प्रकाश विभू नाम रूप आधार मति न लखै जिहि मति लखै सोमय शुद्ध अपार अब्धि अपार स्वरूप मम लहरी विष्णु महेश विधि रवि चंदा वरुण यम शक्ति धनेश गणेश जाकृपालु सर्वज्ञ को यथारथ मुनि जान ताको उपादितै मोमय मिथ्याभान ऐदिहि जानै बिन जगत मन बूझे वरिसाम न सै बुझग जगति बहै सोहम आपे आप बोध चाहि जाको सुकृति भजत राम निष्काम सो मेरो है आत्मा काहू करू प्रणाम सो मेरो है आत्मा काहू करू प्रणाम। सद्गुरु श्री पंडित पीताम्बर जी महाराज की जय। सद्गुरु श्री साधु निश्चलदास जी महाराज की जय। सद्गुरु श्री शरणबसव स्वामी जी महाराज की जय। जय मंगलम जय नमः पार्वती पति शिव हर हर महादेव। ಇದುವರೆಗೆ ವಸ್ತು ನಿರ್ದೇಶನ ರೂಪ ಮಂಗಲವನ್ನು ನಡೆಸಿಕೊಂಡ ಶುದ್ಧ ಬ್ರಹ್ಮಣಿ ಗೌರಮ್ಮತಾಯಿಯವರಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ವೇದಾಂತ ಸಮ್ಮತವಾದ ಮೋಕ್ಷ ವಿಚಾರವನ್ನು ನಮಗೆಲ್ಲ ತಿಳಿಸಿಕೊಂಡು ಬರ್ತೀರಿ ಅವರಲ್ಲಿ ಕೇಳ್ಕೊಳ್ತೀವಿ. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರ ಶ್ರೀಚರಣಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ದಾಸ್ ಜಿಯವರ ಪ್ರೌಢ ಪ್ರಕ್ರಿಯಾ ಗ್ರಂಥ 4ನೇ ತರಂಗ ಅವಚ್ಛೇದವಾದದ ಪ್ರಕಾರ ಪ್ರಮಾತ ಚೇತನ ಅಂತಂದ್ರೆ ಯಾವುದು, ಕೂಟಸ್ಥ ಚೇತನ ಅಂದ್ರೆ ಏನು, ವಿಶೇಷಣ ಅಂದ್ರೆ ಏನು, ಉಪಾಧಿ ಅಂದ್ರೆ ಏನು ಅಂತೇಳಿ ಅವಚ್ಛೇದವಾದದ ಪ್ರಕಾರ ಅವಚ್ಛೇದ ಅವಚ್ಛಿನ್ನ ಇವುಗಳನ್ನು ನಾವು ತಿಳ್ಕೋಬೇಕಾಗಿದೆ. ನಿನ್ನೆ ತನಕ ಯಾವುದು ಎಲ್ಲದರಲ್ಲೂ ಇದ್ದು ಯಾವುದರ ಜೊತೆಗೂ ಬೆರೆಯಲಾರದೆ ತನ್ನ ಮಡಿವಂತಿಕೆಯನ್ನು ಕಾಪಾಡಿಕೊಂಡಂತಹ ಚೇತನ ಅದೇ ದೇವಚೇತನ. ಪರಮಾತ್ಮ ಇಲ್ಲದ ಯಾವ ಸ್ಥಳವೂ ಇಲ್ಲ, ಯಾವ ಕಾಲವೂ ಇಲ್ಲ, ಯಾವ ವಸ್ತುವೂ ಇಲ್ಲ, ಯಾವ ಪ್ರಸಂಗವೂ ಇಲ್ಲ. ಎಲ್ಲದರೊಳಗೂ ತಾನಿದ್ದು ಯಾವುದಕ್ಕೂ ತಾನು ಅಂಟುಕೊಳ್ಳಾರ್ದಂಗಿದ್ದು ತನ್ನದೇ ಆದಂಥ ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣತ್ವದ ಒಂದು ಲಕ್ಷಣವನ್ನು ಕಾಪಾಡಿಕೊಂಡು
ಯಾವ ಚೇತನ ಇದೆ ಅದಕ್ಕೆ ಕೂಟಸ್ಥ ಚೇತನ ಅಂತೀವಿ, ಅದಕ್ಕೆ ಸಾಕ್ಷಿ ಚೇತನ ಅಂತೀವಿ, ಅದಕ್ಕೆ ಆತ್ಮಚೇತನ ಅಂತೀವಿ, ಅದಕ್ಕೆ ಬ್ರಹ್ಮಚೇತನ ಅಂತೀವಿ, ಪರಮಾತ್ಮ ಚೇತನ ಅಂತೀವಿ. ಮತ್ತಿನ್ನೇನೇನು ಅಂತೀರಿ ಅನ್ನಬಹುದು. ನೀವೇ ಒಂದು ಹೆಸರು ಇಡಬಹುದು. ಇವೆಲ್ಲ ಹೆಸರುಗಳು ಏನು ಕೊಟ್ಟರು ಸಹಿತ ಆ ಹೆಸರಿಗೆ ಅವನಿಗೆ ಸಂಬಂಧ ಇಲ್ಲವು. ಈ ಹೆಸರುಗಳಿಗೆ ಮೀರಿದವನದನು. ನಾಮ ಇಲ್ಲದವನಿಗೆ ನಾವು ಹೆಸರಿಡುತ್ತೇವೆ. ನಮಗೆ ತಿಳಿಯೋದ್ರ ಸಲುವಾಗಿ ಅಷ್ಟೇ. ನಮಗೆ ತಿಳಿಯೋದ್ರ ಸಲುವಾಗಿ ಅವನಿಗೊಂದಿಷ್ಟು ಹೆಸರುಗಳು ಇಟ್ಟಿವಿ. ಅವನ ವಿಶೇಷಣಗಳನ್ನು ನಮ್ಮ ಬುದ್ಧಿಗೆ ನಿಲುಕಿದಷ್ಟಕ್ಕೆ ನಾವು ಅವನ ಹೆಸರಿಡ್ತೀವಿ. ಇವೆಲ್ಲಕ್ಕಿಂತ ಮೀರಿದವನು ಅವನು. ಅವನಿಗೆ ಸಾಕ್ಷಿ, ಕೂಟಸ್ಥ ಏನೆಲ್ಲ ಅಂತೀವಿ. ಸರ್ವವ್ಯಾಪಕ, ವಿಭು, ಪ್ರಭು, ಪರಮಾತ್ಮ. ಅವನಿಗೆ ದೇವ ದೇವ ಅಂತ ಇಟ್ಟ ಹೆಸರು ಅಷ್ಟೆ. ಇನ್ನೊಂದು ಭಾಗ ಏನಾಗ್ಯದಂತಂದ್ರೆ, ಆ ಒಂದು ಅಂತಃಕರಣದಲ್ಲಿ ಬೆರೆತ ಚೇತನ, ಅಂತಃಕರಣದಲ್ಲಿ ಬೆರೆಯದ ಚೇತನ, ಅಂತಃಕರಣದಲ್ಲಿ ಬೆರೆತ ಚೇತನ. ನಮ್ಮೊಳಗೆ ಅಂತಃಕರಣ ಅಂತ ಒಂದು ಆದ. ಹೆಂಗದ ಅಂದ್ರೆ, ನಮಗೆ ಒಂದು ಸ್ಥೂಲ ಶರೀರ ಇದ್ದದ್ದಂತೂ ಯಾರು ಹೇಳದೆ ಬೇಕಾಗಿಲ್ಲ. ಪಂಚಮಹಾಭೂತಗಳಿಂದ ಆದಂತ ಪ್ರತಿಯೊಂದು ಜೀವಿಗೆ ಒಂದು ಸ್ಥೂಲ ಶರೀರ ಅಂತ ಆದ. ಆ ಸ್ಥೂಲ ಶರೀರ ಒಂದೇ ಇತ್ತು ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ. ಅದರೊಳಗೆ ಸೂಕ್ಷ್ಮ ಶರೀರ ಅಂತ ಅಂತಃಕರಣ ಅಂತ ಒಂದು ಆದ. ಸೂಕ್ಷ್ಮ ಶರೀರ 17 ತತ್ವಗಳಿಂದ ಆಗಿದ್ದು, ಸ್ಥೂಲ ಶರೀರ 25 ತತ್ವಗಳಿಂದ ಆದಂತ ಒಂದು ಶರೀರ. ಆ ಸೂಕ್ಷ್ಮ ಶರೀರದ ಒಳಗೆ ಏನದಪ್ಪ ಅಂತಂದ್ರೆ ಬ್ರಹ್ಮಚೇತನ ಒಳಗ ಇದೆ. ಆ ಬ್ರಹ್ಮಚೇತನದ ಭಾಗ, ಅದಕ್ಕೆ ಪ್ರಮಾತ ಚೇತನ ಅಂತಾರೆ. ಸೂಕ್ಷ್ಮ ಶರೀರದ ಒಳಗೆ ಅಂತರ್ಗತವಾಗಿರೋಂಥದಕ್ಕೆ ಪ್ರಮಾತ ಚೇತನ ಅದಲ್ಲ. ಅದು 2 ಭಾಗ. ಒಂದು ಆ ಅಂತಃಕರಣದ ಜೊತೆಗೆ ಬೆರೆತಂಥದ್ದು ಒಂದು ಭಾಗ, ಬೆರೆಯಲಾರದು ಒಂದು. ಅದರದ್ದು 2 ಪಾತ್ರಗಳದಾವ. ಅದರ ಜೊತೆಗೆ ಬೆರೆತಾಗ ಏನ್ ಅನಿಸ್ಬರ್ತದದು? ಜೀವ ಅಥವಾ ಆಭಾಸ ಅನಿಸ್ಬರ್ತದ. ಬೆರೆಯಲಾರದಾಗ ದೇವ, ಕೂಟಸ್ಥ ಅನಿಸ್ಬರ್ತದೆ. ಬೆರೆತದ್ದು ಬೆರೆಯಲಾರದು. ಅಲ್ಲಿ ನಾವು ಮಾಡ್ಕೊಳ್ಬೇಕಾದ ತಿಳುವಳಿಕೆ, ಕೌಶಲ್ಯ ಬಹಳ ಮುಖ್ಯ ಅದ. ಈಗ ಗಡಿಗೆ ಒಳಗೆ ನೀರು ಹಾಕ್ತೀರಿ. ನೀರು ಹಾಕಿದ್ಮೇಲೆ ನೀರಿನ ಒಂದು ಅಂಶ ಏನಾಗ್ತದ? ಆ ಗಡಿಗೆ ನುಂಗ್ತದ ಇಲ್ಲ? ನೀರು ಮುಟ್ಟಿಸ್ಕೊಳ್ಳೋದಂಗಿರ್ತದೆ ಗಡಿಗೆ. ಗಡಿಗೆ ಒಳಗೆ ಬೆರೀತದಿಲ್ರಿ ನೀರು. ಗಡಿಗೆ ಹಸಿ ಆಗ್ತದಿಲ್ಲ? ಆ ಗಡಿಗೆ ಜೊತೆಗೆ ಬೆರೆತಂತ ನೀರು ಎಂತದದು? ನಿಮ್ಮ ಒಳಗಿರುವ ಅಂತಃಕರಣದ ಜೊತೆಗೆ ಬೆರೆತಂತ ಚೇತನ. ಅದಕ್ಕೇನಂತಾರ? ಜೀವ, ಆಭಾಸ ಅಂತಾರ. ಬೆರೆತದ್ದು. ಬೆರಿಲಾರ್ದು ದೇವ, ಕೂಟಸ್ಥ, ಸಾಕ್ಷಿ. ಬಹಳ ದೂರ ಇಲ್ಲ. ಈ ಒಂದು ದೇವನಿಗೂ ಮತ್ತು ಜೀವನಿಗೂ ಏನು ವ್ಯತ್ಯಾಸ ಅಂತಂದ್ರೆ, ಮಧ್ಯದಲ್ಲಿ ಒಂದು ಅಂತಃಕರಣ ಅಂತಾದ. ಆ ಅಂತಃಕರಣದ ಜೊತೆಗೆ ಬೆರೆತಾಗ ಅದು ಜೀವ ಅನ್ನಿಸ್ಕೊತದ. ಅದು ಬೆರೆಯಲಾರದಂತ ಇದ್ದಾಗ ಅದು ದೇವ ಅನ್ನಿಸ್ಕೊತದ. ನಾವೇನ್ ತಿಳ್ಕೊಂಡಿವಿ? ನಾವು ದೇವ ಅಂತ ತಿಳ್ಕೊಂಡ್ಬಿಟ್ಟಿವಿ ಎಲ್ಲರೂ. ಜೀವ ಅಲ್ಲ, ನಾವು ದೇವ. ಜೀವ ಅಂದ್ರೆ ಬೇರೆ, ದೇವ ಅಂದ್ರೆ ಬೇರೆ ಅಂತಲ್ಲ. ಬೆರೆತಾಗ, ನಾವು ಅಂತಃಕರಣದ ಜೊತೆಗೆ ಬೆರೆತಾಗ ಏನಾಗ್ತದ? ಈ ದೇಹ ನಾನು ಅಂತ ಬುದ್ಧಿ ಬರ್ತದೆ. ಮತ್ತ ಈ ದೇಹ ನನ್ನದು ಅಂತ ಬರ್ತದೆ. ಈ ದೇಹ ನಾನು ನನ್ನದ್ರ ಜೊತೆಗೆ
ಈ ದೇಹದಿಂದ ದುಡಿದಂಥ ಸಂಪತ್ತು, ಸಂಪಾದಿಸಿದ ಸಂಪಾದನೆ ಎಲ್ಲ ನಂದು ಅಂತ ಬರ್ತು. ಮತ್ತು ಅದರಿಂದ ಏನೇನು ಖರೀದಿ ಮಾಡಿ ಗಳಿಸಿಕೊಂಡು ಇಟ್ಕೊಂಡಿವಿ, ಜಮಾಯಿಸಿಟ್ಕೊಂಡಿವಿ, ಸಂಸಾರತ್ತು ಮಾಡ್ಲಕತ್ತೀವಲ್ಲ ಅದೆಲ್ಲ ನನ್ನದು ಅಂತ ಬರ್ತು. ಮತ್ತೇನಾಗ್ತದ, ಹುಟ್ಟಿದವನು ನಾನು ಅಂತೇಳಿ ಬರ್ತ್ಡೇ ಮಾಡ್ಕೊತದ ಜೀವ. ಮತ್ತ ಜಡ್ಡು ಜಾಪತ್ರೆ ಬತ್ತಂದ್ರೆ ಆರೋಗ್ಯ ಅನಾರೋಗ್ಯದ ಸುಖ ದುಃಖಗಳನ್ನು ಅನುಭವಿಸ್ತವೆ, ಲಾಭ ನಷ್ಟಗಳನ್ನು ಅನುಭವಿಸ್ತವೆ, ಮಾನ ಅಪಮಾನಗಳನ್ನು ಅನುಭವಿಸ್ತವೆ, ಹಿತ ಅಹಿತಗಳನ್ನು ಅನುಭವಿಸ್ತವೆ. ವಯಸ್ಸಾಗಿ ಸಾಯುವಾಗ ನಾನೇ ಸಾಯ್ಲಕತ್ತೀನಿ ಅಂತ ಕೂಡ ಅನಿಸ್ಕೊತದ. ಮತ್ತು ಸತ್ತ ಮೇಲೆ ಎಲ್ಲೋ ಹೋಗ್ತೀನಿ ಅನ್ಕೋತದ, ಹುಟ್ಟಿ ಮತ್ತೆ ಎಲ್ಲಿದೋ ಬಂದಿನಿ ಅನ್ಕೋತದ. ಏನೆಲ್ಲ ಮಾಡ್ತಿರ್ತದೆ, ಎಲ್ಲ ಅಜ್ಞಾನದ ಕೆಲಸಗಳಿವೆಲ್ಲ. ಅಂತಃಕರಣದೊಳಗೆ ಬೆರೆತಾಗ ಯಾವಾಗ ಜೀವ ಅಂತಾರೆ ಆವಾಗ ಅದು ಸತ್ಯದಿಂದ ದೂರ ಆಗಿ ಏನ್ ಮಾಡ್ತದ, ಅಜ್ಞಾನದ ಭಾವದಲ್ಲಿ ಇರೋದಕ್ಕೆ ಜೀವಭಾವ ಅಂತಾರೆ. ಆ ಜೀವಭಾವ ಯಾವಾಗ ಅದರೊಳಗೆ ಬೆರೆತಾಗ ಏನಾಗ್ತದ, ಜೀವಭಾವ ಏನೇನ್ ಮಾಡ್ತದಪ್ಪ, ನಿಮ್ಮ ಚಿತ್ತದೊಳಗ ಏನೇನೋ ನೆನಪುಗಳದವ. ಆ ನೆನಪುಗಳು ಬುದ್ಧಿಗೆ ಬಂದಾಗ, ಬುದ್ಧಿ ಮನಸ್ಸಿಗೆ ಹೇಳಿದಾಗ, ಮನಸ್ಸು ಇಂದ್ರಿಯಗಳಿಗೆ ಹೇಳಿದಾಗ ಏನ್ ಮಾಡ್ಬಿಡ್ತೀರಿ, ಒಂದೆಲ್ಲೋ ದೂರದ ಒಂದು ನಮ್ಮಲ್ಲಿ ರಾಯಚೂರಾಗ ಏನದು ಅಂದ್ರೆ ಅಲ್ಲಿ ಮಂದಕಲ್ ಕ್ರಾಸ್ ಅಂತ, ರಾಯಚೂರ್ಲಿಂತ ಮಂದಕಲ್ ಕ್ರಾಸ್ ಅಂತ, ಅದು ಏನಿಲ್ಲ ಅಂದ್ರೆ ಒಂದು 20-25 ಕಿಲೋಮೀಟರ್ ಇರ್ಬೋದು. ಅಲ್ಲಿ ಅದಕ್ಕೆ ಹೋಗ್ತಾರೆ ನಮ್ಮವ್ರ ಗಾಡಿ ತಗೊಂಡಂದ್ರೆ ಮಂಡಳ ಒಗ್ಗರಣೆ ತಿಲ್ಲಕ್ಕೆ ಹೋಗ್ತಾರೆ. ಒಗ್ಗರಣೆ ಮನ್ಯಾಗ ಮಂಡಳ ಅದಾವ, ಎಲ್ಲರ ಮನ್ಯಾಗ ಮಂಡಳ ಅದಾವ, ಎಲ್ಲರ ಮನ್ಯಾಗ ಮಂಡಳ ಒಗ್ಗರಣೆ ಮಾಡಿ ತಿನ್ಸಂತ ಹೆಂಡ್ರ ಮಕ್ಕಳು ಎಲ್ಲ ಅದಾರ. ಆದ್ರೂ ಒಂದು ಗಾಡಿ ಹಾಕೊಂಡು ಒಂದೊಂದು ಗಾಡಿ ಮೇಲೆ 2-3 ಕುಂತ ಅಲ್ಲಿಗೆ ಹೋಗ್ತಾರೆ. ಎದಕ್ಕೆ ಹೋಗ್ತಾರೆ, ಮಂಡಳ ಒಗ್ಗರಣೆ ತಿನ್ನಕ್ಕೆ. ಹಿಂಗ ಏನ್ ಮಾಡ್ತದ ಅಂತಂದ್ರ ಅಂತಃಕರಣದೊಳಗ ಏನು ಚಪಲ ಉಂಟಾಗ್ತದ ಅದರ ಜೊತೆಗೆ ನಾವು ಹೋಗಿಬಿಡ್ತೀವಲ್ಲ, ನಮ್ಮ ಅರಿವು ಸುಮ್ಮಾಗಿಬಿಡ್ತದ. ಇದು ಚಪಲ ಉಂಟಾದಾಗ ಅರಿವಿರಲ್ಲ, ಹೋಲಕತ್ತೀವಿ ಅಂತಂದ್ರೆ ಅರಿವಿರಲ್ಲ. ಯಾವಾಗ ಅರಿವು ಜಾಗೃತ ಆಯ್ತು ಅಂತಂದ್ರ ಹುಚ್ಚು ನನ್ನ ಮಗನೇ ಮನೆಗೆ ಎಲ್ಲ ಅದ, ಅದಕ್ಕಿಂತ ಚಂದ ಸ್ವಚ್ಛ ಮಾಡಿ ಉಣಿಸೋರು ಇಲ್ಲಿ ಕುತ್ತು ತಿನ್ನಕ್ಕೆ ಏನ್ ದಾಡಿ ಆಗ್ಯದತ್ತ ಅರಿವು ಹೇಳತ್ತಂತಂದ್ರ ಆವಾಗ ಚಪಲ ಇರಲ್ಲ. ಹೆಂಗದ, ಕತ್ತಲೆ ಇದ್ದಾಗ ಬೆಳಕಿಲ್ಲ, ಬೆಳಕಿದ್ದಾಗ ಕತ್ತಲೆ. ಅದಕ್ಕೆ ಏನಾಗ್ತದೆ, ಇಲ್ಲಿ ನೀವು ಇಂಥ ಕೆಲಸಗಳು, ಕಣ್ಣಿನ ಚಪಲದ ಹಿಂದೆ, ನಾಲಿಗೆಯ ಚಪಲದ ಹಿಂದೆ, ಮೂಗು, ಚರ್ಮ, ಮತ್ತಿನ್ಯಾವುದವಲ್ಲ, ಕೈ ಕಾಲು ಬಾಯಿ ಗುಯ್ಯ, ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ, ಇವುದರ ಚಪಲಗಳ ಏನದವ, ಈ ಚಪಲಗಳ ಹಿಂದ ಬೆನ್ನತ್ತಿ ಓದೆವು ಅಂತಂದ್ರ ಏನಾಗಿರ್ತೀವಿ ಅವಾಗ ನಾವು, ಜೀವ ಆಗಿರ್ತೀವಿ, ಪ್ರಮಾತ ಆಗಿರ್ತೀವಿ. ಮತ್ತೇನಾಗಿರ್ತೀವಿ, ಆಭಾಸ ಆಗಿರ್ತೀವಿ, ಪ್ರತಿಬಿಂಬ ಆಗಿರ್ತೀವಿ. ಬಿಂಬ ಸ್ವರೂಪ ತಾನಾಗಿದ್ದು ಪ್ರತಿಬಿಂಬದ ಬೆನ್ನತ್ತಿ ಓದ್ತೀವಲ್ಲ. ಅದಕ್ಕೆ ಇದೇನಾಯ್ತು, ಜೀವ ಅಂದ್ರೆ ನಿಮಗೆ ಗೊತ್ತಾಗ್ಯದ. ಈಗ ಯಾವಾಗ ಅರಿವು ಏನಾಗ್ತದ, ಸೈಲೆಂಟ್ ಆಗಿಬಿಡ್ತದೆ. ಯಾವಾಗ ಜೀವನ ಕೆಲಸ, ಆಭಾಸನ ಕೆಲಸ ಜೋರು ನಡೀತು, ಅದಕ್ಕೆ ಏನಾಗ್ತದ, ಯಾಕೆ ಹಂಗಾಗ್ತದ, ಅದ್ರ ಬೆನ್ನತ್ತಿ ಯಾಕೆ ಹೋಗ್ತೀವಿ ಅಂದ್ರ ಒಳ್ಳೆಯ ಜನರ ಸಹವಾಸ ಇಲ್ಲದಕ್ಕ. ನಮ್ಮ ಜೀವನದ ಸಮಯ, ನಮ್ಮೊಳಗಿರುವ ಶಕ್ತಿ ಸಾಮರ್ಥ್ಯ, ದೈಹಿಕ ಶಕ್ತಿ ಇರ್ಬೋದು, ಭೌತಿಕ ಶಕ್ತಿ ಇರ್ಬೋದು, ಮತ್ತಿನ್ಯಾವುದೇ ಶಕ್ತಿಗಳಿರ್ಬೋದು, ಸಮಯ, ಶಕ್ತಿ, ಸಂಘ ಏನೇನದವ ಇವೆಲ್ಲ
ಸದ್ವಿನಿಯೋಗ ಆಗ್ಲಾರ್ದಕ್ಕೆ, ಒಳ್ಳೆಯ ಜನರ ಸಹವಾಸದಲ್ಲಿ ಇಲ್ಲದಕ್ಕೆ. ಒಳ್ಳೆಯ ಜನರ ಸಹವಾಸದಾಗಿದ್ರೆ ಒಳ್ಳೆ ಮಾತು ಬರ್ತಾವ, ಒಳ್ಳೆ ವಿಚಾರ ಬರ್ತಾವ, ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಸಕ್ತಿ ಬರ್ತದ, ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಶಕ್ತಿನೂ ಬರ್ತದ. ಏನು ದಣಿವಿರ್ಲಾರ್ದಂಗೆ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದ್ಬಿಡ್ತೀವಿ. ಅಂಥವ್ರ ಸಹವಾಸ ಇಲ್ಲಿರ್ಬೇಕು, ಸಜ್ಜನರ ಸಂಘ ಇಲ್ಲದಕ್ಕೆ ಏನಾಗ್ಬಿಡ್ತದ, ಎಂತಿಂಥವ್ರದರೆ ಸಂಘ ಕಟ್ಟಿದೆವು ಅಂತಂದ್ರೆ ಎಲ್ಲೆಲ್ಲಿಗೆ ಹೋಗಿ ಏನೇನೋ ಮಾಡಿ ಏನೇನೋ ಆಗಿ ಹೋಗ್ಬೇಕು. ಅದಕ್ಕೆ ಸಜ್ಜನರ ಸಂಘದಲ್ಲಿ ಇತ್ತು ಅಂತಂದ್ರೆ ಅಪ್ಪ ಜಾಗೃತವಾಗಿರ್ತಾನ ಮಾಲೀಕ. ಈ ಇಂದ್ರಿಯಗಳು ಅವನು ಎಚ್ಚರಿದ್ದಾಗ ಅವನು ಮುಂದೆ ಬಂದ ಅಂತಂದ್ರೆ ಇವೆಲ್ಲ ಎಲ್ಲಿರ್ತಾವ? ಇವೇನಾರ ಹೋಗ್ತಾವನ್ರಿ ಸಂಕಲ್ಪ ಮಾಡ್ಲಕ್ಕ, ವಿಕಲ್ಪ ಮಾಡ್ಲಕ್ಕ, ಎದೆದರಗರ ಆಸಕ್ತಿ ವಹಿಸ್ಲಿಕ್ಕೆ, ಎದರದರ ಅಭಿಮಾನ ಪಡೋದು, ಕೆಲಸಕ್ಕೆ ಬರ್ಲಾರ್ದ ಕೆಲಸಗಳು, ಮಾತುಗಳು ಆಡಿ ಯಾವುದರ ಸಂಸ್ಕಾರಗಳು ಚಿತ್ತದೊಳಗೆ ತುಂಬಿಕೊಂಡು ನಮ್ಮ ಚಿತ್ತವನ್ನು ಒಂದು ತಿಪ್ಪಿ ಮಾಡ್ಕೊಳ್ಳೋಂಥ ಕೆಲಸ ಮಾಡ್ಕೋಬೇಕಾದ್ರೆ ಆ ಒಂದು ಅಪ್ಪ ಇರ್ಲಾರ್ದಾಗ ಹಿಂಗೆಲ್ಲ ಆತಿರ್ತಾವ. ಮನ್ಯಾಗ ಮಕ್ಕಳು ಹೆಂಗ್ ಬೇಕಂಗಿರ್ತಾವ ಅಪ್ಪ ಇರ್ಲಾರ್ದಾಗ. ಕಾಲೇಜ್ನಾಗ ಪ್ರಿನ್ಸಿಪಾಲ್ ಇರಲಿಲ್ಲ ಅಂತಂದ್ರೆ ಉಳಿದವರೆಲ್ಲ ಹೆಂಗ್ ಬೇಕಂಗೆ ಇರ್ತಾರೆ. ಯಾರ್ಯಾರ ಒಬ್ಬರು ಜವಾಬ್ದಾರಿ ವ್ಯಕ್ತಿಗಳಲ್ಲಿ ಇದ್ರೆ ಅಂತಂದ್ರೆ ಎಲ್ಲಾನು ಸೆಟ್ರೈಟ್ ಆಗಿರ್ತವೆ. ನಮ್ಮ ಪ್ರಿನ್ಸಿಪಾಲ್ ಹೇಳ್ತಾರೆ, ನಾನು ನಿಶ್ಚಿಂತೆ ಇದೀನಪ್ಪ, ಇನಾಮದಾರ ಸ್ವಾಮಿ ಇದ್ದದ್ದಕ್ಕ, ಇಲ್ಲ ಅಂತಂದ್ರೆ ಏನದ ಇದು. ಹಂಗ ಒಬ್ರು ಯಾರು ಬೇಕಲ್ಲ ಜಿಮ್ಮೆದಾರಿ ಅದಾರ ಅಂತಂದ್ರೆ ಓಕೆ. 2 ದಿನ ಊರಿಗೆ ಹೋಗಿ ಬರೋದ್ರಾಗೆ 4 ಕಂಪ್ಲೇಂಟ್ ನಿನ್ನೆಲ್ಲ ಅಟೆಂಡ್ ಮಾಡಿ ಅದನ್ನು ಸೆಟ್ರೇಟ್ ಮಾಡಿ ಎಲ್ಲರಿಗೆ ಕರೆಸಿ ಏನು ಮಾಡ್ಬೇಕು ಎಲ್ಲ ಮಾಡಿ ಬಂದೋಬಸ್ತ್ ಮಾಡಿ ಬಂದ್ಬಿಟ್ಟು ಹಿಂಗೆಲ್ಲ ಇರ್ತಾವ. ಅದಕ್ಕೆ ಹಿಂದೂ ಏನಾರೆ ಆಗಿದ್ದ ಸಮಸ್ಯೆಗಳು ಅರಿವಿಲ್ಲದಕ್ಕಾಗ್ಯಾವ, ಮುಂದಾದ್ರೂ ಅರಿವಿಲ್ಲದಕ್ಕೆ ನಮಗೆ ಸಮಸ್ಯೆ ಆಗ್ತಾವ. ಈಗ ಸಹಿತ ನಾವು ಅರಿವಿನಲ್ಲಿ ಇಲ್ಲದಕ್ಕೆ ಸಮಸ್ಯೆದೊಳಗದೀವಿ. ಬೇಕಲ್ಲ ಅದು ಹೆಂಗ? ಯಾಕದೀವಿ ಸಮಸ್ಯೆ ಒಳಗೀಗ? ನಮಗೆ ದುಃಖ, ಕಷ್ಟ, ಚಿಂತೆ, ಭಯ ಯಾಕಾಗ್ಲಕತ್ತದ? ಈಗ ನಾವು ದುಃಖ ಅರಿವಿನಲ್ಲಿಲ್ಲದಕ್ಕ, ಜೀವಭಾವದಲ್ಲಿ ಇದ್ದದ್ದಕ್ಕ. ಹೌದಲ್ರಿ? ಹಿಂದೆ ಏನೇನಾಗ್ಯಾವ ಅವೆಲ್ಲ ಅರಿವಿಲ್ಲದಕ್ಕೆ ಆಗ್ಯಾವ. ಮುಂದೆ ಸಹಿತ ಅರಿವಿಲ್ಲದಕ್ಕೆ ಸಮಸ್ಯೆಗಳಾಗ್ತಾವ. ಅದಕ್ಕೆ ಅರಿವಿನಲ್ಲಿರ್ಬೇಕು ನಾವು, ಅರಿವಿನಲ್ಲಿರ್ಬೇಕು. ಅದಕ್ಕೆ ಏನಾಯ್ತು, ಕೂಟಸ್ಥ ಅಥವಾ ಸಾಕ್ಷಿ. ಈಗ ಅರಿವಿನಲ್ಲಿರ್ಬೇಕಂತಂದ್ರೆ ಏನ್ ಅರಿವಿನಲ್ಲಿರ್ಬೇಕು? ಹೆಂಗಿರ್ಬೇಕು? ಅರಿವಿನಲ್ಲಿ ಹೆಂಗಿರ್ಬೇಕು? ಸಾಕ್ಷಿಯಾಗಿ ಇರ್ಬೇಕು. ಟೂರ್ ಚಾಲು ಆಯ್ತಲ್ಲ. ಕಲ್ಯಾಣಪ್ಪ ಗುರುಗಳು ಏನ್ ಹೇಳ್ಬೇಕಾ? ಕಲ್ಯಾಣಪ್ಪ ಗುರುಗಳೇ ಏನ್ ಹೇಳೋರದಿರ? ಸ್ವಲ್ಪ ಯಾರು ಹೇಳ್ರಿ ಅವ್ರಿಗೆ ಬಂದ್ ಮಾಡಕ. ಒಂದು ಫೋನರ ಮಾಡಿ ಏನ್ ಮಾಡ್ತೀರಿ ಮಾಡ್ರಿ, ವ್ಯವಸ್ಥೆ ಮಾಡ್ರಿ. ಕಲ್ಯಾಣಪ್ಪ ಗುರುಗಳೇ, ಕಲ್ಯಾಣಪ್ಪ ಗುರುಗಳೇ, ಯಾರು ಫೋನ್ ಮಾಡಕತ್ತೀರ? ಒಬ್ರು ಯಾರ ಮಾಡ್ರಪ್ಪ.
ಹೌದು ನೋಡ್ರಿ. ಆಯ್ತು ಬಿಡ್ರಿ, ಧನ್ಯವಾದ. ಅರಿವಿನ ಇರ್ಲಿ, ಏನ್ ತೊಂದರೆ ಇಲ್ಲ, ಮಾತಿರ್ತಾವ ಅಲ್ಲಿ. ಈಗ ಅರಿವಿನಲ್ಲಿ ಇಲ್ಲದಕ್ಕ ತ್ರಾಸ ಆಗ್ಯದಂತೇಳಿ ಗೊತ್ತಾದ್ಮೇಲೆ ಏನ್ ಮಾಡ್ಬೇಕು? ಅರಿವಿನಲ್ಲಿ ಇಲ್ಲದಕ್ಕೆ ತ್ರಾಸ ಆಗ್ಯದ ಅಂತಂದದಕ್ಕ ಏನ್ ಮಾಡ್ಬೇಕು? ಏನಾಗ್ಯದ? ನೀವೇನ್ ಮಾಡಿರಿ? ಅರಿವಿನಲ್ಲಿ ಇಲ್ಲದಕ್ಕೆ ಏನಾಗಿರಿ? ಏನ್ ಮಾಡಿರಿ ನೀವು? ಏನಾಗಿರಿ? ಅರಿವಿನಲ್ಲಿ ಇಲ್ಲದಕ್ಕೆ ಜೀವ ಆಗಿರಿ ಅಂತಂದ್ರೆ ಏನದರ ಅರ್ಥ? ಬೆರ್ತಿರಿ, ಅಂತಃಕರಣದಾಗ ಬೆರ್ತಿರಿ, ಹೌದಿಲ್ಲ? ಅಂತಃಕರಣದ ಅಪೇಕ್ಷೆಗಳನ್ನು ಚೆನ್ನಾಗಿ ಅರಿತಿರಿ. ಮತ್ತೇನ್ ಮಾಡಿರಿ? ಅಂತಃಕರಣದೊಳಗೆ ಬೆರ್ತಿರಿ. ಮತ್ತೇನ್ ಮಾಡಿರಿ? ಅಂತಃಕರಣದತ್ತ ಹರಿದಿರಿ. ಅಂತಃಕರಣದೊಳಗೆ ಬೆರೆತು ನೀವೇ ಅಂತಃಕರಣ ಆಗಿಬಿಟ್ಟಿರಿ, ಹೌದಿಲ್ಲ? ನೀವೇ ಅಂತಃಕರಣ. ನದಿ ಸಮುದ್ರದೊಳಗೆ ಬೆರೆತು ತನ್ನ ರೂಪ ನಾಮಗಳನ್ನ ಹೆಂಗ ಕಳ್ಕೊತದ ಹಂಗೇನ್ ಮಾಡಿರಿ? ಅಂತಃಕರಣದೊಳಗೆ ಬೆರೆತು ನಿಮ್ಮ ನಾಮ ರೂಪಗಳನ್ನ ಕಳ್ಕೊಂಡ್ಬಿಟ್ರಿ, ಮರ್ತು ಬಿಟ್ರಿ. ಅಜ್ಞಾನದಾಗ ಹೋಗಿ ಮರ್ತು ಬಿಟ್ರಿ. ಹೆಂಡದ ಅಂಗಡಿ ಗಿರಾಕಿ ಏನ್ ಮಾಡ್ತಾನವ? ಹೆಂಡ ಕುಡಿದು ಬಿಡ್ತಾನವ. ಹೆಂಡನೇ ಅಂತಃಕರಣ ಅಂತ ತಿಳ್ಕೊರಿ, ನಾವೇ ಗಿರಾಕಿ ಅಂತ ತಿಳ್ಕೊರಿ. ಹೋಗಿ ಅದು ಹೆಂಡ ಕುಡಿದು ಬಿಟ್ಟಿವಿ. ಕುಡಿದ ಮೇಲೆ ಏನಾಯ್ತು? ನೀವ್ಯಾರು ಗೊತ್ತಿಲ್ಲ, ನಾವ್ಯಾರು ಗೊತ್ತಿಲ್ಲ. ನಿಶಾ ಏರಿಬಿಡ್ತು. ಆ ನಿಶಾದೊಳಗೆ ಏನ್ ಬೇಕಾದಾಗ ಚಾನ್ಸಸ್ ಅದಾವ, ಏನ್ ಬೇಕಾದ ಆಗಬಾರದ್ದೆಲ್ಲ ಆಗಿ ಹೋಗ್ಬಿಡ್ತು. ಏನ್ ಮಾಡ್ಬೇಕು? ದುಃಖ, ಚಿಂತೆ, ಭಯ, ಕಷ್ಟ, ನಷ್ಟ, ಅಪಮಾನ, ಹಿಂಸೆ ಇಂಥದ್ದು ಆಗಬಾರ್ದಿತ್ತಲ್ಲ, ಹಿಂಗಾಯ್ತು. ಏನ್ ಮಾಡ್ಬೇಕ್ರಿ? ಆಗಬಾರ್ದಿತ್ತು ಆಗ್ಯದ, ಆಗಬಾರ್ದಿತ್ತು ಆಗ್ಯದ. ಯಾಕಾಗ್ಯದ? ಯಾಕಾಗ್ಯದ? ಅರಿವಿನಲ್ಲಿ ಇಲ್ಲದಕ್ಕ, ತನ್ನ ಸ್ವಸ್ವರೂಪದ ಪ್ರಜ್ಞೆಯನ್ನ ಮರ್ತದ್ದಕ್ಕ. ಮತ್ತೇನಾಗ್ಯದ? ಮರೆವಿನಲ್ಲಿ ಹೋಗಿ ಬೆರ್ತದ್ದಕ್ಕ, ಅಂತಃಕರಣದಲ್ಲಿ ಹೋಗಿ ಬೆರ್ತು ಹಿಂಗೆಲ್ಲ ಆಗಿಬಿಡ್ತದ. ಅಂತಃಕರಣ ಯಾಕೆ ಹಂಗೆ ಮಾಡ್ತು ಅಂತಂದ್ರೆ, ಅಂತಃಕರಣಕ್ಕೆ ಸಂಸ್ಕಾರಗಳು ಕೊಡ್ಲಾರ್ದಕ್ಕ. ಒಳ್ಳೆ ಸಂಸ್ಕಾರ ಕೊಟ್ರ ಅಂತಃಕರಣ ಏನು ಕೆಟ್ಟದ್ದಲ್ಲದು, ಅದಕ್ಕೆ ಒಳ್ಳೆ ಸಂಸ್ಕಾರಗಳು ನಾವು ಕೊಡ್ಲಾರ್ದಕ್ಕೆ ಅದು ಹಂಗಾಗ್ಯದ. ಈಗ ಮಾಡತ್ತೇಳ್ರಿ, ಏನಾರ ಆಟ ಪಾಠ ನಡೆದಾಗ, ಈ ಪಾಠ ನಡೆದಾಗ ಅದು ಅಂತಃಕರಣಕ್ಕೆ ಒಂದು ಮಾಡತ್ತೇಳ್ರಿ, ಏನಾರ ಒಂದು ಗದ್ದಲ ಮಾಡ್ತದೇನು? ಈಗ ಹೆಂಗ್ ಕೂತದ? ಈಗ ಎಲ್ಲಿ ಕೂತದ? ಅದೋ ಇಲ್ಲೋ ಅನ್ನಂಗೆ ಕೂತ್ ಬಿಟ್ಟದ. ಬೇರೆ ಅದರ ಬಗ್ಗೆ ಆಸಕ್ತಿ ವಹಿಸ್ತದೇನು ಈಗ ಅದು? ಹೆಂಗ್ ಕೂತದ ನೋಡ್ರಿ ಅದು ಕಳನ ಮಗಂತ. ಮತ್ತೇನಾರ ಅಲ್ಲಿ ಹೋಗಮ್, ಇಲ್ಲಿ ಹೋಗಮ್, ಅದು ತಿನ್ನಮ್, ಇದು ತಿನ್ನಮ್, ಅದು ಮಾಡಮ್, ಇದು ಮಾಡಮ್, ಏನಾರ ಒಂದೇನ್ರ ಸಂಕಲ್ಪ ಮಾಡ್ಲಕತ್ತದ, ಮತ್ತೇನ್ರ ವಿಕಲ್ಪ ಮಾಡ್ಲಕತ್ತದ, ಬುದ್ಧಿ ಏನಾರ ಕೆಲಸ ಮಾಡ್ಲಕತ್ತದ. ಈಗ ನಿಮ್ದು ಏನಾರ ನೆನಪಿಟ್ಕೊಳ್ಳಂತ ಕೆಲಸ ಮಾಡ್ಲಕತ್ತ, ನೆನಪಿನಾಗ ಉಳಿಯಂಗೇ ಇಲ್ಲ. ಚಿತ್ತನು ಸೈಲೆಂಟ್ ಆಗ್ಯದ. ಈಗ ಸೋಮ್ ಕೂತ್ಬಿಟ್ಟದ, ಏನಿಲ್ಲ. ಏನು ನಡಿಬೇಕು ಅದು ನಡೆದದ. ನೆನಪಿಟ್ಕೊಂಡು ಮಾಡೋದೇನದ ಅದ್ರೊಳಗೆ? ಒಳ್ಳೆ ವಿಚಾರ ಕೇಳ ಆನಂದ ಪಡೋದೇ ಮುಖ್ಯ ಅದ. ನೆನಪಿಟ್ಕೊಂಡು ಏನ್ ಮಾಡೋದು ತಗೊಂಡು? ನಮ್ಮ ದೇವಾನಂದ ಶರಣರು ರೆಕಾರ್ಡಿಂಗ್ ಅಂದ್ರೆ ಬಿಸಾಕ್ಬಿಡ್ತಾರ, ಕಡೆ ತೆಗಿ ಬಂದ್ ಮಾಡೋದು. ರೆಕಾರ್ಡ್ ಪಕ್ಕಡ ಅವೆಲ್ಲ ಏನೋ ಬೇಡ ಅಂತಾರ. ಹಂಗ ಏನ್ ನಡಿಬೇಕು? ಯಾರು ಹೇಳ್ಬೇಕು ಅವ್ರು ಹೇಳಕತ್ತಾರ, ಯಾರು ಕೇಳಬೇಕು ಅವ್ರು ಕೇಳಕತ್ತಾರ. ಆಯ್ತು, ಅದು ಮಾಡೋದೇ ಅಖಂಡವಾದಂತ ಒಂದು ವಿಚಾರ. ಅವನು ಹೇಳೋಂದನು ಅದೇ ವಿಚಾರ, ಕೇಳೋನು ಅದೇ ವಿಚಾರ.
ಇಬ್ಬರದು ಅದೇ ವಿಚಾರ ಇದ್ದೊತ್ನಾಗ ಆನಂದನೇ ಆನಂದ, ಆನಂದನೇ ಆನಂದ. ಹೇಳೋನು ಅವನೇ, ಕೇಳೋನು ಅವನೇ, ವಿಚಾರನೂ ಅವಂದೇ. ಅಖಂಡವಾದಂಥ ಬ್ರಹ್ಮಚೇತನ ಯಾವಾಗ ನಮ್ಮ ಟ್ಯೂನಿಂಗ್ ರೇಡಿಯೋದಾಗ ಮಾಡ್ತಿರಲ್ಲ, ಈ ಸ್ಟೇಷನ್ಗಳು, ಈ ಸ್ಟೇಷನ್ ಆ ಸ್ಟೇಷನ್ ಅಂತ ತಿರುಗಿಸ್ತೀರಿ, ಕರೆಕ್ಟ್ ಆ ಸ್ಟೇಷನ್ ಬಂದಾಗ ಹೆಂಗೆ ಸೌಂಡ್ ಹೊರಗೆ ಬರ್ತದ, ಹಂಗೆ ಏನಾಗ್ತದ, ಆ ಸೌಂಡ್ ಕೇಳಿದ ಕೂಡಲೇ ಆನಂದ ಹೆಂಗಾಗ್ತದ, ಹಂಗೆ ಈ ರೀತಿಯಾಗಿ ಏನಾಗ್ಲಿಕ್ಕತ್ತದ, ನಾವು ಅರಿವಿನಲ್ಲಿ ಇಲ್ಲದಕ್ಕ, ಮರೆವಿನಲ್ಲಿ ಬೆರ್ತದಕ್ಕ ಜೀವ ಅನ್ಸ್ಕೊಂಡಿವಿ, ಆವಾಸ ಅನ್ಕೊಂಡಿವಿ, ಮತ್ತೇನ್ ಮಾಡಿವಿ, ಪ್ರತಿಬಿಂಬ ಆಗಿವಿ, ಬಿಂಬ ಸ್ವರೂಪರೇ ನಾವಾಗಿ ಪ್ರತಿಬಿಂಬ ಆಗಿವಿ. ಹಿಂಗಾಗಿದ್ದಕ್ಕ ಇಲ್ಲೇನಾಗ್ಯದ, ಡುಪ್ಲಿಕೇಟ್ ಕೆಲಸ, ಎಲ್ಲ ದುಃಖ, ಚಿಂತೆ, ಭಯ, ಕಷ್ಟ, ನಷ್ಟ, ಅಪಮಾನ, ಹಿಂಸೆ ಏನೆಲ್ಲ ಇಲ್ಲ ಅನುಭವಿಸ್ಲಿಕ್ಕೆ. ಈಗ ಅರಿವಿನಲ್ಲಿ ಇರಬೇಕು, ಅರಿವಿನಲ್ಲಿ ಇರಬೇಕು, ಅರಿವಿನಲ್ಲಿ ಇರಬೇಕು. ಎಲ್ಲರೂ ವೇದಿಕೆ ಮೇಲೆ ಕುಂತು ಅರಿವಿನಲ್ಲಿ ಇರಬೇಕು ಅನ್ನೋನ, ಹೌದೌದು ಅರಿವಿನಲ್ಲಿ ಇರಬೇಕು. ಹೆಂಗಿರ್ಬೇಕು, ಏನ್ ಮಾಡಬೇಕು, ಅರಿವಿನಲ್ಲಿ ಇದ್ದವ್ರ ಲಕ್ಷಣ ಏನು, ಅರಿವಿನಲ್ಲಿ ಇದ್ದವ್ರ ಲಕ್ಷಣ ಏನು, ಸಾಕ್ಷಿಯಾಗಿರ್ಬೇಕು, ಕೂಟಸ್ಥನಾಗಿರ್ಬೇಕು, ದೊಡ್ಡವನಾಗಿ ಬ್ರಹ್ಮನಾಗಿರ್ಬೇಕು, ಶಿವನಾಗಿರ್ಬೇಕು. ಇವುದ್ರದ ಲಕ್ಷಣಗಳು ತಿಳ್ಕೊಂಡು ಯಾವುದ್ರಂಗಿರ್ಬೇಕು, ಅದೇ ಅರಿವಿನಲ್ಲಿರ್ಬೇಕು, ಸಾಕ್ಷಿಯಾಗಿರ್ಬೇಕು. ಈಗ ಕೋರ್ಟ್ನಾಗ ಹೋದಾಗ ಒಬ್ಬ ಆರೋಪಿ ಇರ್ತಾನ, ಇನ್ನೊಬ್ಬವ ಸಾಕ್ಷಿ ಇರ್ತಾನ. ಅವನಿಗೆ ಸಾಕ್ಷಿ ಅಂತೇಳಿ ಜಡ್ಜ್ ಅವನಿಗೆ ಪರಿಗಣಿಸ್ಬೇಕಾದ್ರ ಆ ಸಾಕ್ಷಿಗೆ 1-2-3 ಕ್ವಶನ್ ಕೇಳ್ತಾನ. ಒಂದನೇ ಕ್ವಶನ್ ಏನು, ಇವ ನಿನಗೆ ಏನಾರ ಸಂಬಂಧ ಅದನೇನು ಅಂತ ಕೇಳ್ತಾನ. ವೆರಿ ಗುಡ್, ಚಲೋ ಹೇಳಿದ್ರಿ. ಇವ ನಿನಗೇನಾರ ಸಂಬಂಧ ಆತನೇನು ಅಂತ ಕೇಳ್ತಾನ. ಏನು ಸಂಬಂಧ ಇಲ್ಲ ಅಂತಂದ್ರ ಒಂದನೇ ಟಿಕ್ ಹಾಕೋತಾನ, ಇವ ಸಾಕ್ಷಿ ಆಗ್ಲಕ್ ಯೋಗ್ಯ ಅದನ, ಇವ ನಮ್ಮ ಕಾಕ ಅದನ, ಮಾಮ ಅದನ, ಅತ್ತೆ ಅದಳ, ಸೊಸೆ ಅದಳ, ಕತ್ತೆ ಅದಳ, ಏನಾರ ಸಂಬಂಧ ಹೇಳಿದ್ರಿ ನಡಿ ತೆಳಗ ಹೊರಗೆ ನಡಿ, ನೀ ಸಾಕ್ಷಿ ಅಲ್ಲ, ನೀನು ಪಕ್ಷಪಾತಿ ಆತಿದಿ, ನಡಿ ಆ ಕಡೆ ಅಂತ ತೆಳಗೆ ಹಬ್ಬಿಸ್ತಾನ. ಮತ್ತೆ ಎರಡನೇದ್ದೇನಪ್ಪ, ಆ ಘಟನೆ ನಡೆದಾಗ ಏನದೇನೆ, ನೀನು ಆ ಘಟನೆ ನಡೆದಾಗ ಎಲ್ಲಿ ಇದ್ದಿ ಅಂತ ಕೇಳ್ತಾನ. ನಾ ಬೊಂಬೈದಾಗ ಇದ್ದ ಅಂತೇಳಿ ಮದ್ರಾಸದಾಗ ನಡೆದ ಘಟನೆಗೆ ಅವನು ಸಾಕ್ಷಿ ಆಗ್ಲಕ್ ಬರಂಗಿಲ್ಲ. ಮದ್ರಾಸ್ನಾಗ ನಡೆದ ಘಟನೆಗೆ ಮದ್ರಾಸ್ನಾಗೆ ಆ ಘಟನೆಯನ್ನ ಪ್ರತ್ಯಕ್ಷವಾಗಿ ನೋಡಿರ್ಬೇಕು, ಅದಕ್ಕೆ ಸಾಕ್ಷಿ ಅಂತಾರ. ಇದು ಎರಡನೇ ಕ್ವಾಲಿಟಿ. ಅತ್ಯಂತ ಸಮೀಪ ಅಪರೋಕ್ಷವಾಗಿ ನೋಡಿರ್ಬೇಕು ಅವನಿಗೆ ಸಾಕ್ಷಿ ಅಂತಾರ. ಮುಂದೆ ಮೂರನೇದ್ದು ಎರಡು ಹೇಳಿದ್ರಲ್ಲ, ಇನ್ನೂ ಒಂದು ಹೇಳ್ರಿ ಸಾಕ್ಷಿ ಲಕ್ಷಣ. ಇವನು ನೀನು ಸಂಬಂಧ ಇರ್ಲಕ್ಕಿಲ್ಲಪ್ಪ, ದೋಸ್ತರೇ ಅದಿರೇನು, ಎಲ್ಲರೇ ಕೂಡಿ ಹೋಟೆಲ್ಗೋ ಬಾರಿಗೋ ಎಲ್ಲೋ ಬಜಾರ್ದಾಗೋ ಎಲ್ಲರ ಟೂರ್ ಗೀರ್ ಹೋಗಿ ಬಂದಿರೇನು, ತಿರುಗಾಡಿರೇನು, ಕ್ಲೋಸ್ ಅದಿರೇನು ಅಂತ ಕೇಳ್ತಾನ. ಅಂದ್ರೆ ರಾಗ 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 ಏನರ ಅದ ಏನು, ಆ ಅಪರಾಧಿ ಬಗ್ಗೆ ಇವನಿಗೆ ರಾಗ ಆದ ಏನು, ಇಲ್ಲ ನೀವಿಬ್ರು ಎಂದರೆ ಜಗಳ ಪಗಳ ಮಾಡ್ಕೊಂಡಿರೇನು, ಹೌದಾ ಇಲ್ಲ. ರಾಗದ್ವೇಷ ರಹಿತನಾಗಿರಬೇಕು, ಅತ್ಯಂತ ಸಮೀಪದಿಂದ ಅದನ್ನ ಪ್ರತ್ಯಕ್ಷವಾಗಿ ಕಂಡಿರಬೇಕು, ಮತ್ತದು ಯಾವುದಕ್ಕೂ ಸಂಬಂಧ ಇರಬಾರದು. ಇದು ಸಾಕ್ಷಿ ಲಕ್ಷಣ. ಈಗ ನಿಮ್ಮೊಳಗ ಆ ಪರಮಾತ್ಮ ಚೈತನ್ಯ ಸರ್ವವ್ಯಾಪಕ ವಿಭು ನಿಮ್ಮೊಳಗ ಅದನ. ನಿಮ್ಗೇನಾರ ಆಗೋನ ಅವ ಏನ್ ಲವ ಹೊಯ್ಕೊತಾನೇನು, ಅಯ್ಯೋ ಕಾಲಾಗ ಮುಳು ಚುಚ್ಚದ ಅಂತಂದ್ರ ಅವ ಹೆಂಗಿರ್ತಾನ? ಸಾಕ್ಷಿ ಹೇಳ್ತಾನ ಏನು ಜೀವ ಹೇಳ್ತಾನ? ಕಣ್ಣಾಗ ಕಸ ಬಿದ್ದ ಯಾರು ಹೇಳ್ತಾರ? ಸಾಕ್ಷಿಗೆ ಏನಾಗ್ತದ? ನಿನ್ ಕಣ್ಣಾಗ ಕಸ ಬಿದ್ರೇನು ನಿನ್ ಕಣ್ಣ ಕಿತ್ಕೊಂಡು ಹೋದ್ರ ಅವನ್ ಸುಮ್ಮನೆ ಇರ್ತಾನ, ಕಾಲಿಗೆ ಏನಾದ್ರೂ ಅವನ್ ಸುಮ್ಮನೆ ಇರ್ತಾನ, ನೋಡ್ತಾನ.
ಅಷ್ಟೇ, ಸುಮ್ಮನೆ ನೋಡ್ತಾನೆ, ಸಂಬಂಧ ಇರ್ಲಾರ್ದಂಗಿದ್ದು ನೋಡ್ತಾನ, ನೋಡ್ಕೊತಿರ್ತಾನ ಅಷ್ಟೇ. ಏನಾದರೂ ಅದಕ್ಕೆ ಸಂಬಂಧನೇ ಇಲ್ಲ, ಅದರ ಬಗ್ಗೆ ರಾಗನೂ ಇಲ್ಲ, ದ್ವೇಷನೂ ಇಲ್ಲ. ಬರೇ ಶರೀರವು, ಇಡೀ ಶರೀರ ಆದ್ರೂ ಅವನಿಗೆ ಅದರ ಬಗ್ಗೆ ಏನು ಚಿಂತೆ ಇಲ್ಲ. ಮತ್ತೊಂದು 1000 ಶರೀರಗಳು ತಗೊಂಡು ಹುಟ್ಟಿ ಬಂದರೂ ಅವನಿಗೆ ಏನು ಅದರ ಬಗ್ಗೆ ಚಿಂತೆ ಇಲ್ಲ. ಅವನು ಸುಮ್ಮನೆ ನೋಡ್ತಾನ, ನೋಡವ ನೋಡವ ನೋಡವ, ಸುಮ್ಮನೆ ನೋಡವನಿಗೆ, ಸಂಬಂಧ ಇರ್ಲಾರ್ದಂಗ ನೋಡವನಿಗೆ, ನೋಡಿ ನೋಡಿ ಅದಕ್ಕೆ ಏನೂ ಆಕ್ಷನ್ ಇರ್ಲಾರ್ದಂಗೆ ಇರೋವನಿಗೆ ಏನ್ ಮಾಡ್ಬೇಕು? ಸಾಕ್ಷಿ 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 ಅಂತ. ಮತ್ತ ನಾವು ಸುಮ್ಮದನಂತಂದ್ರ ಹಂಗಿದ್ನಂದ್ರ ಇದ್ದು ಸತ್ತಂಗ ನಾವು ಅಂತ ತಗೊಂಡು ಏನ್ ಮಾಡ್ಬೇಕು? ಒಂದು 50 ತೊಲಿ ಬಂಗಾರದ ಬಿಸ್ಕಿಟ್ ತಂದು ಮನೆಯಾಗ ಇಟ್ಟಿನಿ ಅಂತಂದ್ರೆ ಹೆಂಡತಿಗೆ ಸಮಾಧಾನ ಇರ್ತದೇನು? ಏನ್ ಮಾಡಮ್ಮ, ಅದ ಬಂಗಾರ ಇತ್ತು ಇಲ್ಲಂಗ ಆಭರಣ ಮಾಡಿ ಹಾಕೊಂಡ್ರೆ ನನಗೆ ಸಮಾಧಾನ. ಹಂಗ ಏನ್ ಮಾಡ್ತಿರ್ತಾನ, ಒಳಗೆ ಇದ್ದು ಅರಿವಿನ ವಿಚಾರಗಳು, ಅಂತರ್ಬೋಧೆ ವಿಚಾರಗಳನ್ನು ಹೇಳ್ತಿರ್ತಾನ. ಸತ್ಸಂಗ ಮಾಡ್ರಿ, ಸಜ್ಜನರ ಸಂಘದೊಳಗೆ ಇರ್ರಿ, ಒಳ್ಳೆ ವಿಚಾರಗಳು ಕೇಳ್ರಿ, ಅವೇ ಶ್ರವಣ ಮಾಡಿ ಅವೇ ಮನನ ಮಾಡ್ಕೊಳ್ರಿ, ಅವೇ ನಿಧಿಧ್ಯಾಸನ ಮಾಡ್ಕೊಳ್ರಿ. ಅವನು ಮಾತು ಯಾರು ಕೇಳ್ತಾರ ಅವರೇ ಮಹಾತ್ಮರು. ಮತ್ತೆ ಜಗತ್ನಾಗ ಮಹಾತ್ಮರು ಅಂದ್ರೆ ಮತ್ತೆ ಯಾರಿಲ್ಲ. ಒಳ್ಳೆ ಸತ್ಯಶಾಸ್ತ್ರಗಳನ್ನು ಓದ್ರಿ, ಒಳ್ಳೆ ದಾರಿಯಾಗಿರ್ರಿ, ಪರಮಾನಂದ ಪ್ರಾಪ್ತಿ ಮಾಡ್ಕೊಳ್ರಿ, ಇಲ್ಲದ ದುಃಖ ನಿವೃತ್ತಿ ಮಾಡ್ಕೊಳ್ರಿ. ಒಳಕುತ್ತ ಈ ನಮ್ಮೊಳಗಿಂತ ಹೇಳವ್ ಇಲ್ಲರಿ ಅಂತೇಳಿ ಯಾರ್ಯಾರ ಕೈ ಹತ್ತಾರೆ ನೋಡ. ಅದಕ್ಕೆ ಸಾಕ್ಷಿಯಾಗಿ ಇರೋಂಥದ್ದು ಕಲಿಬೇಕು ನಾವು. ಸಾಕ್ಷಿಯಾಗಿ ಇರೋಂಥದ್ದು ಕಲ್ತು ಸೈಲೆಂಟ್ ಆಗಿರ್ಬೇಕು. ಅವನು ಹೆಂಗದನ್ನ ಸೈಲೆಂಟ್ ಅದ, ನಾವು ನಿಶ್ಶಬ್ದ ಅವನು. ಮತ್ತೆ ಯಾವ್ದಾರ ತೆಲುಗು, ಕನ್ನಡ, ಇಂಗ್ಲಿಷ್, ಸಂಸ್ಕೃತ ಯಾವ್ದಾರ ಭಾಷೆ ಬಳಸ್ತಾನೇನು ಅವನು? ಇಲ್ಲ. ಮತ್ತೆ ಹೇಳೋದು ಬಿಟ್ಟಾನೇನು? ಯಾವ ಭಾಷೆ ಬಳಸಲಾರ್ದೆ, ಶಬ್ದ ಮಾಡ್ಲಾರ್ದೆ ನಿಶ್ಶಬ್ದ ವೇದ ಜ್ಞಾನ ಹೇಳ್ತಾನ. ಎಂಥವದ ನೋಡ್ರಿ ಅವನು, ಎಂತ ಮಜಾ ಅದ. ಅವನ ಕಡೆ ಲಕ್ಷ ಕೊಟ್ರು ಮಜಾನೇ ಮಜಾ, ಖುಷಿನೇ ಖುಷಿ, ಆನಂದನೇ ಆನಂದ. ಮತ್ತವ ಏನಾರ ಒಂದು ಅರ್ಧ ತಾಸು 40 ನಿಮಿಷ ಸತ್ಸಂಗ ಮಾಡಿ ಕೈ ಬಿಡ್ತಾನೆ. ಅವನು ದಿನದ 24 ಗಂಟೆ ಹೇಳ್ಕೊತಾ ಇರ್ತಾನ ಅವನು. ಅಂತರ್ಬೋಧೆ ಪ್ರೊಫೆಸರ್. ಹೆಂಗದನ್ನು ಒಳಗಿರುವ ಅರಿವು ಅಪ್ರತ್ಯಕ್ಷ ಗುರುವಿನ ಸ್ವರೂಪ. ಮತ್ತ ಆ ಅರಿವಿನ ಮಾತೆ ಹೊರಗೆ ಕುಂತ ಒಬ್ಬ ವ್ಯಕ್ತಿ ಮಾತಾಡ್ತಾನ ಅಂದ್ರೆ ಅವ ಪ್ರತ್ಯಕ್ಷ ಅರಿವಿನ ಸ್ವರೂಪ. ಹೌದಾ ಇಲ್ಲ? ಅರಿವಿನ ಮಾತೆ ಆಡ್ಕೊತಿದ್ನಂತಂದ್ರೆ ಅವ ಪ್ರತ್ಯಕ್ಷ ಅರಿವಿನ ಸ್ವರೂಪ. ಒಳಗಿರೋ ಅವನು ಕಣ್ಣಿಗೆ ಕಾಣಲ್ಲ, ಕಿವಿಗೆ ಕೇಳಿಸಲ್ಲ, ಅವ ಅಪ್ರತ್ಯಕ್ಷ ಗುರುವಿನ ಸ್ವರೂಪ. ಹೊರಗಿರೋ ಗುರು ಪ್ರತ್ಯಕ್ಷ ಅರಿವಿನ ಸ್ವರೂಪ. ಇಂಥ ಕೂಟಸ್ಥನಾಗಿ ಏನ್ ಮಾಡ್ಬೇಕು? ಅರಿವಿನಲ್ಲಿರೋದಂದ್ರೆ ಏನ್ ಮಾಡ್ಬೇಕು? ಸುಮ್ಮನೆ ನೋಡ್ತಿರ್ಬೇಕು, ಎದರಾಗೂ ಕಲ್ಕೋಬಾರ್ದು. ಏನಾರ ಹೇಳಬೇಕಿತ್ತು ಅಂದ್ರೆ ಒಂದೆರಡು ಒಳ್ಳೆ ಮಾತು ಹೇಳಬೇಕು. ಹೇಳಿದ್ರ ಅವರು ಕೇಳಲಿಲ್ಲ ಅಂತಂದ್ರೆ ತಲೆ ಕೆಡಿಸ್ಕೋಬಾರದು. ಏನು ಮಾಡ್ತೀರಿ ಅದು ಅನುಭವಿಸ್ತೀರಿ. ಜೈಸಿ ಕರ್ಣ ವೈಸಿ ವರ್ಣ, ಹೇಳದದ ಹೇಳ್ದವ. ಒಂದು ಪುಷ್ಪ ತನ್ನ ಸುಗಂಧವನ್ನ ತಾನು ಬೀರ್ತು. ಯಾರು ಸ್ವಚ್ಛ ಇರ್ತಾರ ಅವರಿಗೆ ಅದು ಸ್ವಚ್ಛ ಅನ್ನಿಸ್ತದೆ. ತಲೆಯಾಗ ಬುದ್ಧ್ಯಾಗ ಸಗಣಿ ತುಂಬಿಕೊಂಡವರಿಗೆ ಪುಷ್ಪದ ಪರಿಮಳ ಎಂದರೆ ಸುಗಂಧ ಸುಖ ಕೊಡ್ತದೇನದು? ಸಗಣಿ ತುಂಬಿಕೊಂಡವ್ರಿಗೆ ಸಗಣಿದೇ ವಾಸನೆ ಸಾಕವ್ರಿಗೆ. ಹಿಂಗಿರ್ತವ. ಅದಕ್ಕೇನ್ ಮಾಡ್ಬೇಕು? ಇಲ್ಲಿ ಏನಾಗಬೇಕಾಗ್ಯದ, ನಾವು ಕೂಟಸ್ಥ, ಸಾಕ್ಷಿ, ಈ ವಿಶೇಷಣಗಳನ್ನು ಅರಿತು ನಾವು ಹೌದ್ರಂಗಿರ್ಬೇಕು. ಈಗ ಸಾಕ್ಷಿಯಾಗಿರೋದಕ್ಕೆ ಮುಂದೆ ಹೆಂಗ್ ದಾರಿ ತೋರಿಸ್ತೀರಿ? ನಾನು ಹೇಳಿದೆ, ಸಾಕ್ಷಿ ಇರ್ಬೇಕಂದ್ರ ಸಂಬಂಧ ಇರ್ಲಾರ್ದಂಗಿರ್ಬೇಕು, ನೋಡ್ಕೋತಿರ್ಬೇಕು.
ಎದಕ್ಕೆ ಸಂಬಂಧ ಇರ್ಲಾರ್ದಂಗೆ ಇರಬೇಕು? ಅಂತಃಕರಣಕ್ಕೆ ಸಂಬಂಧ ಇರ್ಲಾರ್ದಂಗೆ ಇರ್ಬೇಕು. ನಿಮ್ಮ ಸ್ಥೂಲ ಶರೀರಕ್ಕೆ ಸಂಬಂಧ ಇರ್ಲಾರ್ದಂಗೆ ಇರ್ಬೇಕು. ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಸಂಬಂಧ ಇರ್ಲಾರ್ದಂಗೆ ಇರಬೇಕು. ಆತದ ಪ್ರಯತ್ನ ಮಾಡಬೇಕು. ಇದು ಬಾಲಕ ಆದಾಗರೆ ನನಗೇನ್ ಮಾಡೋದದ, ಇದು ಯುವಕ ಆದಾಗರೆ ನನಗೇನಾಗದದ, ಇದು ಮುದುಕ ಆದ್ರೆ ನನಗೇನಾಗದದ, ಇದು ಹುಟ್ಟಿದ್ರೆ ಏನಾಗದದ, ಇದು ಸತ್ರ ಏನಾಗದದ, ಇದು ಅದ ಅಂತೇಳಿ ನಾನದೀನಿ ಅಂತ ಇದು ಆದೋ. ನಾನು ಇದ್ದದ್ದಕ್ಕೆ ಇದು ಆದ, ಇದು ಬಂದದ, ನಾನೇ ಇದ್ದಿದ್ದಿಲ್ಲಿಂದ ಇದು ಎಲ್ಲಿದು ಬರ್ತಿತ್ತು, ಇದು ಏನಾದ್ರೆ ಏನು, ಅದು ತನ್ನ ಧರ್ಮದ ಪ್ರಕಾರ ತಾನೇನೇನಾಗಬೇಕು ಅದು ಆಗ್ಲಕತ್ತದ. ಅದನ್ನ ನಾವು ಏನಾಗಿ ನೋಡ್ಬೇಕು? ನಿಮ್ಮ ಸ್ಥೂಲ ಶರೀರವನ್ನ ಹೆಂಗ್ ನೋಡ್ಬೇಕು? ಸಾಕ್ಷಿಯಾಗಿ ನೋಡ್ಬೇಕು. ಸಾಕ್ಷಿ ಹೆಂಗ್ ನೋಡ್ತಿರ್ತಾನ? ಟಿವಿ ನೋಡವ ಏನು ಟಿವಿ ಒಳಗೆ ಒಪ್ಕೊಂಡಿರ್ತಾನ, ಟಿವಿಯಿಂದ ಭಿನ್ನವಾಗಿ ಕುಂತು ನೋಡ್ತಾನ. ಘಟದೃಷ್ಟ, ಘಟವನ್ನು ಘಟದಿಂದ ಭಿನ್ನವಾಗಿ ವೀಕ್ಷಿಸುವಂತೆ ನಿಮ್ಮ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಇವಕ್ಕೊಂದು ಘಟಗಳು ಅಂತ ತಿಳ್ಕೊಂಡು ಅವುಗಳನ್ನ ಏನ್ ಮಾಡಬೇಕು? ಆ ಸ್ಥೂಲ ಶರೀರದಿಂದ ಭಿನ್ನವಾಗಿ ನಿಮ್ಮ ಸ್ಥೂಲ ಶರೀರವನ್ನ ನೋಡುವಂತ ದೃಷ್ಟ ನೀವಾದಾಗ ನೀವೇನಾಗಿರ್ತೀರಿ? ಸಾಕ್ಷಿಯಾಗಿರ್ತೀರಿ. ಆ ಇಂದ್ರಿಯಗಳ ಚಪಲಗಳ ಬೆನ್ನತ್ತಿ ಹೋದ್ರಿ ಅಂತಂದ್ರ, ಹೌದ್ರ ಬೆನ್ನತ್ತಿ ಹೋಗಿ ಅದೇ ನೀವಾದ್ರಿ ಅಂತಂದ್ರೆ ಜೀವ ಆಗಿರ್ತೀರಿ. ಸುಮ್ಮನೆ ಕುಂತು ನೋಡ್ತಿದ್ರಿ ಅಂತಂದ್ರೆ ದೇವ ಆಗಿರ್ತೀರಿ. ಜೀವ ಆಗದು, ದೇವ ಆಗದು, ಇವೆರಡು ನಿಮ್ ಕೈಯಾಗೆ ಅದು. ಎರಡು ನಿಮ್ ಕೈಯಾಗೆ. ಏನ್ ನಡೆದದ? ಸುಮ್ಮ ನೋಡಿದ್ರೆ ದೇವ, ಅದ್ರೊಳಗೆ ಹೋಗಿ ಕೂಡಿದ್ರೆ ಜೀವ. ಮತ್ತೆ ಸ್ಥೂಲ ಶರೀರದ ಇಂದ್ರಿಯ ಚಪಲಗಳನ್ನ ನೋಡ್ಬೇಕು. ನನ್ನ ಕಣ್ಣು ಏನನ್ನು ನೋಡುವುದಕ್ಕೆ ಬಯಸುತ್ತಿದೆ? ಏನನ್ನು ನೋಡುವುದಕ್ಕೆ ಬಯಸುತ್ತಿದೆ? ಅದು ಏನು ನೋಡಬೇಕಾಗಿತ್ತು ಅದನ್ನ ನೋಡುವುದಕ್ಕೆ ಏನ್ ಮಾಡಬೇಕು? ನಿಯಾಮನ ಮಾಡೋದಂತಂದ್ರೇನು? ಅದಕ್ಕೆ ಸೂಚನೆ ಕೊಟ್ಟು ಸ್ಟ್ಯಾಂಡರ್ಡ್ ಮಾಡ್ಬೇಕು. ಅದಕ್ಕೆ ಏನು ನೋಡಬಾರದ್ದು ಅದು ನೋಡಬಾರಪ್ಪ, ಅದರಿಂದ ನಿನಗೆ ಬಂಧನಕ್ಕೊಳಗಾಗ್ತಿದಿ, ನೀ ದುಃಖಕ್ಕೊಳಗಾಗ್ತಿದಿ, ಕಷ್ಟಕ್ಕೊಳಗಾಗ್ತಿದಿ. ನೋಡಬಾರದ್ದನ್ನು ನೋಡಬೇಡ, ನೋಡಬೇಕಾಗಿದ್ದನ್ನು ನೋಡಲೇಬೇಕು. ಇಂದ್ರಿಯಗಳೇನು ಕೆಟ್ಟು ಅಂದ್ರೆ ಅವಕ್ಕೆ ಸೂಕ್ತ ಮಾರ್ಗದರ್ಶನ ಇಲ್ಲದಕ್ಕ ಏನು ನೋಡಬೇಕು ಆಗ್ಯದ ಅವುಗಳನ್ನ ನೀವು ಒದಗಿಸಲಾರದಕ್ಕ ಅವು ಏನೇನೋ ನೋಡ್ಲಕತ್ತಾವ. ಇಷ್ಟೇ ಅಲ್ಲ, ಅವು ಏನ್ ಬೇಕಾದ್ರೆ ಎದಕ್ ನೋಡ್ತಾವ? ನೋಡೋದಂತ ಕೆಲಸ ಹೋಗೋದು. ನೋಡ ಕೆಲಸನೇ, ಕಣ್ಣಿನ ಕೆಲಸ ಏನು? ನೋಡ ಕೆಲಸ. ಅದಕ್ಕೆ ಏನು ನೋಡಬೇಕು ಅನ್ನೋದು ಜ್ಞಾನ ಇಲ್ಲದಕ್ಕ ನಾವು ಅದಕ್ಕೆ ಏನು ತೋರಿಸ್ಬೇಕು ಅದನ್ನ ನಾವು ಸರಿಯಾಗಿ ತೋರಿಸ್ಲಾರ್ದಕ್ಕ ಅದೇನ್ ಮಾಡ್ಲಕತ್ತದ? ಏನೇನೋ ನೋಡ್ಲಕತ್ತದ. ಅದಕ್ಕೆ ದಿನದ 24 ತಾಸು ಬಿಜಿ ಇಟ್ಟು ಏನು ನೋಡ್ಬೇಕು ಇದೇ ನೋಡ್ಕೊತಿರ್ಬೇಕು. ನೀನು ಇದನ್ನು ಬಿಟ್ಟು ಮತ್ತೇನು ನೋಡಬಾರ್ದು ಅಂತೇಳಿ ನೀವು ಸೂಚನೆ ಕೊಟ್ರೆ ಅದಕ್ಕೆ ಕೆಲಸ ಕೊಟ್ರಿ ಅಂತಂದ್ರೆ ಅದೇ ಕೆಲಸ ಮಾಡ್ಕೊತೋತದದು. ಅದು ಬಿಟ್ಟು ಮತ್ತೊಂದೇನು ಮಾಡಂಗಿಲ್ಲ. ಅದು ಬಂದದ್ದೇ ಆತ್ಮಜ್ಞಾನಕ್ಕೆ ಬಂದದ. ಗುರುವಿನ ಪಾದ, ಸತ್ಶಾಸ್ತ್ರಗಳ ಅಧ್ಯಯನ, ಗುರುವಾಕ್ಯದ ಶ್ರವಣ, ಸದ್ಗುರುವಿನ ಪಾದ ದರ್ಶನ, ಇದನ್ನು ಮಾಡ್ಲಿಕ್ಕೆ ಬಂದದ. ಇದನ್ನ ನೀವು ಮಾಡುವಾಗ ಅದು ಎಂದೂ ಎಲ್ಲಿ ಹೋಗಿಲ್ಲ. ಬೇಡ ಗುರುಗಳ ಬಲ್ಲಿ ಬೇಡತ್ತದ ಎಂದಾರು ಓಡಗದೇನೆಲ್ಲಾರ? ಶಾಸ್ತ್ರಗಳು ಒಳ್ಳೆ ಬುಕ್ ಸಿಕ್ಕರೆ ತಗೋಬೇಕು, ಓದ್ಬೇಕಂತೇಳಿ ಕುಂತು ಓದ್ಲಕತ್ತದ ಇಲ್ಲ? ಒಳ್ಳೆ ಗುರುಗಳ ಹತ್ರ ಕೂತು ಕೇಳಕತ್ತದ ಇಲ್ಲ? ಒಳ್ಳೆ ವಿಚಾರಗಳು ಕರೆಕ್ಟ್ ಹೇಳಿದ್ರೆ ಅದು ಕೇಳ್ತದ. ಸುಮ್ನೆ ಏನಾರ ಹೇಳ್ತೇವೆ, ನಾಟಕ ಮಾಡ್ತೇವೆ ಅಂದ್ರೆ ಅದು ಕೇಳಲ್ಲ. ಅದು ನಡಿ ಹೋಗ ಮಕ್ಕಳು, ಇಲ್ಲಾಂದ್ರೆ ಮಕ್ಕೊತ್ತೀನಿ ನೋಡಂತದ. ಸಾಕ್ಬಿಡು ಮಕ್ಕೊತ್ತೀನಿ, ಏನ್ ಹಚ್ಚಿದೆ ಅಲ್ಲ. ಏನಾರ ಅರಿವಿಗೆ ಸಂಬಂಧ ಇಲ್ಲದ ಏನಾರ ಕತೆ ದೃಷ್ಟಾಂತಗಳು ಹೇಳ್ಕೊತ್ ಕೂತೇವಂತ ಮಕ್ಕೊತ್ತೀನಿ ನಡಿ ಆ ಕಡೆ ಅಂತ. ಇದು ಬಿಡು ಸಾಕು, ಏನ್ ಹಚ್ಚಿ ನಡ. ಈಗ ಏನಾಯ್ತು?
ಸಾಕ್ಷಿಯಾಗಿ ಇಂದ್ರಿಯಗಳು ಏನ್ ಮಾಡ್ಲಕತ್ತವ, ಏನ್ ಬಯಸ್ಲಕತ್ತವ, ಏನ್ ಬಯಸಬಾರದು, ಏನನ್ನ ನೋಡ್ಬೇಕು, ಕೇಳಬೇಕು, ಏನ್ ಮುಟ್ಟಬೇಕು, ಮೂಸಿಸ್ಬೇಕು, ಹೋಗ್ಬೇಕು, ಬರ್ಬೇಕು, ಹಿಡಿಬೇಕು, ಬಿಡಬೇಕು, ಕೊಡಬೇಕು, ತಗೋಬೇಕು, ಏನೆಲ್ಲ ಮಾಡ್ಲಕತ್ತವಲ್ಲ, ಇದ್ರಾಗ ಏನ್ ಮಾಡಬೇಕು, ಏನ್ ಮಾಡಬಾರ್ದು, ಇದನ್ನ ವಿವೇಕಯುಕ್ತವಾಗಿ ತಿಳ್ಕೊಂಡು ಅದೆಲ್ಲ ಶ್ರವಣದಾಗ ಹೇಳ್ತಾರೆ ಗುರುಗಳು. ತಿಳ್ಕೊಂಡು ಏನ್ ಮಾಡಬೇಕು, ಅದ್ರ ಪ್ರಕಾರ ಅವುಗಳಿಗೆ ತರಬೇತಿ ಕೊಡಬೇಕು. ನನ್ನ ಸೂಕ್ಷ್ಮ ಶರೀರ ಯಾವುದರಲ್ಲಿ ಆಸಕ್ತಿ ವಹಿಸುತ್ತಿದೆ ಅಂಥೇಳಿ ನಿಮ್ಮ ಸೂಕ್ಷ್ಮ ಶರೀರವನ್ನ ಭಿನ್ನವಾಗಿ ಇಟ್ಟುಕೊಂಡು ನೋಡಬೇಕು. ಅದ್ರ ಹಿಂದೆ ಸೂಕ್ಷ್ಮ ಶರೀರದ ಆಸಕ್ತಿ ಹಿಂದೆ ಮನಸ್ಸು ಬರ್ತದ. ಆ ಮನಸ್ಸು ಏನ್ ಮಾಡ್ತದ, ಓಲ್ಯ ಬಿಡ್ಲ, ಕೊಡ್ಲ ಕೊಡದಿರ್ಲ, ತಗೊಳ್ಳೋದು ಬಿಡ್ಲ, ತಿನ್ಲ ತಿನ್ನದಿರ್ಲ, ನೋಡ್ಲ ಬೇಡ, ಕೇಳಲ ಬೇಡ, ಮುಟ್ಟಲ ಬೇಡ, ಮೂಸಿಸ್ಲ ಬೇಡ. ಇಂಥ ವ್ಯವಹಾರಗಳೇನಾದ್ರು ಸಂಕಲ್ಪ ವಿಕಲ್ಪಗಳಿವೆ. ಈ ಸಂಕಲ್ಪ ವಿಕಲ್ಪದ ಜೊತೆಗೆ ಏನಾಗ್ತದ, ಅದ್ರ ಹಿಂದೆ ಬುದ್ಧಿ ಬರ್ತದೆ. ಆ ಬುದ್ಧಿಗೆ ಎಂತ ಸಂಸ್ಕಾರ ಕೊಟ್ಟಿರ್ತೀರಿ, ಎಂತ ಜನರ ಜೊತೆಗೆ ಇರ್ತೀರಿ, ಅಂತ ನಿರ್ಧಾರ ಕೊಡ್ತದ ನಡಿ ಇಂಥದೋಗ. ಯಾಕಂದ್ರೆ ಚಿತ್ತದೊಳಗ ಎಂತ ಸಂಸ್ಕಾರ ತುಂಬಿಕೊಂಡಿರಿ. ಐಶ್ವರ್ಯ ರಾಯ್ ಬಂದಗಳಂತ ಒಬ್ಬ ಕರಿತಾನ, ಜಗದ್ಗುರುಗಳು ಬಂದಾರ ಪ್ರವಚನ ಹೇಳ್ತಾರ ಬರ್ರಿ ಅಂತ ಇನ್ನೊಬ್ಬ ಕರಿತಾನ. ಇವ್ರಿಬ್ಬರ ಕಡೆ ಹೋಗೋದಕ್ಕೆ ಒಂದ್ ಕಡೆ ಸಂಕಲ್ಪ, ಒಂದ್ ಕಡೆ ವಿಕಲ್ಪ. ಏನ್ ಮಾಡ್ಬೇಕು ಅಂತ ಆವಾಗ ಬುದ್ಧಿ ಏನ್ ಮಾಡ್ತದೆ, ನಿಮ್ಮ ಬುದ್ಧಿಗೆ ಇಂಥವೇ ಸಿನಿಮಾ ಆಕ್ಟರ್ಗಳ ಬೆನ್ನತ್ತಿ ಹೋಗಿದ್ದೇ ನಿಮ್ಮ ಬುದ್ಧಿ ಒಳಗೆ ಸಂಸ್ಕಾರ ಇತ್ತಂದ್ರ ಎಲ್ಲಿ ಹೋಗಮ್ಮಂತ ಹೇಳ್ತದ ಅದು ಬುದ್ಧಿ. ಆಕ್ಟರ್ ಕಡೆ ಐಶ್ವರ್ಯ ರಾಯ್ ನೋಡ್ಲಕ್ ಹೋಗ ನಡಿ. ಮತ್ತ ಬುದ್ಧಿ ಒಳಗ ಒಳ್ಳೆ ಒಳ್ಳೆ ಮಹಾತ್ಮರ ವಿಚಾರಗಳನ್ನ ಕೇಳಿ ಪರಮಾನಂದ ಪ್ರಾಪ್ತಿ ರೂಪ ಸರ್ವ ದುಃಖ ನಿವೃತ್ತಿ ರೂಪ ಮೋಕ್ಷ ಹೊಂದಬೇಕು ಅಂತೇಳಿ ನಿಮ್ಮೊಳಗ ಒಳ್ಳೆ ಸಂಸ್ಕಾರಗಳು ತುಂಬಿಕೊಂಡಿದ್ರಿ ಅಂತಂದ್ರ ಐಶ್ವರ್ಯ ರಾಯಲಿಂತ ಏನಾಗೋದದ, ಹೋಗ ಕಡೆ ನಮ್ಮ ಮನೆಯಾಗೂ ಬೇಕಾದಂಗ ನಮ್ಮ ಹ್ಯಾಂಡ್ರ ಮಕ್ಕಳು ಐಶ್ವರ್ಯನ ಅಪ್ಪ ಇದ್ದಂಗ ಅದರ, ಅವ್ರ ಅಪ್ಪನ ಅಪ್ಪ ಅದರ. ನಮ್ಮ ಮನೆಗೇನು ಇಲ್ಲ ಅಂದ್ರೆ ಐಶ್ವರ್ಯ ರಾಯಿಗಳು ಅಲ್ಲೇ ಅದಳ. ನಮ್ಮ ಮನೆಯಾಗಿಲ್ಲ, ನಮ್ಮ ಊರಾಗಿಲ್ಲ, ಎಲ್ಲ ನಮ್ಮ ಮನೆಗಿದ್ದವರು ಅವರೇ ಅದ, ಬೇರೆ ಯಾರು ಅದರಲ್ಲಿ. ಇದು ಅಜ್ಞಾನದ ಕೆಲಸ ಬಿಟ್ಟು ಮಹಾತ್ಮರ ವಿಚಾರಗಳನ್ನ ಕೇಳಿದ್ರೆ ನಮ್ಮ ಜನ್ಮ ಪಾವನ ಆಗ್ತದ, ಶ್ರೇಷ್ಠ ಆಗ್ತದ ಅಂತ ತಿಳ್ಕೊಂಡು ನಮ್ಮ ಬುದ್ಧಿ ಒಳಗೆ ಒಳ್ಳೆ ಸಂಸ್ಕಾರಗಳು ಇದ್ದು ಅಂತಂದ್ರೆ ನಾವ್ ಈ ಕಡೆ ಹೋಗ್ತೀವಿ. ಮತ್ತ ಅಹಂಕಾರ ಐಶ್ವರ್ಯ ರಾಯ್ ಬಲ್ವಾದ್ರೂ ಸಹಿತ ಅದು ಸೀಲ್ ಆಗ್ತದ, ನಾ ಮಾಡಿದ್ದೆ ಕರೆಕ್ಟ್. ಈಗ ಸ್ವಾಮಿಗಳು ಬಂದದ್ದು ಹೇಳ್ತಾವ, ಇವು ಹೇಳೇ ಹೇಳ್ತಾವ, ಕೇಳ್ತಾವ, ಯಾವೇನು ಉದ್ಧಾರ ಆಗ್ಯಾವ, ಎಲ್ಲಿರ್ಬೇಕು ಅಲ್ಲೇ ಅದಾವ. ಒಂದರೆ ಏನಾರ ಉದ್ಧಾರದ ಲಕ್ಷಣ ಕಾಣ್ತದೇನು? ಎಷ್ಟು ಕೇಳ್ತಾರ, ಎಷ್ಟು ಹೇಳ್ತಾರ, ಏನೇನೋ ಮಾಡ್ತಿರ್ತಾರೆ, ಎಲ್ಲಿರ್ಬೇಕು ಅಲ್ಲೇ ಅದಾರ. ನಮ್ಮ ಹೊರಗೆ ಜ್ಞಾನಿಗಳು ಹೊರಗೆ ಏನೂ ಕಾಣಂಗಿಲ್ಲ, ಎಲ್ಲರೂ ಇದ್ದಂಗೆ ಇರ್ತಾರ. ಭಕ್ತರು ಉಪಾಸಕರು ಹೊರಗೆ ಕಾಣ್ತಾರೆ, ನೋಡೋರ್ ಕಣ್ಣಿಗೆ ಕಾಣ್ತಾರೆ. ಜ್ಞಾನಿಗಳು ಹಂಗೆ ಕಾಣಂಗಿಲ್ಲ. ಎಲ್ಲ ಲೋಕದ ಜೀವಿಗಳು ಹೆಂಗಿರ್ತಾರ ಹಂಗೆ ಇರ್ತಾರ. ಅವ್ರು ಮಾಡೋ ಜೀವನ ಹೆಂಗಿರ್ತದ, ಪರಮಾತ್ಮ ಒಬ್ಬ ಸತ್ಯ, ಈ ಜಗತ್ತು ಮತ್ತು ಜಗತ್ತಿನ ವ್ಯವಹಾರಗಳೆಲ್ಲ ಮಿಥ್ಯ ಅಂತ ಒಳಗೆ ನಿಶ್ಚಯ ಜ್ಞಾನ ಇರ್ತದ. ಮಿಥ್ಯ ಅಂತ ತಿಳ್ಕೊಂಡು ಅವರು ಸಂಸಾರ ಮಾಡ್ತಿರ್ತಾರೆ. ಅಜ್ಞಾನಿಗಳು ಏನ್ ಮಾಡ್ತಾರ, ಆ ಸಂಸಾರ ಸತ್ಯ ಅಂತ ಮಾಡ್ತಿರ್ತಾರೆ. ಸತ್ಯ ಅಂತ ಮಾಡುವಾಗ ಅದು ಮಿಥ್ಯವಾಯ್ತು, ಅದ್ರೊಳಗೆ ಏನಾರ ವ್ಯತ್ಯಾಸ ಆಯ್ತಂದ್ರೆ ಇವ್ರು ಅಳತಾರ, ಅವ್ರು ಅಳಂಗಿಲ್ಲ. ಮಿಥ್ಯವಾದದ್ದು ಮಿಥ್ಯ, ಒಂದಿನ ಕೈ ಬಿಟ್ಟು ಹೋಗ್ತದ ಮೊದಲೇ ಗೊತ್ತದ, ಮತ್ತು ಹೋಯ್ತು ಬಿಡಪ್ಪ, ಕೆಟ್ಟ ಹೋಗೋದು ಕೆಟ್ಟ ಹೋಯ್ತು ಬಿಡಪ್ಪ ಅಂತ ಸಂತೋಷವಾಗಿರ್ತಾರ ಅವ್ರು ಅಷ್ಟೇ. ಈ ರೀತಿ ಏನಾಯ್ತು, ಸಾಕ್ಷಿಯಾಗಿರ್ಬೇಕಂದ್ರ ನೀವು ನಿಮ್ಮ ಮನಸ್ಸನ್ನ ನೋಡ್ಕೋಬೇಕು, ನಿಮ್ಮ ಶರೀರವನ್ನ ನೋಡ್ಕೋತಿರ್ಬೇಕು. ಅದಕ್ಕೆ ಹೆಂಗ ಸಂಬಂಧ ಇರ್ಲಾರ್ದಂಗ ನೋಡ್ಕೋತಿರ್ಬೇಕು. ಅದಕ್ಕೆ ಏನಾಗಬೇಕು, ಅದು ಆಲಕತ್ತದ ನೋಡ್ಕೋತಿರ್ಬೇಕು. ಆದ್ರೆ ನಿಮ್ಮೊಳಗಿದ್ದವ ಹಂಗ ಸುಮ್ಮನೆ ನೋಡ್ಕೋತಿಲ್ಲ. ಅವನು ಕಾಳಜಿ ಮಾಡ್ಲಕತ್ತಾನ, ಅತ್ಯಂತ ಕಾಳಜಿ ಮಾಡ್ಲಕತ್ತಾನ. ಬಂದದ್ದೇ ಅವನು ಕಾಳಜಿ ಮಾಡಿ ನಿಮ್ಮನ್ನ ಚಂದ ಒಂದು ದಾರೆ ಕರ್ಕೊಂಡು ಹೋಗ್ಬೇಕಂತೆ ಮಾಡ್ಲಕತ್ತಾನ. ನೀವು ಏನೆಲ್ಲ ಅವನ ಮಾತು ಕೇಳಾರ್ದ ಗದ್ದಲ ಮಾಡಿದ್ರಿ ಅಂತಂದ್ರ, ಈಗ ನನ್ನ ಮಾತು ಕೇಳಾರ್ದ ಏನಾರ ನೀವು ಗದ್ದಲ ಮಾಡಿದ್ರಿ ಅಂತಂದ್ರೆ ನಾನೇನ್ ಮಾಡ್ತೇನೆ, ಹೊರಗೆ ಹಾಕ್ಬಿಡ್ತೇನೆ. ಬ್ಯಾಡ್ ನಡಿ, ನೀವು ಕಿರಿಕಿರಿನೇ ಬ್ಯಾಡ. ಅವ ಹಂಗ ಹೊರಗೆ ಹಾಕಂಗೇ ಇಲ್ಲ. ಏನೆಲ್ಲ ಮಾಡಿ ಕಡೆಗೆ ಜೈಲಿಗೆ ಹೋದ್ರೂ ಸಹಿತ
ಅವ ಹಂಗೇ ಸಂಗಟ ಇರ್ತಾನೋ, ಸಂಗಟ ಇದ್ದು ನಾ ಹೇಳಿದ್ ಕೇಳಾರ್ದು ಹಿಂಗಾಯ್ತು ನೋಡಪ್ಪ ನಿನ್ನ ಹಣೆ ಬರ, ಇನ್ನು ಮುಂದೆ ಆದ್ರೂ ನನ್ನ ಮಾತು ಕೇಳು, ಸ್ವಲ್ಪ ಸುಧಾರಣೆ ಮಾಡ್ಕೊ ಅಂತೇಳಿ ಆ ಪರಮಾತ್ಮ ಏನದನ ಜೊತೆಗಿದ್ದು ಎಷ್ಟು ಕೋಟಿ ಜನ್ಮ ಎತ್ತಿ ಬಂದು ಎಷ್ಟು ಜನ್ಮಗಳು ವ್ಯರ್ಥ ಮಾಡಿದ್ರೂ ಸಹಿತ ಅವ ನಮ್ಮ ಸಂಗಟಿದ್ದು ಒಳ್ಳೆ ವಿಚಾರ ಹೇಳ್ಕೊತ ಇವತ್ತಿಲ್ಲ ನಾಳೆ ಸುಧಾರಣೆ ಆಗಿತ್ತು, ಇನ್ನ 1 ಕೋಟಿ ಜನ್ಮ ಎತ್ತಿ ಬಂದ ಮೇಲೆ ಆದ್ರೂ ಈ ಜೀವ ಸುಧಾರಿಸಿತ್ತು ಅಂತೇಳಿ ಎಷ್ಟೊಂದು ನಿರೀಕ್ಷೆ ಇಟ್ಕೊಂಡ ನನ್ಗೆ ಗೊತ್ತದ. ಶಾಲೆಗೆ ಹುಡುಗರು ಮೇಲೆ ಫೇಲ್ ಅಲ್ಲಕತ್ತರ ಟೀಚರ್ ಹೆಸರು ಕಿತ್ತಿ ಕೊಟ್ಟು ಕಳಿಸ್ಬಿಡ್ತಾರ, ನಡಿ ಹೋಗ ನೀನ್ ಏನು ವಿದ್ಯಾನೆ ಶಾಲೆಗೆ ಹತ್ತಲ್ಲ, ಸುಮ್ಮನೆ ಎಲ್ಲರ ಕೆಲಸ ಮಾಡ್ಕೊಂಡು ದುಡ್ಕೊಂಡು ಬದುಕು ಹೋಗ. ಶಾಲೆನವರು ಕಿತ್ತಿ ಕಳಿಸ್ಬಿಡ್ತಾರ. ಅವಾಗ ಅವ್ವ ಅಪ್ಪ ಏನ್ ಮಾಡ್ತಾರ, ಇದಕ್ಕೆ ಶಾಲಿ ಹತ್ತಲ್ದು, ಇದಕ್ಕ ಶಾಲಿ ಹತ್ತಲ್ದು, ಇದ್ರ ತೆಲಿಗೆ ಶಾಲಿ ಹತ್ತಲ್ದು, ಅದಕ್ಕೆ ಏನ್ ಮಾಡ್ಬೇಕು, ಇದಕ್ಕೆ ಯಾವ್ದಕ್ಕಾರೆ ಕೆಲ್ಸಕ್ಕೆ ಹಚ್ಬೇಕ, ತೊಯ್ದೆಲ್ಲರ ಕೆಲ್ಸಕ್ಕೆ ಹಚ್ತಾರೆ. ಅದಕ್ಕೆ ನಾವಿಲ್ಲಿ ರಾಯಚೂರಾಗ ಏನ್ ಮಾಡಿವಿ ಗೊತ್ತಾ, 6ನೇ ಕ್ಲಾಸ್ನಿಂತ PUC ತನಕ 1ನೇ ಕ್ಲಾಸ್ನಿಂತ 5ನೇ ಕ್ಲಾಸಿನ ತನಕ 2 ಸ್ಕೂಲ್ಗಳು ತೆಗೆದಿವಿ. ಏನ್ ಮಾಡಿವಿ, ಶಾಲಿ ಹತ್ತಲ್ಲ ಅಂತೇಳಿ ಯಾವ್ರಿಗೆ ಬಿಡಿಸಿ ಕೆಲ್ಸಕ್ಕೆ ಹಚ್ಚಾರಲ್ಲ ಅಂತವ್ರು ಹಿಡ್ಕೊಂಡು ತಂದು ಶಾಲಿ ಕಲಿಸ್ತೀವಿ. ಅವಕ್ಕೇನು ಅದು ವಿದ್ಯೆ ಹತ್ತಲಿಲ್ಲ ಅನ್ನೋದು ಸುಳ್ಳು ಮಾತು. ಅವಕ್ಕೆ ನಾವು ಹಚ್ಚತೀವಿ, ವಿದ್ಯೆ ಹತ್ತಂಗ ಮಾಡ್ತೀವಿ, SSLC PUC ಪಾಸ್ ಆಗಂಗ ಮಾಡ್ತೀವಿ. ಆದ್ರೆ ಏನದಂದ್ರೆ ಅದಕ್ಕೆ ಶ್ರಮ ಬಹಳ ವಹಿಸ್ಬೇಕಾಗ್ತದ. ಆ ಶ್ರಮಕ್ಕೆ ತಕ್ಕಂತೆ ಕಷ್ಟಪಡುವ ಟೀಚರ್ಸು ಬೇರೆ ಅದಾರ, ಕಲ್ಲಿನೊಳಗಿಂದ ನೀರು ತೆಗೆಯವ್ರು ಅದಾರ, ಅಂತ ಟೀಚರ್ಸ್ ಅದಾರ ನಮ್ಮ ಹತ್ರ. ಅವ್ರು ಏನ್ ಮಾಡ್ತಾರ, ಶ್ರಮ ವಹಿಸ್ತಾರ, ಅದಕ್ಕೆ ತಕ್ಕಂತೆ ಫೀಸ್ ಕೊಡ್ಬೇಕಾಗ್ತದೆ. ಏನಾರು ಒಂದು ಪಡ್ಕೋಬೇಕಾದ್ರೆ ಏನಾರ ಬೇಕಲ್ಲ, ಅದಕ್ಕೆ ಸ್ವಲ್ಪ ಮಿಡಲ್ ಕ್ಲಾಸು ಮತ್ತು ಅಪ್ಪರ್ ಮಿಡಲ್ ಕ್ಲಾಸಿನ ಜನರಿಗೆ ನಮ್ಮ ಸ್ಕೂಲ್ಗಳು ಉಪಯೋಗ ಅದಾವ. ಅವ್ರ ತಂದೆ ತಾಯಿ ಮಕ್ಕಳಿಗೆ ಶಾಣೆ ಮಾಡಿ ಹಿಂಗ್ ಪಾಸ್ ಮಾಡಿಸ್ತಾರ ಅಂತಂದ್ರ ಎಷ್ಟರೆ ತಗೋರಪ್ಪ ನನ್ನ ಮಗನಿಗೆ ಶಾಣೆ ಮಾಡಂತೇಳಿ ಏನಂತಾರಲ್ಲ, ಎಟ್ಟರೆ ತಗೋನು ನಾವು ಎಷ್ಟು ಬೇಕಾದ್ರೆ ತಗೊಳಂಗಿಲ್ಲ. ಅದಕ್ಕೊಂದು ಅವ್ರ ಸ್ಯಾಲ್ರಿ ಅವು ಖರ್ಚು ಏನನ್ನೋದು ಅದಕ್ಕೆ ತಕ್ಕಂತೆ ಸೂಕ್ತವಾದ ಸ್ಯಾಲ್ರಿ ಅದು ಕೊಟ್ಟು ನಾವು ಮಾಡ್ಲಕತ್ತೀವಿ. ಅದು ಈಗ ಸದ್ಯ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ನಾವು ಮಾಡಕತ್ತೀವಿ. ಅದು ಹಿಂಗಾಗಿ ಅಂತ ಸ್ಕೂಲ್ಗಳು ಕೂಡ ಅದಾವ. ನಮ್ಮಂಗೆ ಅವ್ರಂಗೆ ನಾವು ಹತ್ತಲ್ಲ ಅಂತಂದ್ರೆ ಯಾಕೆ ಹತ್ತಂಗಿಲ್ಲ, ರೂಢಿ ಪ್ರಾಕ್ಟೀಸ್ ಮಾಡ್ಲಾರ್ದಕ್ಕೆ ಹತ್ತಂಗಿಲ್ಲ. ನಮಗ ಅವ್ರಿಗೆ ಪ್ರಾಕ್ಟೀಸ್ ಮಾಡಿದಷ್ಟು ಟೈಮ್ ಇರಂಗಿಲ್ಲ, ಜಗ್ಗಿ ಹುಡುಗರು ಇರ್ತಾವಲ್ಲ. ನಮ್ಮಲ್ಲಿ ಹಂಗಿಲ್ಲ, ಒಂದೊಂದು ಹುಡುಗರಿಗೆ 2 ಹುಡುಗರು ಒಂದೊಂದು ಮಾಸ್ತರ್ ಇಟ್ಕೊಂಡು ಕಲಿಸ್ತಿರ್ತಾರೆ ನಮ್ಮಲ್ಲಿ. ಅದಕ್ಕೆ ಇಲ್ಲಿ ಏನಾಗಬೇಕಾಗ್ಯದ, ಹೆಂಗಾಗ್ಬೇಕು ನಾವು ಸಾಕ್ಷಿ ಹೆಂಗಾಗ್ಬೇಕು ಅನ್ನೋದು ಗೊತ್ತಾಯ್ತಾ. ನಾವು ಸಾಕ್ಷಿ ಆಗಿಲ್ಲ ಅಂತಂದ್ರ ಅದ್ರ ಬೆನ್ನತ್ತೆ ಹಾದೇವಂದ್ರೆ ಜೀವ ಆಗಿರ್ತೀವಿ. ಅದನ್ನು ದೂರ ನಿಂತು ನೋಡಿದ್ರೆ ಸಾಕ್ಷಿ ಆಗಿರ್ತೀವಿ. ನಮ್ ಕೂಸು ಸಾಣದರಿ ಸ್ವಲ್ಪ ಅರ್ಜೆಂಟ್ ಎಲ್ಲೇ ಹೋಗ್ಬೇಕಾಗ್ಯದ, ಇದಕ್ಕೆ ಹೊತ್ಕೊಂಡು ಹೋಗ್ಲಕ್ ಆಗಂಗಿಲ್ಲ ಅಂತೇಳಿ ಬಗ್ಲನ್ ಮನೆಗೆ ಬಿಟ್ಟು ಹೋಗ್ತೀರಿ. ಇದನ್ನು ನೋಡ್ರಿ ಅಂತಂದ್ರೆ ಅವ ಏನಕ್ಕಾಗಲಕ್ ನೋಡ್ಕೊತ್ ಕೂತಿರ್ತಾನ, ಅದಕ್ಕೆ ರಕ್ಷಣೆ ಮಾಡುವ ಜವಾಬ್ದಾರಿ ಆದ ಇಲ್ಲ. ಹೋಗಿ ಬಿದ್ದುರ್ನು ನೋಡಂದಿರಿ ನೋಡ್ಕೊತ್ ಕೂತೀನಿ ಅಂತಾರೆ, ಅದಕ್ಕೆ ರಕ್ಷಣೆ ಮಾಡೋ ಜವಾಬ್ದಾರಿ ಆದ ಇಲ್ಲ. ರಕ್ಷಣಾಕರ್ತ ರಕ್ಷಣೆ ಮಾಡ್ಲಕತ್ತಾನ ಇಲ್ಲ, ಅವನಿಗೊಂದು ರಕ್ಷಣಾಕರ್ತ ಅಂತ ಅದ ಇಲ್ಲ. ಸೃಷ್ಟಿ ಸ್ಥಿತಿ ಲಯ ಅಂದ್ರೆ ಸ್ಥಿತಿಕರ್ತ. ನಿಮ್ಮ ಆಯುಷ್ಯ ಇರೋ ತನಕ ನಿಮ್ಮ ಭೋಗ ಭಾಗ್ಯಗಳನ್ನ ಈ ಜನ್ಮದಾಗ ಏನು ಬರ್ಕೊಂಡ್ ಬಂದಿರಿ ಅವೆಲ್ಲ ಭೋಗಿಸೋ ತನಕ ನಿಮ್ಮನ್ನ ರಕ್ಷಣೆ ಮಾಡಿ ನಿಮ್ಮ ಭೋಗಗಳನ್ನ ಭೋಗಿಸ್ಲಿಕ್ಕೆ ಹಚ್ಚಿ ಆಮೇಲೆ ಭೋಗಗಳೆಲ್ಲ ಮುಗಿದ ಮೇಲೆ ಆಯುಷ್ಯ ತೀರ್ಥ ನಡಿ ಅಂತ ಈ ಶರೀರವನ್ನ ಚೇಂಜ್ ಮಾಡಿಬಿಡ್ತಾನೆ. ಸಾಕ್ಷಿ ಅನ್ನೋದು ಗೊತ್ತಾಯ್ತಾ ಹೆಂಗಾಗ್ಬೇಕಂತ. ಸಾಕ್ಷಿ ಹೆಂಗಾಗಬೇಕು, ಯಾವ ಪರಿಸ್ಥಿತಿ ಒಳಗೆ ನೀವು ಜೀವ ಆಗಿರ್ತೀರಿ, ಸಾಕ್ಷಿ ಸ್ವರೂಪ ಆಗ್ಲಾರ್ದಕ್ಕೆ ಜೀವ ಆಗ್ತೀರಿ. ಸಾಕ್ಷಿ ಸ್ವರೂಪದ ಬಗ್ಗೆ ಜ್ಞಾನ ಇತ್ತು ಅಂತಂದ್ರೆ ನೀವ್ಯಾಕೆ ಜೀವ ಆಗ್ಲಕ್ ಹೋಗ್ತೀರಿ. ಹೆಂಗಾಗ್ಬೇಕು ಸಾಕ್ಷಿ, ಸ್ಥೂಲ ಸೂಕ್ಷ್ಮ ಶರೀರಗಳಿಂದ ಭಿನ್ನವಾಗಿ ಸ್ಥೂಲ ಸೂಕ್ಷ್ಮ ಶರೀರಗಳ ಚಪಲಗಳನ್ನ ಅವರ ಚಟುವಟಿಕೆಗಳನ್ನ ನೀವೇ
ಗುರು ಆಗ್ಬೇಕು, ಅವೇ ಶಿಷ್ಯ ಆಗ್ಬೇಕು. ಸುಮ್ಮನೆ ಊರ್ ಮಂದಿಗೆಲ್ಲ ಶಿಷ್ಯರು ಮಾಡ್ಕೊಂಡು ಕೂತ್ಕೆ ಕಷ್ಟಪಡೋದಿಲ್ಲ. ಇಲ್ಲಿ ನಿಜವಾದ ಗುರು ಯಾರು? ನೀವೇ. ಸಾಕ್ಷಿ ಸ್ವರೂಪ ನೀವೇ ಗುರು. ನಿಮ್ಮ ಶಿಷ್ಯರು ಯಾರ್ಯಾರು? ಯಾರು ನಿಮ್ಮ ಶಿಷ್ಯರು? ಮಾತಾಡು ಲಿಂಗವೇ. ಏಸ್ ಮಂದಿ ಶಿಷ್ಯರ ನಿಮಗ? 15 ಮಂದಿ ಅದರ. ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5, ಅಂತಃಕರಣಗಳು 5, ಆಸಕ್ತಿ, ಮನ, ಬುದ್ಧಿ, ಚಿತ್ತ, ಅಹಂಕಾರ. 15 ಮಂದಿ ಶಿಷ್ಯರಿಗೆ ನೀವು ಸಾಕ್ಷಿ ಸ್ವರೂಪರಾಗಿ ಏನ್ ಮಾಡಬೇಕು? ಅವುಗಳನ್ನ ನಿಯಾಮನ ಮಾಡಬೇಕು. ಊರ್ ಮಂದಿ ಕಂಟ್ರೋಲ್ ಮಾಡ್ಲಕ್ ಹೋದ್ರೆ ಹೆಂಗಾಗ್ತದ? ನಮ್ಮೊಳಗಿನೂ 15 ಮಂದಿ ಶಿಷ್ಯರು ನಮ್ಮ ಕೈಯಾಗಿಲ್ಲ. ನಮ್ಮವೇ ನಮ್ಮ ಮಾತು ಕೇಳಲ್ಲ. ಮಂದಿ ಹೆಂಗ್ ಕೇಳ್ತಾರ್ರಿ ಮಾತು? ಒಬ್ಬನೇ ಅದನ್ನ ಏನ್ ಸಾಧನೆ ಮಾಡ್ತಾನಂತಾರ. ಒಬ್ಬ ಇಲ್ಲೇ ಇಲ್ಲ. ನಿಂಬಲ್ಲಿ 16 ಮಂದಿ ಅದಿರಿ. ಈಗ ನೀವು ಒಬ್ಬೊಬ್ಬನ ಬಲ್ಲಿ 16 ಮಂದಿ, 15 ಮಂದಿ ಶಿಷ್ಯರು, ಒಬ್ಬ ಗುರು. ಮಂದಿ ಬಹಳ ಬೇಕೇನ್ರಿ? 50 ಮಂದಿ ಬೇಕು, 100 ಮಂದಿ ಬೇಕು. ನಮ್ಮ ಲಿಂಕ್ನಾಗ 8 ಮಂದಿ ಜಾಯಿನ್ ಆದರು, ಅವ್ರ ಲಿಂಕ್ನಾಗ 8 ಮಂದಿ ಜಾಯಿನ್ ಆದರು. ಆ ಲಿಂಕ್ಗಳು ಎದಕ್ಕಾರ ಉಪಯೋಗ ಅದಾವೆ? ನಾವು ನಿಮ್ಮೊಳಗಿನ 15 ಮಂದಿ ಶಿಷ್ಯರದಾಗ 8 ಮಂದಿ ನಿಮ್ಮಲ್ಲಿ ಅರಿವಿನ ಲಿಂಕ್ನಾಗ ಜಾಯಿನ್ ಆಗ್ಯಾರ. ಅದು ನೋಡ್ಕೋರಿ. ಗೂಗಲ್ ಮೀಟ್ ಲಿಂಕ್ನಾಗ ತಗೊಂಡು ಏನ್ ಬೆಂಕಿ ಹಚ್ಬೇಕು? ಎಷ್ಟು ಮಂದಿ ನಿಮ್ಮ ಲಿಂಕ್ನಾಗ ಅದಾರ? ಎಷ್ಟು ಶಿಷ್ಯರಿಗೆ ನೀವು ತಯಾರು ಮಾಡಿರಿ? ಕೂಟಸ್ಥ ಸಾಕ್ಷಿ ಗೊತ್ತಾಯ್ತಲ್ಲ. ಸಾಕ್ಷಿಯಾಗಿ ಹೆಂಗಿರ್ಬೇಕಂತ ಗೊತ್ತಾಯ್ತಿಲ್ಲ. ಅವುಗಳಿಂದ ಭಿನ್ನವಾಗಿರ್ಬೇಕು. ಅವುದ್ರ ಜೊತೆಗೆ ಬೆರೆತು ಅವುಗಳಂತೆ ಕೇಳಿ ಅಪರಾಧಿ ಸೈನಿಕರ ಮಾತು ಕೇಳುವ ರೀತಿ ಆಗಬಾರದು. ಮಹಾರಾಜ ಸೈನಿಕರಿಗೆ ಆದೇಶ ಮಾಡುವ ರೀತಿ. ಅಲ್ಲಿನೂ ಸೈನಿಕರದ, ಇಲ್ಲಿನೂ ಸೈನಿಕರದರ. ಅಲ್ಲಿ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಅದನ, ಇಲ್ಲಿ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಅದನ. ಅಪರಾಧಿ ಸೈನಿಕರ ಮಾತು ಕೇಳ್ತಾನ. ಅವನು ಹಿಡ್ಕೊಂಡು ತಗೊಂಡು ಹೋಗ್ಲಕತ್ತಾರ, ಎಲ್ಲಿಗೋ ಕರ್ಕೊಂಡು ಹೋಗ್ಲಕತ್ತಾರ. ಅವ ಸೈನಿಕರ ಮಾತು ಕೇಳ್ತಾನ. ಸೈನಿಕರು ಅವನಿಗೂ ಆದೇಶ ಕೊಡ್ಲಕತ್ತಾರ. ಹಂಗ ಇಲ್ಲಿ 15 ಮಂದಿ ಶಿಷ್ಯರ ಕೂಡಿ ಆ ಅರಿವಿಗೆ ಕರ್ಕೊಂಡು ಹೋಗ್ತಾರ. ಅರಿವಿಗೆ ತಕ್ಕೊಂಡು ಹೋಗ್ತಾರ. ಭಾರಿ ವಿಚಿತ್ರ. ಹಣೆಗೆ ಹಣಿ ಒಳಗ ಆತ್ಮ ಆದ, ಪರಮಾತ್ಮ ಎಲ್ಲೋ ಪರಂಧಾಮದಾಗದನ. ಆತ್ಮಗಳು ಓದ್ತಿರ್ತಾವ, ಬರ್ತಿರ್ತಾವ, ಕಳಿಸ್ತಿರ್ತಾರ. ಇಂಥವು ಏನೇನೋ ಕತೆ ಹೇಳೋದು. ಎಲ್ಲ ಪ್ರಕೃತಿ ಒಳಗಿನ ಚಟುವಟಿಕೆಗಳನ್ನ ಸಹಿತ ಹುಚ್ಚುಚ್ಚು ಮಾಡಿ ನಿಯಂತ್ರಿಸಿ ಏನ್ ಮಾಡ್ತಾರ? ಒಬ್ಬನೇ ತಂದೆಯ ಮಕ್ಕಳು ಎಲ್ಲರೂ. ಒಬ್ಬನೇ ತಂದೆ, ಒಬ್ಬನೇ ಬಾಬಾ ಅಂತ ಹೇಳಿ ಎಲ್ಲರೂ ಒಂದು ತಂದೆ ಮಕ್ಕಳು. ಏನಾಗ್ತೀರಪ್ಪ ನೀವು? ಅಣ್ಣ ತಂಗಿ ಆಗ್ತೀವಿ. ಅಣ್ಣ ತಂಗಿ ಆದ್ಮೇಲೆ ಮತ್ತ ಅಣ್ಣ ತಂಗಿ ಸಂಸಾರ ಮಾಡಿ ಮಕ್ಕಳು ಹಡೆದಿದ್ದು ಸರಿನಾ? ಹಿಂಗ ಬ್ರೇನ್ ವಾಶ್ ಮಾಡಿ ಪ್ರಾಕೃತಿಕವಾದಂತ ಬದುಕಿಗೆ ಎಲ್ಲ ದಾರಿ ತಪ್ಪಿಸ್ಬಿಡೋದು. ಹೊತ್ತೊಂಡದ್ರಾಗೆ ಗಂಡ ತನ್ನ ಹೆಂಡತಿಗೆ ಎಲ್ಲೆಲ್ಲ ಹೋಗಿ ತಲೆ ಕೆಡಿಸ್ಕೊಂಡು ಕೆಲಸಕ್ಕೆ ಬರ್ಲಾರ ಸತ್ಸಂಗಗಳ ಅಟೆಂಡ್ ಆಗಿ ಹೆಂಡತಿಗೆ ತಂಗಿ ಅನ್ಲಕತ್ತಿ ಬಿಡ್ತಾನ. ಆಕೆ ಏನ್ ಮಾಡೋದು? ಒಬ್ಬಾಕೆ ಯಾವಕ್ಕೂ ಹೋಗಿ ತಲೆ ಕೆಡಿಸ್ಕೊಂಡು ಬರ್ತಾಳ, ಗಂಡಗ ಅಣ್ಣ ಅಂದ್ ಬಿಡ್ತಾಳ. ಈಗ ಇಲ್ಲಿ ಸುಮಾರು ಮನೆಗಳು ಹಾಳಾಗ್ಯಾವ. ಈಗ ಒಂದೊಂದೇ ಹೆಣ್ಣು, ಒಂದೊಂದೇ ಗಂಡ ಏನೋ ಹಾಡ್ದು ಇಟ್ಕೊಂಡು ಕೂತಾರ. ಅವು ಮದಿ ಮಾಡ್ಕೊಳಕ್ ಸಹಿತ ತಯಾರಿಲ್ಲ. ಕೆಟ್ಟು ಕಾರುಣ್ಯ ಹೋರಿ ಮಾಡ್ದಂಗೆ ಮಾಡ್ತಾವ. ಅವು ಮದಿ ಮಾಡ್ಕೊಳ್ಳೋ ವಿಷಯ ಬತ್ತು ಅಂತಂದ್ರೆ ಹಿಂಗ್ ತಲೆ ಕೆಡಿಸ್ಕೊಂಡು ಕೂತಾವ. ಹೆಣ್ಣುಗಳು ತಲೆ ಕೆಡಿಸ್ಕೊಂಡು ಕೂತಾವ, ಗಂಡುಗಳು ತಲೆ ಕೆಡಿಸ್ಕೊಂಡು ಕೂತಾವ. ಈಗ ಏನ್ ಮಾಡ್ತೀರ? ಅವ್ರ ಮನಿ ಅವ್ರ ಮುಂದೆ ಬೆಳೆಯೋದು ಹೆಂಗ ಇದು? ಇದು ಬದುಕು ಹೆಂಗ ನಡಿಬೇಕು? ಎದಕ್ಕೆ ನಡಿಬೇಕು? ಈ ರೀತಿ ಉಪದೇಶ ಮಾಡೋರಿಗೆ ಒಂದು ಪ್ರಶ್ನೆ ಏನದ ಅಂತಂದ್ರೆ, ಮತ್ತೆ ನಮಗ್ ಹಡದ ತಂದೆ ತಾಯಿಗಳು, ಅವ್ರ ತಂದೆ ತಾಯಿಗಳೇ ನನ್ನ ತಂಗಿಗಳ, ಅವರು ಅದೇ ತಂದೆ ಮಕ್ಕಳೇ ಅಲ್ಲ.
ಅಣ್ಣ ತಂಗಿಗೆ ಹುಟ್ಟಿದಂಗೆ ಆಯ್ತಲ್ಲ ಈಗ ಆ ಸಿದ್ಧಾಂತದ ಪ್ರಕಾರ. ನಾವು ಹುಟ್ಟಿದವರು ಪ್ರವಚನ ಮಾಡ್ತೀವಲ್ಲ ಕೂತು, ಮತ್ತು ನಾವು ಯಾರಿಗೆ ಹುಟ್ಟಿವಿ ಈಗ? ಪ್ರಕೃತಿಕ ಬೇರೆ ಆಹಾರ, ನಿದ್ರೆ, ಭಯ, ಮೈಥುನ ಏನದ ಈ ಶರೀರ ಮತ್ತು ಮನಸ್ಸುಗಳನ್ನ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಈ ಪ್ರಕೃತಿಯ ಬದುಕು ಬೇರೆ. ಪ್ರಕೃತಿಯನ್ನ ಚೆನ್ನಾಗಿ ಇಟ್ಕೊಂಡು ಮುಂದೆ ಪರಮಾರ್ಥದ ಸಾಧನೆ ಮಾಡಬೇಕು. ಇದನ್ನ ಬಿಟ್ಟು ಎದ್ದೋ ಏನೇನಾರ ಹೇಳಿ ಒಬ್ಬೊಬ್ಬರು ಮನಸ್ಸು ಹಾಳು ಮಾಡಿ, ಬುದ್ಧಿ ಹಾಳು ಮಾಡಿ, ಜೀವನ ಹಾಳು ಮಾಡಿ, ಮುಂದೆ ಅವರ ಬೆಳವಣಿಗೆ ಇಲ್ಲದಂಗೆ ಮಾಡಿ, ಇವೆಲ್ಲ ಏನಿವೆಲ್ಲ ಸುಮ್ಮನೆ ಎಲ್ಲೋ ಬಹಳ ಮಂದಿ ಕುಂತು ಕೇಳ್ತಾರನ್ನ ಅವ್ರದಾಗ ಹೋಗಿ ಬಾಯಿ ತರ್ಕೊಂಡು ಕುತ್ತೇ ಬೀಳೋದು ಕೇಳಕ್. ಅದೇನ್ ಎಂಥದ್ದು ಹೇಳಕತ್ತಾರ? ಎಂಥದ್ದು ಇರೋನು ಒಬ್ಬ ಪರಮಾತ್ಮ ಅದನ, ಅವ ಎಲ್ಲ ಕಡೆ ಅದನ, ಎಲ್ಲ ಕಡೆ ಇದ್ದ ನಮ್ಮೊಳಗನು ಅದನ. ನಮ್ಮೊಳಗಿರುವಂತ ಆ ಲಕ್ಷಾರ್ಥದ ನಾನು ಏನದೀನಲ್ಲ ಅದು ನನ್ನ ಸ್ವರೂಪನೇ ಅದ, ಅದು ನಾನೇ ಅದೀನಿ. ಎಲ್ಲ ಕಡೆ ಇರೋ ಪರಮಾತ್ಮ ನನ್ನೊಳಗನು ಅದನ. ನನ್ನ ಮೂಲ ಸ್ವರೂಪ ಏನದ ಲಕ್ಷಾರ್ಥದಲ್ಲಿ ಅದು ನಾನು ಅದೀನಿ. ನಾನು ಅಂತಃಕರಣದೊಳಗೆ ಬೆರೆತದ್ದಕ್ಕೆ ವಾಚಾರ್ಥ ಆಗೀನಿ, ಜೀವ ಆಗೀನಿ. ಅದಕ್ಕಾಗಿ ಏನಾಗ್ಯದ, ನನ್ನಿಂದ ಇಲ್ಲಿ ಕೆಲವೊಂದು ಅಜ್ಞಾನದ ಕೆಲಸಗಳು ವ್ಯಾವಹಾರಿಕ ಬದುಕಿನೊಳಗೆ ನಡೆದವ, ಇವೆಲ್ಲ ಮಿಥ್ಯೆ ಅದಾವ ಅಂತೇಳಿ ಹಿಂಗೆ ತಿಳ್ಕೊಂಡು ಜೀವನ ಮಾಡ್ಬೇಕಾಗ್ತದೆ. ಮಿಥ್ಯ ಅಂತ ತಿಳ್ಕೊಂಡು ಇದು ಜಗಕ್ಕಿಕ್ಕಿದ ವಿಧಿ, ಇದೊಂದು ಪದ್ಧತಿ, ಇರ್ಬೇಕಾಗ್ಯದ ಅಷ್ಟೇ. ಈ ರೀತಿ ಏನಾಗಬೇಕು? ಸಾಕ್ಷಿ ಹೆಂಗಾಗ್ಬೇಕು? ಮತ್ತೆ ಕೂಟಸ್ಥ ಅಂದ್ರೆ ಏನ್ ತಿಳ್ಕೊಂಡ್ರಿ? ಈ ಜೀವನದೊಳಗ ಸುಖ ದುಃಖಗಳು ಬರ್ತಿರ್ತಾವ, ಆದ್ರೆ ನಾನೇನದೀನಿ? ಕಮ್ಮಾರನ ಅಡಿಗಲ್ಲಿದ್ದಂಗದೀನಿ. ಕಮ್ಮಾರನ ಅಡಿಗಲ್ಲು ಕೆಳಗೆ ಆನ್ವಿಲ್ ಅಂತ ಇರ್ತದ, ಕೆಳಗೊಂದು ಕಬ್ಬಿಣದು ಒಂದು ಸ್ಟ್ಯಾಂಡ್ ಇಟ್ಟಿರ್ತಾನ, ಅದ್ರ ಮ್ಯಾಲ ಕಾಸಿದ ಒಂದು ವಸ್ತು ಇಟ್ಟಿರ್ತಾನ. ಕುರ್ಪಿ, ಕುಡುಗೋಲು, ಅವೇನ ಕಡ್ಚಿಗಿ ಏನೇನ್ ಕಬ್ಬಿಣ ಸಾಮಾನುಗಳಾಗಬೇಕು ಕಾಸಿದ ಒಂದು ಕಬ್ಬಿಣ ಇಟ್ಟಿರ್ತಾನ. ಅದ್ರ ಮೇಲೆ ಸುತ್ತಿಗೆ ಅದರಲ್ಲೇ ಹೊಡಿತಾನ, ಸುತ್ತಿಗೆನೂ ಕಬ್ಬಿಣನೆ, ನಡುವರ್ಕ ಕಾಸಿಟ್ಟಿದ್ದು ಕಬ್ಬಿಣನೆ, ಅದರ ಕೆಳಗಿರುವ ಸ್ಟ್ಯಾಂಡು ಆನ್ವಿಲ್ ಅಥವಾ ಅಡಿಗಲ್ಲು ಅದು ಕಬ್ಬಿಣನೆ. ಇಲ್ಲಿ ಏನಾಗ್ಲಕತ್ತದ? ಮ್ಯಾಲ ಸುತ್ತಿಗೆಲಿಂತ ಹೊಡೆದ್ರ ಆ ನಡುವರ್ಕ ಕಾಸಿಟ್ಟು ವಸ್ತುವಿನಲ್ಲಿ ಆಕಾರ ಚೇಂಜ್ ಆಗ್ತದೋ ಏನು, ಕೆಳಗೆ ಅಡಿಗಲ್ಲು ಏನಾರ ಒಡೆದು ಮುರಿದು ಪುಡಿ ಆಗ್ತದೋ? ಅಡಿಗಲ್ಲಿಗೆ ಏನೇನು ಆಗಂಗಿಲ್ಲ. ನಾನು ಕೂಟಸ್ಥ. ಇವ ಬಾಲಕ ಆದ್ರೆ ನನಗೇನಾಗದ, ಮುದುಕ ಆದ್ರೆ ನನಗೇನಾಗದ, ಯುವಕ ಇದ್ರೆ ನನಗೇನಾಗದ, ರೋಗ ಬಂದ್ರೆ ಏನಾಗದ, ನೆರಳಿದ್ರೆ ಏನಾಗದ, ಕರ್ಮದ ಏಟುಗಳು ಬಿದ್ದು ನನಗೆ ಕಷ್ಟ ನಷ್ಟ ಅಪಮಾನ ಹಿಂಸೆ ಏನಾದ್ರೂ ಅದ್ರೊಳಗ ನಂದೇನು ಪಾತ್ರ ಇಲ್ಲ, ನಾ ಸಪೋರ್ಟರ್ ಅಷ್ಟೇ. ಏನಾಗೋದಕ್ಕೆ ನಾ ಕೆಳಗೆ ಸಪೋರ್ಟ್ ಮಾಡ್ಲಕತ್ತೀನಿ ಹೊರತು ನನ್ನ ಒಂದು ಸತ್ತಾಸ್ಫೂರ್ತಿಯನ್ನು ಕೊಡ್ತಾ ಇದ್ದೀನಿ ಅವೆಲ್ಲ ಕ್ರಿಯೆಗಳಿಗೆ ನಾನು. ಆದರೆ ನಾನು ಅದ್ಯಾವುದು ಅಲ್ಲ. ಇದು ಕೂಟಸ್ಥ. ಸ್ವಲ್ಪ ಏನಾರ ಆಗನ ನನಗೆ ಆಗ್ಯದ ಅಂತೇಳಿ ಅಳ್ಕೋತ್ ಕೂತ್ರ ಕೂಟಸ್ಥ. ಕಮ್ಮಾರನ ಅಡಿಗಲ್ಲು ಹೆಂಗ್ ಗಟ್ಟಿಮುಟ್ಟಾಗಿರ್ತದ ಹಂಗ ನಾವು ನಮ್ಮನ್ನ ಗಟ್ಟಿ ಮಾಡ್ತದ ಇದು. ಯಾವಾಗ ನೀವು ಸಾಕ್ಷಿ ಆದ್ರಿ ಅವಾಗೇ ನೀವು ಗಟ್ಟಿಯಾಗಿರ್ತೀರಿ. ಯಾವಾಗ ನೀವು ಜೀವ ಆಗಿ ಇಂದ್ರಿಯಗಳ ಬೆನ್ನತ್ತೀವಿ ಆದ್ರಿ ಅವಾಗ ನೀವು ವೀಕ್ ಆಗಿರ್ತೀರಿ, ಅಶಕ್ತರಾಗ್ತೀರಿ. ಬ್ರಹ್ಮ ಅಂದ್ರೇನು? ದೊಡ್ಡವ ಅಂದ್ರೆ ಏಟ್ ದೊಡ್ಡವ? ಅವನ್ಕಿಂತ ದೊಡ್ಡವ ಯಾರು ಇಲ್ಲ, ಆಟ ದೊಡ್ಡವ. ಬ್ರಹ್ಮಗೆ ಶಿವ ಅಂತಾರೆ, ಶಿವನಿಗೆ ಬ್ರಹ್ಮ ಅಂತಾರೆ. ಶಿವಾಯ ಬ್ರಹ್ಮಣೇ ನಮಃ. ಎಂತ ಶಿವ, ಎಂತ ಬ್ರಹ್ಮ? ಚತುರ್ಮುಖ ಬ್ರಹ್ಮ, ಆ ಪಾರ್ವತಿ ಗಂಡ ಶಿವ. ಅವು ಪೌರಾಣಿಕ ದೇವತೆಗಳು ನಮ್ಮ ಅಲ್ಲ. ನಮ್ದೇನದ? ಸತ್ ಚಿತ್ತಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ತ್ರೈಲೋಕ್ಯ ಸಂಪದ ಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಸತ್ ಚಿತ್ತಾನಂದ ಈ ಬ್ರಹ್ಮಗ ನಾವು ಬ್ರಹ್ಮ ಅಂತೀವಿ. ಪೌರಾಣಿಕ ದೇವತೆಗಳು ಬ್ರಹ್ಮ ಅಲ್ಲ. ಅದನ್ನೇ ಬಸವಣ್ಣವ್ರು ಹೇಳ್ತಾರೆ, ಅತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೂವು ನೀನೇ ದೇವ. ವಿಶ್ವತೋ ಚಕ್ಷು, ವಿಶ್ವತೋ ಪಾದ, ವಿಶ್ವತೋ ಕರ್ಣ,
ಏನೇನದವ ಎಲ್ಲೆಲ್ಲಿ ಏನೇನು ನಡೆದವ ಎಲ್ಲ ಒಟ್ಟು ನಿನ್ನಿಂದೆ ನೀನೇ ಮಾಡ್ಲಕತ್ತಿದವ ಪರಮಾತ್ಮ, ಎಲ್ಲ ನೀನೇ ಅದೇ ಜಗದಾಗಲ್ಲ, ಮುಗಿಲಾಗಲ್ಲ, ಮಿಗೆ ಆಗಲ್ಲ, ನಿಮ್ಮ ಪಾತಾಳದಿಂದ ತತ್ತ ಬ್ರಹ್ಮಾಂಡದಿಂದ ತತ್ತ ಎಲ್ಲ ಕಡೆ ಈ ಸಚ್ಚಿದಾನಂದನ್ ನೋಡೇ ಹೇಳಿದ್ದವು. ಕೃಷ್ಣ ಅದೇ ಸಚ್ಚಿದಾನಂದನ ತಗೊಂಡು ಭಾಷೆ ಚೇಂಜ್, ಅದನ್ನ ನಾನು ಅಂತ ನಾವು. ಬಸವಣ್ಣ ಏನಂತಾನ ನೀನು ಅಂತ ಅಷ್ಟೇ. ನೀನು ಅಂದ್ರೂ ಅದೇ ಸಚ್ಚಿದಾನಂದ, ನಾನು ಅಂದ್ರೆ ಅದೇ ಸಚ್ಚಿದಾನಂದ. ನಿಶ್ಚಲ್ದಾಸ್ ವಿಚಾರ ಸಾಗರ ಬರೆದದ್ದು ಅದೇ ಸಚ್ಚಿದಾನಂದನ ಕುರಿತೆ ಮಾಡಿದೆ. ಸಾಕ್ಷಿ, ಕೂಟಸ್ಥ ಇವೆಲ್ಲ ಏನಂತಾನ ಬ್ರಹ್ಮ, ಇದೆಲ್ಲ ಅದೇ ಸಚ್ಚಿದಾನಂದಂದ. ಇದೆಲ್ಲ ಅದಕ್ಕೆ ಸಾಕ್ಷಿ ಅಥವಾ ದೇವ, ಆಭಾಸ ಅಥವಾ ಜೀವ, ವಿಶೇಷಣ ಮತ್ತ ವಿಶೇಷಣ ಅಂದ್ರೆ ಅದರ ಜೊತೆಗೆ ಹೋಗಿ ಜೀವನ ಆದರೆ ಅದೇ ವಿಶೇಷಣ. ಅದರ ಜೊತೆಗೆ ಹೋಗ್ಲಾರ್ದ ನೀವು ಪ್ರತ್ಯೇಕವಾಗಿ ಇದ್ರಿ, ಬೆರಿಲಾರ್ದಂಗಿದ್ರಿ ಅಂದ್ರೆ ಅದು ಉಪಾಧಿ. ಉಪಾಧಿ ಮಾಡ್ಕೊಳ್ಳೋದು. ಚೇತನ ಏನ್ ಮಾಡ್ಕೊಂಡದ? ಅಂತಃಕರಣವನ್ನ ಉಪಾಧಿ ಮಾಡ್ಕೊಂಡದ ಅಂತಂದ್ರೆ ಏನ್? ಹಂಗಂದ್ರೆ ಏನು? ಚೇತನ ಏನ್ ಮಾಡ್ಕೊಂಡದ? ಅಂತಃಕರಣವನ್ನ ಉಪಾಧಿ ಮಾಡ್ಕೊಂಡದ. ಅಂತಃಕರಣವನ್ನ ಉಪಾಧಿ ಮಾಡ್ಕೊಂಡಂತ ಚೇತನಕ್ಕೆ ಏನಂತಾರ? ಕೂಟಸ್ಥ, ಸಾಕ್ಷಿ. ಚೇತನವನ್ನ ತನ್ನೊಳಗೆ ಬೆರೆಸಿಕೊಂಡು ವಿಶೇಷಣ ಮಾಡ್ಕೊಂಡದಕ್ಕೆ ಏನಂತಾರ? ಆಭಾಸ, ಜೀವ, ಚೇತನ. ಇಷ್ಟೇ. ಒಂದಿಟ್ಟು ಬೆರೆಸ್ತದ, ಒಂದಿಟ್ಟು ಬೆರಿಲಾರ್ತದ. ಈಗ ಏನಾಗ್ಯದ? ಎಲ್ಲ ಹೇಳ್ಕೊತ ಇಲ್ಲಿ ತನಕ ನಿಮ್ಗೆ ವಿಶೇಷಣದ ಲಕ್ಷಣಗಳು ಹೇಳಿದ್ರು. ಅದ್ರೊಳಗೆ ಬೆರೆತು ಹೋದ್ರೆ ಏನಾಗ್ತದ ಅಂತ. ಈಗ ಏನ್ ಹೇಳ್ತಾರ? ಎಷ್ಟಾಯ್ತು ಟೈಮ್? ಉಪಾಧಿಗೆ ಹೋಗ್ಬೇಕೀಗ ನಾವು. ಉಪಾಧಿ ವಿಶೇಷಣ ಇವೆರಡು ತಿಳ್ಕೋಬೇಕು. ವಿಶೇಷಣದ ಲಕ್ಷಣ ಬರ್ಕೋಬೇಕು. ನೀವು ಎಲ್ಲರೂ ಪೆನ್ನು ಕಾಪಿ ತಗೊಂಡು ಮುಖ್ಯಾಂಶಗಳು ಸಂಗ್ರಹ ಮಾಡ್ಕೋತಿರ್ಬೇಕು. ಸಂಜೆಗೆ ಒಳ್ಳೆ ಮೂಕರು ಕುತ್ತಂಗೆ ಕುಂದಿರ್ತೀರಿ, ಪೆನ್ ಇಲ್ಲ, ಕಾಪಿ ಇಲ್ಲ. ಮುಂಜಾನೆ ಯಾರ್ದೋ ಕತಿ ಕೇಳ್ದಂಗೆ ಕೇಳಿ, ಬಿಜೆಪಿ ಕಾಂಗ್ರೆಸ್ ಕತಿ ಕೇಳ್ದಂಗೆ ಕೇಳ್ತೀರಿ. ಸಂಜೆಗೆ ನೋಡಿದ್ರೆ ಒಬ್ಬರಿಗೆ ಮಾತಾಡ್ಲಕ್ ಬರಂಗಿಲ್ಲ. ಯಾರೋ ಒಬ್ರು ಬರ್ಕೊಂಡಿರ್ತಾರೆ, ಅವರೇ ಮಾತಾಡ್ತಿರ್ತಾರೆ. ಪೆನ್ನು ಕಾಪಿ ತಗೊಂಡು ಸಂಗ್ರಹ ಮಾಡ್ಕೋಬೇಕು. ಬರಿಲಕ್ ಬರ್ಲಾರ್ದವ್ರು, ಓದ್ಲಕ್ ಬರ್ಲಾರ್ದವ್ರು ಒಳಗೆ ಬರ್ಕೋಬೇಕು. ನಿಮಗೂ ಒಳಗೆ ಪೆನ್ನ ಕಾಪಿ ಅದ. ಸ್ವಲ್ಪ ಲಕ್ಷ ಕೊಟ್ಟು ಕೇಳಿದ್ರೆ ನಿಮಗ ಒಳಗೆ ಅವೇ ಶಬ್ದಗಳು ಬರ್ತಾವ. ಉಳಿದವ್ರ ಪೆನ್ ಬರಿಲಕ್ ಬರೋವ್ರಿಗೂ ಓದ್ಲಕ್ ಬರೋರು ಒಂದು ಪೆನ್ನ ಕಾಪಿ ತಗೊಂಡು ವಿಶೇಷಣ ಅಂತಂದ್ರೆ ಏನು ಅಂತಂದ್ರೆ ಸ್ವರೂಪೇ ಸ್ವರೂಪೇ, ಸ್ವರೂಪದಲ್ಲಿ. ಎದರ ಸ್ವರೂಪ? ಆತ್ಮಸ್ವರೂಪ, ಚೇತನ ಸ್ವರೂಪ. ಸ್ವರೂಪದಲ್ಲಿ, ಸ್ವರೂಪೇ ಪ್ರವಿಷ್ಟತ್ವೇ ಸತಿ. ಲಕ್ಷಣ ಇದು, ವಿಶೇಷಣದ ಲಕ್ಷಣ. ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ. ಇತರ ಪದಾರ್ಥ ವ್ಯಾವರ್ತಕತ್ವಂ ವಿಶೇಷಣತ್ವಂ. ಇತರ ಪದಾರ್ಥ ವ್ಯಾವರ್ತಕತ್ವಂ ವಿಶೇಷಣತ್ವಂ. ದೃಷ್ಟಾಂತ ಹೇಳ್ರಿ ಇದಕ್ಕೆ. ಕುದುರೆಗಳು, ನಾನಾ ಬಣ್ಣದ ಕುದುರೆಗಳದಾವ. ಅದರಾಗ ವೇದಾಂತ ಸಿದ್ಧಾಂತ ಯಾವ ಕುದುರೆಯನ್ನ ಇಲ್ಲಿ ಬಳಸ್ಕೊಂಡದ? ಕೆಂಪು ಕುದುರೆಯನ್ನ ಬಳಸಿಕೊಂಡದ. ಶೋಣು ಧಾವತೆ, ಕೆಂಪು ಓಡುತ್ತಿದೆ. ಕೆಂಪು ಕುದುರೆ ಬಳಸ್ಕೊಂಡದ. ಇಲ್ಲಿ ಏನಾಯ್ತು? ಕೆಂಪು ಕುದುರೆ ಬಳಸ್ಕೊಂಡದ್ದು. ಆ ಕೆಂಪು ಕುದುರೆ ಕೆಂಪು ಬಣ್ಣ ಇದ್ದದ್ದಕ್ಕ ಬೇರೆ ಬಣ್ಣದ ಕುದುರೆಗಳಿಂದ ಏನಾಯ್ತು? ವ್ಯಾವರ್ತಕ, ಭಿನ್ನವಾಯಿತು. ವ್ಯಾವರ್ತಕ, ಇತರ ಪದಾರ್ಥ ವ್ಯಾವರ್ತಕತ್ವಂ. ಕೆಂಪು ಬಣ್ಣ ಉಳ್ಳ ಕುದುರೆ ಇತರ ಬಣ್ಣದ ಕುದುರೆಗಳಿಂದ. ಯಾಕಂದ್ರೆ ಇಲ್ಲಿ ಸಿದ್ಧಾಂತದೊಳಗೆ ಕೆಂಪು ಕುದುರೆ ಅಂತ ಬಳಸಿದ್ದಕ್ಕ ಆ ಕೆಂಪು ಕುದುರೆ ಬೇರೆ ಕುದುರೆಗಳಿಂದ ಸೆಪರೇಟ್ ಆಯ್ತು. ಇಲ್ಲಿ ಕೆಂಪು ಬಣ್ಣ ಮತ್ತು ಕುದುರೆ ಎರಡದಾವ, ಹೌದಾ? ಆ ಕೆಂಪು ಬಣ್ಣ ಏನಾಯ್ತು?
ವಿಶೇಷಣ ಆಯ್ತು. ಕೆಂಪು ಬಣ್ಣ ವಿಶೇಷಣ ಆಯ್ತು. ಕುದುರೆ ಏನಾಯ್ತು? ವಿಶೇಷ. ಮತ್ತೆ ಕೆಂಪು ಬಣ್ಣ ಏನಾಯ್ತು? ವ್ಯಾವರ್ತಕ ಆಯ್ತು. ಬೇರ್ಪಡಿಸುವಂಗ ಮಾಡ್ತದೋ ಅದು ಕೆಂಪು ಬಣ್ಣ ಇದ್ದದ್ದಕ್ಕ. ಕುದುರೆ ಏನಾಯ್ತು? ಅದು ವ್ಯಾವರ್ತಕ. ಏನಾಯ್ತು? ಬೇರ್ಪಡಿಸುವ ವಸ್ತು. ಕೆಂಪು ಬಣ್ಣ ಬೇರ್ಪಟ್ಟ ವಸ್ತು ಯಾವುದು? ಕುದುರೆ. ಅದಕ್ಕೆ ಇದು ಕುದುರೆ ಏನಾಯ್ತು? ವ್ಯಾವರ್ತ್ಯ. ಹೌದಾ? ಮತ್ತೆ ಕೆಂಪು ಬಣ್ಣ ಏನ್ ಮಾಡ್ತು? ಪರಿಚ್ಛೇದಕ ಆಯ್ತು. ಪರಿಚ್ಛೇದಕ ಅಂದ್ರೆ ಅದರೊಳಗಿಂದ ಒಂದು ಸಪರೇಟ್ ಎಲ್ಲ ಕುದುರೆ ಗುಂಪುಗಳದಾಗ ಎಂದು ಈ ಕೆಂಪು ಕುದುರೆ ಹೊರಗೆ ಬರಂಗ್ ಮಾಡಿದ್ದಕ್ಕೆ ಇದಕ್ಕೇನಾಯ್ತು? ಪರಿಚ್ಛೇದಕ. ಮತ್ತ ಆ ಕುದುರೆ ಏನಾಯ್ತು? ಪರಿಚ್ಛೇದ್ಯ. ಪರಿಚ್ಛೇದ್ಯ. ವಿಶೇಷಣ ವಿಶೇಷ. ವ್ಯಾವರ್ತಕ ವ್ಯಾವರ್ತ್ಯ. ಪರಿಚ್ಛೇದಕ ಪರಿಚ್ಛೇದ್ಯ. ಇಲ್ಲಿ ಇವೇನು ಕುದುರೆ ಬಣ್ಣ ಬೇಕಾಗ್ಯದ? ನಿಮಗೆ ನಿಮ್ಮ ಅಂತಃಕರಣ ಜೀವದ ಬಗ್ಗೆ ತಿಳ್ಕೋಬೇಕಾಗ್ಯದ. ನಿಮ್ಮೊಳಗಿರುವ ಚೇತನ, ಪ್ರಮಾತ ಚೇತನ, ಜೀವಚೇತನ ಮತ್ತು ಅಂತಃಕರಣ. ಇಲ್ಲಿ ಅಂತಃಕರಣ ಯಾವುದು? ಅಂತಃಕರಣ ಅಂದ್ರೆ ವಿಶೇಷಣ, ವ್ಯಾವರ್ತಕ ಮತ್ತೆ ಪರಿಚ್ಛೇದಕ. ಅಂತಃಕರಣ ಬಂದದ್ದಕ್ಕ ಏನಾಯ್ತು? ಅಂತಃಕರಣದ ಒಳಗಿರುವಂತ ಒಂದು ಚೇತನ ಏನ್ ಹೆಸರು ತಗೋತದು? ಅಂತಃಕರಣದ ಒಳಗಿರುವ ಕಾರಣ ಪ್ರಮಾತ ಚೇತನ, ಜೀವಚೇತನ ಅಂತ ಹೆಸರು ತಗೋತಪ್ಪ. ಇದು ಸುಮ್ಮ ರೋಡ್ ಹಿಡ್ಕೊಂಡು ಹೋಗಿದ್ರೆ ಯಾರ್ಯಾರ ಏನಾರ ಅಂತಾರೇನ್ರಿ? ರೋಡ್ ಹಿಡ್ಕೊಂಡು ಹೋಗೋರು ಯಾರ್ಯಾರ ಏನಾರ ಅಂತಾರೇನು? ಎಡಕ ಬಲಕ ಹೆಂಡದ ಅಂಗಡಿ ಅದಾವ. ಬಾರ್ನೊಳಗೆ ಹೋಗಿ ಬರೋದು 4 ಮಂದಿ ದಿನ ನೋಡಿದ್ರು ನೀ ಕುಡ್ದಿದೋ ಬಿಟ್ಟಿದೋ. ಆದ್ರೆ ಏನಂತಾರ ಅವನಿಗೆ? ಬಾರ್ನೊಳಗೆ ಹೋಗಿದ್ದಕ್ಕೆ ಏನ್ ಅನಿಸ್ಕೊಂಡ ಅವನು? ಬಾರ್ನೊಳಗೆ ಹೋದವ್ರಿಗೆ ಏನಂತಾರ್ರಿ? ಕುಡಕ ಅಂತ. ನೀ ಕುಡ್ದಿದ ಬಿಟ್ಟಿದ ಗೊತ್ತಿಲ್ಲ, ಒಟ್ಟು ಒಳಗೆ ಹೋಗೋದು ಬರೋದು ಮಾಡ್ತಿದೆ ಅಂದ್ರೆ ಅವಂದ ಹಚ್ಚಿರಿ ಕುಡಕ ನನ್ನ ಮಗ ಅಂದು ಬಿಡ್ತಾರ. ಹೌದಿಲ್ಲ? ಈಗೇನಾಯ್ತು? ಸರ್ವವ್ಯಾಪಕ ಬ್ರಹ್ಮ ಪರಮಾತ್ಮ ಏನಾಗ್ಯಾನ? ಈ ಅಂತಃಕರಣದ ಒಳಗೆ ಹೊಕ್ಕೊಂಡನಲ್ಲ, ಅವ ಹೊಕ್ಕೊಂಡದಕ್ಕೆ ಏನಾಗ್ಯಾನ? ಆ ಪರಮಾತ್ಮನೇ ಏನಾಗ್ಯಾನ? ಇಲ್ಲಿ ಜೀವಚೇತನ ಅಂತ ಹೇಳಿ ಬದ್ಲ ಮತ್ಬಿಟ್ಟನೀಗ. ಪ್ರಮಾತ ಚೇತನ. ಎದಕ್ಕಿದು ವ್ಯವಹಾರ? ಏನಿದು ವ್ಯವಹಾರ? ಇದು ಎದಕ್ಕಿದು ವ್ಯವಹಾರ? ಎದಕ್ ಬಂತಿದು? ಆ ಅಂತಃಕರಣದ ವ್ಯವಹಾರ ಎಲ್ಲ ಎದಕ್ ಮಾಡ್ಲಕತ್ತಾನ? ಎದಕ್ ಮಾಡ್ಲಕತ್ತಾನ? ವ್ಯವಹಾರ ಎದಕ್ ಮಾಡ್ತಾನ? ಅಂತಃಕರಣ ಯಾಕಾದ? ಅದ್ರಾಗ ಮೊನ್ನೆ ಅಲ್ಲಿ ಇದಕ್ಕೆ ಕೂತಾಗ, ಎಲ್ಲಿ ಕುಂತಾಗ? ಹುಣಸಾದಾಗ ಕುಂತಾಗ ಅಲ್ಲಿ ಸಿದ್ಧಾರೂಢ ಮಠದಾಗ ಹಿಂಗೆ ಪ್ರಶ್ನೆ ತೆಗೆದ್ರು. ವ್ಯವಹಾರ ಮಾಡಿ ಎಲ್ಲರಿಗೆ ಗೋಳಾಡ್ಲಕ್ಕೆ ಹಚ್ಚಿ ಅವ ಏನ್ ಮಾಡ್ತಾನ? ಎದಕ್ಕೆ ಹಚ್ಚ ನೀವೆಲ್ಲ ಅಂತ ಪ್ರಶ್ನೆ ಹಾಕ್ಯಾರ. ಇವೆಲ್ಲ ನಮ್ಮ ಸತ್ಸಂಗ ಸರಿಯಾಗಿ ಯಾರು ಕೇಳ್ತಾರ ಅವ್ರಿಗೆ ಅವೆಲ್ಲ ಅರ್ಥ ಆಗ್ತದೆ. ಎಲ್ಲರೂ ಒಂದು 5 ನಿಮಿಷ ಕೂತಾಗ ಏನಾರು ಒಂದು ಪ್ರಶ್ನೆ ತೆಕ್ಕೊಂಡು ಕೂತ್ರ ಅದು ಕೂತ್ರ ಹೇಳಕ್ ಆಗ್ತದನ್ರಿ? ಎಲ್ಲ ಬಸ್ಸಿನ ಟೈಮ್ ಆಗ್ಯದ, ನಮ್ಮ ಪಾಠ ಕೇಳ್ರಿ ಗೊತ್ತಾಗ್ತದ. ಬಂದೇವ ಎದ್ದು ಬಂದು ಅದಕ್ಕೆ ಅವ ಎದಕ್ಕೆ ಮಾಡ್ಲಕತ್ತ? ನೀವೆಲ್ಲ ಏನ್ ಕಾರ್ಬಾರ ಇದು? ಕೆಲ್ಸಕ್ಕೆ ಬರಲಾರದು ಎಲ್ಲ ಮಿಥ್ಯ ಅಂತಾರ. ಮತ್ತೆ 24 ತಾಸು ಅದರಾಗೆ ಹೋಗಿಸಿ ಇದೆಲ್ಲರಿಗೆ ದುಡಿಲಕ್ಕಚ್ಚಿ, ಕೆಲಸ ಮಾಡ್ಲಕ್ಕಚ್ಚಿ, ಅಳಿಸ್ಲಕ್ಕಚ್ಚಿ, ನಗಿಸ್ಲಕ್ಕಚ್ಚಿ, ಇದೆಲ್ಲ ಎದಕ್ ಮಾಡ್ಲಕತ್ತ? ನಾವು ತನ್ನ ವಿನೋದಕ್ಕೆ. ಮತ್ತ ಅವ ತನ್ನ ವಿನೋದಕ್ಕಾಗಿ ಮಾಡ್ಯಾನಷ್ಟೇ. ವಿನೋದಕ್ಕಾಗಿ ಮಾಡಿ ಅವ ಅದರಿಂದ ಸೆಪರೇಟ್ ಇದ್ದು ಏನ್ ಮಾಡ್ತಾನ? ಒಂದು ಕೊಟ್ಟು ನಗಿಸ್ತಾನ, ಒಂದು ಕಸ್ಕೊಂಡು ಅಳಿಸ್ತಾನ. ಸಣ್ಣ ಕೂಸು ಹೆಂಗ ಒಂದೇನಾರ ಆಟಿಗೆ ಸಾಮಾನು ಕೊಟ್ರ ಖುಷಿ ಪಡ್ತ, ಮತ್ತದು ಏನಾರ ತಿನ್ನ ವಸ್ತು ಕಸ್ಕೊಂಡ್ರ ಅಳತ್ತ. ಈಗ ನಿಮ್ ಕೂಸಿನ ಕೈ ಅಂದು ಏನಾರ ಕೊಟ್ಟಾಗ ಖುಷಿ ಪಡ್ತೀರಲ್ಲ, ಅದ್ರ ಸಂಗಟ ನೀವು ಖುಷಿ ಪಡ್ತೀರಿ.
ಮತ್ತ ಅದ್ರ ಕೈಯಿಂದ ಏನಾರ ಕಸ್ಕೊಂಡಾಗ ಅದು ಅಳ್ಳಕತ್ತಂದ್ರೆ ನೀವು ಅಳ್ತೀರೇನು? ಅದು ಹತ್ತರೂ ನೀವು ಖುಷಿ ಪಡ್ತೀರೇನು ಅಳ್ತೀರಿ? ನಿಮ್ಮ ಕೂಸಿನ ಕೈಯಂದು ಏನೋ ಒಂದು ಕಸ್ಕೊಂಡ ಅದಕ್ಕೆ ಅಳಿಸ್ಬಿಡ್ತೀರಿ. ಅಳಿಸಿದಾಗ ಅದು ಅಳತು, ಆದ್ರೆ ಕರೆ ಅಳದು ಕೂಸು. ಮತ್ತೆ ನೀವು ಅದ್ರ ಸಂಗಟ ಅಳ್ತೀರಾ, ಅದಕ್ಕೆ ಅಳಿಸಿ ನೀವು ಖುಷಿ ಪಡ್ತೀರಾ? ಅಳುವುದಿಲ್ಲ. ನೀವೇನ್ ಮಾಡ್ತೀರಾ? ಅದು ಹತ್ತಿರ ನೀವು ಖುಷಿ ಪಡ್ತೀರಾ ಇಲ್ಲ? ನಿಮ್ಗೆ ಒಳಗ್ ಖುಷಿ ಆಗ್ತದ ಇಲ್ಲ? ಅದು ಅಳೋದ್ರಿಂದ ಅದಕ್ಕೆ ಅಳಿಸಿ ನೀವು ಖುಷಿ ಪಡ್ತೀರಾ ಇಲ್ಲ ಅದಕ್ಕೆ ನಗಿಸಿ ಖುಷಿ ಪಡ್ತೀರಾ? ಅದಕ್ಕೆ ಅಳಿಸಿ ಖುಷಿ ಪಡ್ತೀರಿ. ಈ ಜಗತ್ತಿನಾಗ ಎಷ್ಟು ಜೀವಿಗಳು ಅಳ್ಳಕತ್ತಾವ, ಅವು ಖರೆ ಅಳ್ಳಕತ್ತಾವ. ಆದ್ರೆ ಇವೆಲ್ಲ ಅಳದ್ ನೋಡಿ ಖುಷಿ ಪಡ್ಲಕತ್ತಾವ ಯಾವ? ಸಾಕ್ಷಿ ಪರಮಾತ್ಮ. ಅವನ ವಿನೋದಕ್ಕಾಗಿ ಇದನ್ನ ಸೃಷ್ಟಿ ಮಾಡ್ಯಾನ. ಅವನ ವಿನೋದಕ್ಕಾಗಿ ಇದು ಸೃಷ್ಟಿ ಮಾಡ್ಯಾನ. ನಾವು ಹತ್ತರ್ನು ಅವನಿಗೆ ಖುಷಿನೇ, ನಾವು ನಕ್ಕರ್ನು ಅವನಿಗೆ ಖುಷಿನೇ. ದೇವ್ರ ಅದನ ಅಂದ್ರೂ ಖುಷಿನೇ, ದೇವ್ರು ಇಲ್ಲ ಅಂದ್ರೂ ಖುಷಿನೇ. ಅವ ಆನಂದ ಪುರುಷ ಅದನ, ಸತ್ ಚಿತ್ತಾನಂದ ನಿತ್ಯ ಪರಿಪೂರ್ಣ ಅದನ. ಅದಕ್ಕೆ ಏನಾಯ್ತು? ವಿಶೇಷಣ, ವಿಶೇಷ, ವ್ಯಾವರ್ತಕ. 3 ಶಬ್ದಗಳು ಗೊತ್ತಾಯ್ತಾ? ವಿಶೇಷಣ ಅಂತಃಕರಣ, ವಿಶೇಷ ಪ್ರಮಾತ ಚೇತನ ಅಥವಾ ಜೀವಚೇತನ ಅಥವಾ ಆಭಾಸ ಚೇತನ, ಮತ್ತ ವ್ಯಾವರ್ತಕ ಏನಾಯ್ತು? ಅದು ಈ ಒಂದು ಚೇತನದ ವಿಶ್ವವ್ಯಾಪಕ ಚೇತನದಿಂದ ಅದು ಏನಾಗ್ಬಿಡ್ತು? ಭಿನ್ನವಾಯಿತು. ಜಗತ್ತಿನ ತುಂಬ ಎಲ್ಲ ವಸ್ತುಗಳಲ್ಲಿ ಒಂದು ಚೇತನ ಆದ. ಅಲ್ಲಿ ಏನಾಯ್ತು? ನಿಮ್ಮ ಚೇತನ ಒಂದು ಭಿನ್ನ ಆಯ್ತು. ಎಲ್ಲರೂ ನಾಳೆಗೆ ಒಂದೇ ತರ ಡ್ರೆಸ್ ಹಾಕೊಂಡು ಬರ್ರಿ ಅಂತಂದ್ರೆ ಓಸು ಮಂದಿ ಒಂದೇ ತರ ಡ್ರೆಸ್ ಹಾಕೊಂಡು ಬರ್ತೀರಿ. ಕಷ್ಟಪಟ್ಟು ಹೆಂಗಾರ ಮಾಡಿ ರೊಕ್ಕ ಖರ್ಚು ಮಾಡಿ ಒಂದೇನಾರು ಡ್ರೆಸ್ ಹಾಕೊಂಡು ಬರ್ತೀರಿ. ಆದ್ರೆ ಎಲ್ಲರದು ಬುದ್ಧಿ ಒಂದೇ ತರ ಮಾಡ್ಕೊಂಡು ಬರ್ರಿ ಅಂತಂದ್ರೆ ಆ ಪರಮಾತ್ಮನಿಗೂ ಸಾಧ್ಯ ಇಲ್ಲ. ನಿಮ್ಮ ಬುದ್ಧಿ ನಿಮಗೆ ಇಡೀ ಜಗತ್ತಿನೊಳಗ ನೀವೇ ಸ್ಪೆಷಲ್ಲು, ಉಳಿದು ಎಲ್ಲ ಪಾಲ್ತು ನನ್ನ ಮಕ್ಕಳನ್ನಂಗ ತಿಳ್ಕೊಂಡು ನಾನು 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 ಹೆಂಗದು ಗೊತ್ತಾ? ಇಡೀ ಜಗತ್ತಿನಾಗಿದ ನಾನು ಅನ್ನೋದು ಭಿನ್ನ ಮಾಡಿಸ್ತಾ ಇಲ್ಲ. ಅಂತಃಕರಣದೊಳಗ ಆ ಪ್ರಮಾತ ಚೇತನ ಹೋಗಿ ಸೇರ್ಕೊಂಡು ಏನಾಯ್ತು? ಈಗ ನಾನು ಅಂತದು, ನಾನಂತ, ನಾನು 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 ಹೆಂಗ? ಹೆಂಗದ್ರಿ? ಸೂಕ್ಷ್ಮ ಅಹಂಕಾರ. ಜಗತ್ತಿನಿಂದ ನೀವು ಭಿನ್ನ ಅದಿರಿ ಅಂತ ಆದ ಇಲ್ಲ. ನಿಮ್ಮ ಅಂತಃಕರಣದ ಕಾರಣ, ನಿಮ್ಮ ಬುದ್ಧಿ ಕಾರಣ. ಅದನ್ನು ಎಷ್ಟು ಚಂದ ಕಬ್ಬಿಣ ಟ್ರೆಜರಿ ಒಳಗೆ ಹಾಕಿ ಕೀಲಿ ಹಾಕಿದಂಗೆ ನಿಮ್ಮ ಬುದ್ಧಿ ನೀವು ಕಾಯ್ಕೊಂಡೇ ಎಲ್ಲ ಒಟ್ಟು ಸತ್ಸಂಗ ಕೇಳ್ತೀರಿ. ನಿಮ್ಮ ಬುದ್ಧಿ ಬಿಟ್ಟಿರಿ ಯಾವರೇ ಕೇಳಿ ಅದ್ರಾಗ ಅಯ್ಯೋ ಇಂಥ ಬುದ್ಧಿ ಇರಬಾರ್ದು, ಇಂಥ ಸತ್ಸಂಗ ಕೇಳೋದ್ರಿಂದ ಅಂತೇಳಿ ಅವಕ್ಕೇನಾರ ಹೊರಗೆ ಬಿಸಾಕಿರೇನು? ಸುಮ್ ದೂರ ಕೂತ್ ಲಿಂಕ್ನಾಗ ಕೇಳಕ್ ಭಾಳ ಚಂದ. ಬುದ್ಧಿ ಬಿಡ್ಲಕ್ಕೆ ಏನಾರ ಆಗ್ಯದೇನು ಎಲ್ಲರಿ? ಯಾರಿಗಾರೆ ಹೇಳೋರು ಬುದ್ಧಿ ಬಿಟ್ಟಾರ, ಕೇಳೋರು ಬುದ್ಧಿ ಬಿಟ್ಟಾರ. 84 ಲಕ್ಷ ಜೀವರಾಶಿಗಳು ಅದೇ ಮಣ್ಣ ಗಾಳಿ ನೀರ್ಲಿಂತೆ ಆಗ್ಯಾವ. ನಮ್ಮ ಶರೀರನು ಅದೇ ಮಣ್ಣ ಗಾಳಿ ನೀರ್ಲಿಂತೆ ಆಗ್ಯಾವ. ಅವ್ರ ಸೂಕ್ಷ್ಮ ಶರೀರ ಏನು 17 ತತ್ವ ಆಗ್ಯಾವ, ನಮ್ಮ ಸೂಕ್ಷ್ಮ ಶರೀರನು ಅದೇ 17 ತತ್ವಗಳಿಂದ ಆಗ್ಯಾವ. ಅವ್ರೊಳಗೆ ಯಾವ ಕೂಟಸ್ಥ ಚೇತನನ, ನಮ್ಮೊಳಗನು ಅದೇ ಕೂಟಸ್ಥ ಚೇತನನ. ಎಲ್ಲಾನು ಒಂದೇ ಇದ್ದಾಗೂ ಸಹಿತ ಆ 84 ಲಕ್ಷ ಜೀವರಾಶಿಗಳಿಂದ ಭಿನ್ನ. ನಮ್ಮನ್ನು ಸೃಷ್ಟಿ ಮಾಡಿದಂಥ ಪರಮಾತ್ಮನಿಂದ ಭಿನ್ನ. ನೀನು ದೇವ, ನಾನು ಜೀವ. ನೀನು ಹೀರೋ, ನಾನು ಜೀರೋ. ನೀನು ಸೂತ್ರಧಾರ, ನಾನು ಪಾತ್ರಧಾರ. ಅಲ್ಲಿನೂ ಭಿನ್ನ.
ಎಲ್ಲ ದೇವ್ರಲಿಂತೂ ಭಿನ್ನ, ಜಗತ್ತಲಿಂತೂ ಭಿನ್ನ. ನಾನೇ ಸ್ಪೆಷಲ್, ನಾನದೀನಿ ಅಂತ ನೀನು ದೇವನಾದೆ, ನಾನೇ ಇದ್ದಿದ್ದಿಲ್ಲ ಅಂತಂದ್ರೆ ನೀನೇ ದೇವರಾಗಿರ್ತಿದ್ದಿ. ಎಂಥದಿದ ನಾನು ಕೂಸ ಅದೇ ಅಂತದ, ನಾ ಹುಟ್ಟಿನೇ ಅಂತ ನೀ ತಾಯಿ ಆಗಿದೆ, ನಾನೇ ಹುಟ್ಟಿದ್ದಿಲ್ಲ ಅಂದ್ರೆ ನೀ ಹೆಂಗೆ ತಾಯಿ ಆಗ್ತಿದ್ದಿ ಅನ್ನಂಗದ ಇದು ಲೆಕ್ಕ. ಅದಕ್ಕೇನಾಯ್ತು, ಭಿನ್ನ ಆಗಿರಲಿಲ್ಲ ಅಂತಃಕರಣದ ಕಾರಣ. ಸ್ವರೂಪೇ ಪ್ರವಿಷ್ಟತ್ವೇ ಸತಿ, ಅಂತಃಕರಣ ಹೋಗಿ ಸ್ವರೂಪದಾಗ, ಸ್ವರೂಪ ಹೋಗಿ ಅಂತಃಕರಣದಾಗ ಅಡ್ಡು ಕೂಡಿ ಏನಾಗ್ಬಿಟ್ಟವ ಇತರ ಎಲ್ಲಾ ಪದಾರ್ಥಗಳಿಂದ, ಜೀವರಾಶಿಗಳಿಂದ, ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ ಪರಮಾತ್ಮನಿಂದ ಭಿನ್ನ. ಪ್ರವಿಷ್ಟತ್ವೇ ಸತಿ ವ್ಯಾವರ್ತಕತ್ವಂ ವಿಶೇಷಣತ್ವಂ, ಇತರ ಪದಾರ್ಥ ವ್ಯಾವರ್ತಕತ್ವಂ, ಎಲ್ಲದರಿಂದ ಭಿನ್ನವಾಗಿತ್ತು. ಇದು ಏನಾಯ್ತು, ವಿಶೇಷಣ. ಇನ್ನೇನಾಗ್ಯದ, ಉಪಾಧಿ. ಈಗ ಬೇಕಾಗಿದ್ದ ಯಾವುದು, ಉಪಾಧಿ. ಉಪಾಧಿ ಅಂತಂದ್ರೇನು, ಬೆರಿಲಾರದ್ದು, ಎಲ್ಲದರ ಜೊತೆಗೆ ಇದ್ದು ಬೆರಿಲಾರದಂಥದನ್ನು ಒಂದು ತತ್ವ ನಿಮ್ಮೊಳಗ ಆದ. ಸತ್ತವ್ರ ಸಂಗಟ 13 ದಿವಸ, 15 ದಿವಸ, 1 ತಿಂಗಳ, 3 ದಿವಸ, 5 ದಿವಸ ಏನಾಗಿರ್ತೀರಿ, ಯಾರೊಬ್ಬರು ಸತ್ರಪ್ಪ ಅವ್ರ ಸಂಗಟ ಏನಾಗಿರ್ತೀರಿ, ವಿಶೇಷಣ ಆಗಿರ್ತೀರಿ. ಆಗಿ ಅದನ್ನೇ ನೆನಪಿಟ್ಟುಕೊಂಡು ಅದನ್ನೇ ಒಂದು ಒಳಗಿತ್ತು, ಭಾರಿ ದೊಡ್ಡದೇನೋ ಲಾಸ್ ಆಗ್ಯದ, ಕಷ್ಟ ಆಗ್ಯದ, ಹಂಗಾಗ್ಯದ, ಹಿಂಗಾಗ್ಯದ. ನೀವು ಬರೀ ವಿಶೇಷಣ ಆಗಿದ್ರಿ ಅಂತಂದ್ರೆ ನೀವು ಸತ್ಯ ಹೋಗ್ಬಿಡ್ತಿದ್ರಿ. ಅದರೊಳಗೆ ಬೆರಿಲಾರದಂಥದನ್ನು ಒಂದು ಭಾಗ ಅದ ನಿಮ್ಮೊಳಗ. ಸತ್ತವ್ರ ಸಂಗಟ ಬೆರಿಲಾರದಂತ ಭಾಗ ಇದ್ದದಕ್ಕೆ ನಾವು ಬದುಕಿವಿ ಒಳಗ. ಉಪಾಧಿ. ಅವ್ರ ಸತ್ತರ ನಾವೇನು ಹಂಗೆ ಅವ್ರ ಸಂಗಟ ಸಾಯದಾದೇನಂತ ಒಳಗೆ ಹೇಳ್ತಾನ ಇಲ್ಲ. ಸತ್ತವ್ರ ಸಂಗಟ ನಾವು ಸಾಯದಿರ್ತದ, ಅವ್ರ ಸಂಗಟ ಹಂಗೆ 3 ತಳ್ಕೊತ್ ಕೂತ್ರೆ ಹೆಂಗ ಹೇಳಂತ. ನೀವ್ ಹೇಳಿಲ್ಲ ಅಂದ್ರೂ ಬೇರೆಯವ್ರು ಹೊರಗಿನವ್ರು ಬಂದು ಹೇಳ್ತಿರ್ತಾರ, ಅಯ್ಯೋ ಆದವ್ರು ಏನಿದ್ದದ್ದು ಜಮಾಚ್ಕೊಂಡು ಹೋಗ್ಬೇಕು. ಮನಿ ಕಳುವ ಆಗಿರ್ತಾವ, ಅಳ್ಕೊತ್ ಕೂತ್ರೆ ಹಂಗ ಕಳುವ ಆಗ್ಯದ ಅಂದ್ರೆ ಆಯ್ತು, ಕಾಲ್ರ ಹಣೆ ಬರ್ದಾಗ ಏನೇನ್ ತಗೋಬೇಕಿತ್ತು ತಗೊಂಡು ಹೋಗ್ಯಾರ. ಈಗ ಏನ್ ಬಿಟ್ಟು ಹೋಗ್ಯಾರ ಅದನ್ನೇ ಸುಧಾರಿಸ್ಕೊಂಡು ಬದುಕಬೇಕು. ಮತ್ತೆ ಮುಂದೆ ಏನ್ ಮಾಡ್ಲಕ್ಕಾಗ್ತದ? ಕಳತನ ಆಗಿದ್ದು ಸಹಿಸ್ಕೋಬಹುದು. ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರಿಗೇನ್ ಕಾಟ ಕೊಡ್ತಾರ ಅದು ಸಹಿಸ್ಕೊಳ್ಳೋ ಇನ್ನ ಕಷ್ಟ. ಇಲ್ಲಿ ನಮ್ಮಲ್ಲಿ 6 ಮಂದಿ ಪೊಲೀಸರು ಅದಾರ, ಅವ್ರಿಗೆ ಗೊತ್ತದ ಅದು ಏನಂತ. ಅವ್ರ ಡ್ಯೂಟಿ ಅವ್ರು ಮಾಡ್ತಿರ್ತಾರ, ಅದು ಅಟೆಂಡ್ ಮಾಡ್ಬೇಕು. ಅವ್ರು ಹೇಳೋ ಡ್ಯೂಟಿ ಸಂಗಟ ನಾವು ಅಟೆಂಡ್ ಮಾಡ್ಬೇಕಾದ್ರೆ ದೊಡ್ಡ ಸಮಸ್ಯೆ. ಅವು ಎಲ್ಲ ಬಿಟ್ಟು ಹೋಗ್ಬೇಕು, ಕರ್ದಾಗೆಲ್ಲ ಹೋಗ್ಬೇಕು. ಇವು ನಿಮ್ಮ ಏನಂತ ಕೇಳ್ತಾರ, ಮತ್ತೆ ಕರ್ದಾಗ ಹೋಗ್ಲಿಲ್ಲ ಅಂದ್ರೆ ಮತ್ತೆ ಕರೆಸಿ ಬೈತಾರ. ಏನ್ರಿ ಕಂಪ್ಲೇಂಟ್ ಕೊಡ್ತೀರಿ, ನಾವು ಏನೋ ಒಂದು ಹೇಳ್ದಾಗ ನೀವು ಸಹಕಾರ ಮಾಡಂಗಿಲ್ಲ. ಹಿಂಗೆಲ್ಲ ಇರ್ತಾವ ಪ್ರೊಸೀಜರ್ಗಳು. ಇರ್ಲಿ, ಅದೇನಕ್ಕೆ ಇರ್ಲಕ್ಕ. ಇಲ್ಲೇನಾಯ್ತು, ಉಪಾಧಿ ಅಂತಂದ್ರೆ ಅದಕ್ಕೆ ಅಂಟುಕೊಳ್ಳಾರ್ದಂಗಿರೋದು. ಸ್ವರೂಪೇ ಏನದ, ಒಂದೇ ಒಂದು ಅಕ್ಷರ ಚೇಂಜ್ ಅದ ಉಪಾಧಿಗೆ ವಿಶೇಷಣಕ್ಕ. ವಿಶೇಷಣದ್ದು ಏನ್ ಬರ್ಕೊಂಡಿರಿ, ಸ್ವರೂಪೇ ಪ್ರವಿಷ್ಟತ್ವೇ ಸತಿ. ಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ ವಿಶೇಷಣತ್ವಂ. ಇಲ್ಲಿ ಉಪಾಧಿಗೆ ಒಂದೇ ಒಂದು ವ್ಯತ್ಯಾಸ ಏನು, ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ. ಅಪ್ರವಿಷ್ಟತ್ವ ಅಂದ್ರೆ ಅದರೊಳಗೆ ಸೇರ್ಲಾರ್ದು, ಬೆರೆಯಲಾರದ್ದು. ಸತ್ತವ್ರ ಸಂಗಟ ಬೆರಿಲಾರ್ದಂಗಿದ್ದದ್ದು, ಕಳುವಾಗಿ ಹೋದ ವಸ್ತುವಿನ ಸಂಗಟ ಬೆರಿಲಾರ್ದಂಗಿದ್ದದ್ದು, ಅದು ಅಪ್ರವಿಷ್ಟತ್ವೇ ಸತಿ. ಅದರ ಸಂಗಟ ಬೆರಿಲಾರ್ದು ಹೋಗೇ ಬಿಟ್ಟಿರ್ತದ. ಅದರ ಸಂಗಟ ಬೆರತಕ್ಕೆ ನಾವು ಅದನ್ನೇ ತಲೆಗಿಟ್ಕೊಂಡು ಅಳ್ಕೊತ್ ಕೂತ್ರ. ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ. ಏನಂತಾರ ಅದಕ್ಕೆ, ಉಪಾಧಿತ್ವಂ. ಇವೆರಡು ವಿಶೇಷಣ ಮತ್ತು ಉಪಾಧಿಗಳ ಬಗ್ಗೆ 2 ಡೆಫಿನೇಷನ್ಸ್. ಇವಕ್ಕೇನಂತಾರ, ಲಕ್ಷಣಗಳು. ಏನು, ಸ್ವರೂಪೇ ಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ ವಿಶೇಷಣತ್ವಂ. ಇದು ವಿಶೇಷಣದ ಲಕ್ಷಣ.
ಉಪಾಧಿಯ ಲಕ್ಷಣ ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವ ಉಪಾದಿತ್ವಂ. ಈಗ ವಿಶೇಷಣದಿಂದ ಏನಾಗ್ತದ? ಬಂಧನ ಆಗ್ತದ, ದುಃಖ ಆಗ್ತದ, ಚಿಂತೆ ಆಗ್ತದ, ಭಯ ಆಗ್ತದ. ವಿಶೇಷಣ ಆಗೋದ್ರಿಂದ, ಜೀವ ಆಗೋದ್ರಿಂದ ಇವೆಲ್ಲ ಆಗ್ತವ. ನಾವು ದುಃಖ, ಚಿಂತೆ, ಭಯ ಇವೆಲ್ಲ ಯಾಕಾಗ್ಯಾವಂದ್ರೆ ನಾವು ವಿಶೇಷಣ ಆಗಿದ್ದಕ್ಕ. ಉಪಾಧಿ ಆದ್ರಿ, ಅದಕ್ಕೆ ಅಂಟುಕೊಳ್ಳಾರ್ದಂಗೆ ಇದ್ರಿ ಅಂತಂದ್ರೆ ಏನಾಗ್ತದ? ಬಂಧನದ ಬದಲಿ ಮೋಕ್ಷ ಆಗ್ತದ, ಭಯದ ಬದಲಿ ನಿರ್ಭಯವಾಗಿರ್ತದ, ದುಃಖದ ಬದಲಿ ಸುಖ ಆಗ್ತದ, ಚಿಂತೆ ಬದಲಿ ನಿಶ್ಚಿಂತೆ ಆಗ್ತದೆ. ಉಪಾಧಿ ಆಗ್ಬೇಕು ಏನು ವಿಶೇಷಣ ಆಗ್ಬೇಕು ನೋಡ್ರಿ. ಯಾರೇ ಕತ್ತಿ ಅಂತ ಬೈದ್ರು ಅಂತಂದ್ರ ಅಯ್ಯೋ ನನ್ನ ಕತ್ತಿ ಅಂದಾರ ಅಂತ ದುಃಖಿ ಆದ್ರ ನಾವೇನಾಗಿವಿ ಅಂತ ವಿಶೇಷಣ. ಯಾಕಂದ್ರೆ ಅವ್ರು ನಮಗೇನು ನೋಡಿ ಬೈದಾರ? ನಾವೇನಾರ ಅವ್ರ ಕಣ್ಣಿಗೆ ಕಂಡಿವೇನು? ನಮ್ಮ ಶರೀರ ನೋಡಿ ಬೈದಾರ. ನಮ್ಮ ಸ್ಥೂಲ ಶರೀರನೋ ಸೂಕ್ಷ್ಮ ಶರೀರನೋ, ನಮ್ಮ ಮನಸ್ಸು ಬುದ್ಧಿ ಅಥವಾ ಸ್ಥೂಲ ಶರೀರ ಮಾಡಿದ ಕ್ರಿಯೆ, ಮನಸ್ಸು ಬುದ್ಧಿ ಮಾಡಿದಂತ ಆಲೋಚನೆ, ಆಡಿದ ಮಾತು, ಇದನ್ನು ನೋಡಿ ಕತ್ತಿ ಅಂದ್ಬಿಟ್ಟಾರ. ನೀವೇನು ನಿಮ್ಮ ಸ್ಥೂಲ ಶರೀರ ಇದ್ದೀರಾ? ನಿಮ್ಮ ಸೂಕ್ಷ್ಮ ಶರೀರ ಇದ್ದೀರಿ? ನೀವೇನಿದ್ದೀರಿ? ನೀವು ಒಳಗಿರುವ ಆತ್ಮಚೇತನ. ನೀವು ಒಳಗೆ ನಾವು ಆತ್ಮಚೇತನ ಅದೀನಿ, ಕೂಟಸ್ಥ ಅದೀನಿ, ಸಾಕ್ಷಿ ಅದೀನಿ. ನನಗೆ ಹೆಂಗ ಕತ್ತಿ ಅನ್ಲಕ್ ಸಾಧ್ಯ ಅದ? ನನಗೆ ಅವ್ರ ಕತ್ತಿ ಅಂತ ನನಗೆ ಅಂದಿಲ್ಲ, ನನ್ನ ಸ್ಥೂಲ ಸೂಕ್ಷ್ಮ ಶರೀರಗಳಿಗೆ ಅಂದಾರ ಅಂತ ನೀವು ಅದು ಹಚ್ಕೊಳ್ಳಾರ್ದಂಗೆ ಇರ್ಬೇಕಾದ್ರೆ ಈ ರೀತಿ ಹಚ್ಕೊಳ್ಳಾರ್ದಂಗೆ ಇದ್ದು ಉಪಾಧಿಯಾಗಿರ್ಬೋದು. ಇಲ್ಲ ಅಂತಂದ್ರೆ ನಾನೇ ಶರೀರ ಅಂತ ಯಾವನಿಗೆ ಜೀವ ಭಾವ ಇರ್ತದ ಅವನಿಗೆ ಕತ್ತಿ ಅಂದ್ರೆ ದುಃಖ ಆಗ್ತದೆ. ಉಪಾಧಿಯಾಗಿದ್ರೆ ಆ ದುಃಖ ನಮಗೆ ಸಂಬಂಧ ಬೀಳಂಗಿಲ್ಲ. ಯಾರ್ಯಾರು ಹಿಡ್ಕೊಂಡು ಬಡದ್ರು, ಕೈ ಹಿಡಿದು ಜಗ್ಗಿದ್ರು, ಕಿವಿ ಹಿಡಿದು ಜಗ್ಗಿದ್ರು, ಅವಾಗ ದುಃಖ ಪಡ್ಲಾರ್ದಂಗಿರೋದಕ್ಕ ನಾನು ಒಳಗಿರೋ ಆತ್ಮಚೇತನ ಅದೀನಿ. ನನಗೇನು ಬಡಿಲಕ್ಕೆ ಇವ್ರು ಸಾಧ್ಯ ಅದ? ನನಗೇನು ಮಾಡ್ಲಕ್ಕೆ ಸಾಧ್ಯ ಅದ? ಇಡೀ ಶರೀರ ಕೊಯ್ದು ತುಂಡು ಮಾಡಿದ್ರು ನಾನು ತುಂಡಾಗಂಗಿಲ್ಲ, ಸುಟ್ರ ನಾನು ಸುಟ್ಟು ಹೋಗಂಗಿಲ್ಲ, ನೀರ್ ಹಾಕಿದ್ರೆ ತೊಯ್ಯಂಗಿಲ್ಲ. ಭಗವದ್ಗೀತೆ ಒಳಗೆ ಹೇಳ್ಯಾರಲ್ಲ, ಆ ವಸ್ತು ನಾನದೀನಿ ಅಂತೇಳಿ. ಆ ವಸ್ತು ನೀವು ಆದಾಗ ನಿಮ್ಮನ್ನ ಸುಡಬೇಕೆ ಅಂತ ಬಂದಿದ್ರು ಸಹಿತ ಆ ವಸ್ತುವನ್ನ ನೋಡಿದ್ರೆ ಸಾಕು ಅವರಿಗೆ ಯಾಕರ ಇಂಥವ್ರಿಗೆ ನಾನು ದ್ವೇಷ ಮಾಡಿ ಬಂದಿನಪ್ಪ, ತಪ್ಪಾಯ್ತಪ್ಪ ಅಂತ ಕಾಲಿಗೆ ಬೀಳಂತ ಸ್ಥಿತಿ ಬರ್ತದೆ. ನೀವು ಆ ವಸ್ತು ಆಗ್ಬೇಕಲ್ಲ, ಗಟ್ಟಿ ಆದಾಗ. ಒಂದು ಕಪಾಳಿಗೆ ಹೊಡೆದ್ರೆ ಇನ್ನೊಂದು ಕಪಾಳಿಗೆ ಹೊಡಿ ಅಂತ ಹೇಳ್ಬೇಕು ಅವನಿಗೆ. ಮಹಾತ್ಮ ಗಾಂಧಿ ಹೇಳ್ತಾರ, ಒಂದು ಕಪಾಳಿಗೆ ಹೊಡೆದಾಗೆ ಅರಿವಿದ್ದವನಿಗೆ ಒಂದು ಕಪಾಳಿಗೆ ಹೊಡೆದಾಗೆ ಅವನಿಗೆ ದೊಡ್ಡ ಪಶ್ಚಾತ್ತಾಪ ಆಗಿರ್ತದೆ. ನಿಮ್ಮ ಮುಖ ಲಕ್ಷಣಗಳನ್ನೆಲ್ಲ ನೋಡಿ ಅದಕ್ಕೆ ಅವನೇನು ಸ್ಪಂದನೇನೇ ಇಲ್ಲ ಅಂತಂದ್ಮೇಲೆ ಯಪ್ಪ ಇವನಿಗೆ ಯಾಕರೆ ಹೊಡೆದೆ ನಾನು. ನೀವು ಆ ಸ್ವರೂಪದಲ್ಲಿ ಇದ್ರಿ ಅಂತಂದ್ರ ನಿಮಗೆ ಹೊರಗಿನಿಂದ ಒಂದು ಸಮಸ್ಯೆ ಏನಾದರೂ ಆದ್ರೂ ಸಹಿತ ಸಮಸ್ಯೆ ಮಾಡಿದವರು ಅದರ ಮರುಕ್ಷಣನೇ ನಿಮಗ ಸರೆಂಡರ್ ಆಗಿರ್ತಾರ. ಹಾವು, ದುಷ್ಟ ಸಿಂಹಗಳು, ಅವು ಏನೇನದವ ಅವೆಲ್ಲವಷ್ಟು ನಿಮ್ ತನಕ ಓಡಿ ಬಂದು ನಿಮ್ಗೇನೋ ಮಾಡ್ಬೇಕಂದ್ರು ಸಹಿತ ನಿಮ್ಮ ಸಮೀಪಕ್ಕೆ ಬಂದ ಕೂಡ್ಲೇನೆ ನಿಮ್ಮದು ಕೂಟಸ್ಥ ಸ್ವರೂಪ, ಸಾಕ್ಷಿ ಸ್ವರೂಪ ನೋಡಿ ಅವು ಏನಾಗ್ಬಿಡ್ತಾವ? ತಣ್ಣಗಾಗ್ಬಿಡ್ತಾವ. ಅಲ್ಲೇ ಏನ್ ಮಾಡ್ಬಿಡ್ತಾವ? ಇವ್ರು ಬೇರೆ ಅಲ್ಲ, ನಮ್ಮವರೇ ಅದರ ಅನ್ನೋ ಭಾವ ಅವಕ್ಕೆಲ್ಲ ಬಂದ್ಬಿಡ್ತಾವ. ಮನುಷ್ಯರಿಗೆ ಬರಂಗಿಲ್ಲ, ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಎಲ್ಲವಕ್ಕೆ ಬರ್ತದೆ. ಎಲ್ಲಕ್ಕಿಂತ ಮೊದಲು ಇದು ಮೋಕ್ಷದ ಸ್ಥಿತಿ ಅರ್ಥ ಆಗದೆ ಅವಕ್ಕೆ. ಮನುಷ್ಯನಿಗೆ ಬರಂಗಿಲ್ಲ. ಯಾಕಂದ್ರೆ 10 ಕಡೆ 10 ಬುದ್ಧಿ ಕಲ್ತಿರ್ತಾನ, ಒಬ್ಬರೇ ಅದೇ ತಲೆ ಕೆಡಿಸ್ಕೊಂಡಿರ್ತಾನ. ಮನುಷ್ಯರಿಗೆ ಬಹಳ ತಡವಾಗಿ ಬರ್ತದೆ, ಉಳಿದವಕ್ಕೆಲ್ಲಕ್ಕೂ ಜಲ್ದಿ ಬರ್ತದೆ ಆ ಸ್ಥಿತಿ. ಅದಕ್ಕೆ ಪ್ರಮಾತಾನಿಗೆ ಅಂತಃಕರಣವು ವಿಶೇಷಣವಾಗಿದೆ. ಪ್ರಮಾತಾನಿಗೆ ಅಂತಃಕರಣ ವಿಶೇಷಣವಾಗಿದೆ. ಏಕೆಂದರೆ ಪ್ರಮಾತಾನ ಅಂದ್ರೆ ಪ್ರಮಾತೃವಿನ ಸ್ವರೂಪದಲ್ಲಿ ಅಂತಃಕರಣದ ಪ್ರವೇಶವಿರುತ್ತದೆ. ಅವನೊಳಗೆ ಅಂತಃಕರಣ ಪ್ರವೇಶ ಆಗ್ಯದ.
ಮತ್ತು ಇತರ ಪ್ರಮೇಯ ಚೇತನದಿಂದ ಅಂದ್ರೆ ವಿಷಯ ಚೇತನದಿಂದ ಏನಾಗನ ಬೇರೆ ವಿಷಯಗಳು ಏನೇನವ ಅವೆಲ್ಲವುಗಳಿಂದ ಭಿನ್ನಪಡಿಸಿ ಪ್ರಮಾತನ ಸ್ವರೂಪವನ್ನು ತಿಳಿಸಿಕೊಡುವ ಕಾರಣದಿಂದ ಆದ್ದರಿಂದ ಇದಕ್ಕೇನಂತರ ವಿಶೇಷಣ. ಯಾವ ವಸ್ತುವು ಸ್ವರೂಪದಲ್ಲಿ ಪ್ರವೇಶವಾಗುವುದಿಲ್ಲವೋ ಒಳಗದು ಪ್ರವೇಶನೇ ಆಗಂಗಿಲ್ಲ. ಕೆಲವೊಂದು ಬಟ್ಟೆ ಇರ್ತಾವ ನೋಡ್ರಿ, ತೊಯ್ಸಿದ್ರೆ ತೊಯ್ಯಂಗೇ ಇಲ್ಲ, ವಾಟರ್ ಪ್ರೂಫ್ ಇರ್ತಾವ. ಹಂಗ ಇದೇನದ ಅಂತಃಕರಣ ಪ್ರೂಫ್. ಯಾವುದು ನೀರಾಗ ಹಾಕಿದ್ರೆ ನೀರು ನುಂಗ್ಲಾರ್ದ ಬಟ್ಟೆ ಹೆಂಗಿರ್ತದ ಹಂಗ ಇದೇನದ ಅಂತಃಕರಣಕ್ಕ ಒಳಗೆ ಜೊತೆಗಿದ್ರು ಸಹಿತ ಅಂತಃಕರಣಕ್ಕೆ ಅಂಟುಕೊಳ್ಳಾರದಂಥದ್ದು ಒಂದು ಆದ. ಅದಕ್ಕೆ ಯಾವ ವಸ್ತುವು ಅಂತಃಕರಣ ಸ್ವರೂಪದಲ್ಲಿ, ವಸ್ತು ಅಂದ್ರೆ ಅಂತಃಕರಣವು ಸ್ವರೂಪದಲ್ಲಿ ಪ್ರವೇಶವಾಗುವುದಿಲ್ಲವೋ ಅದು ಏನಾಯ್ತು, ಅದು ವ್ಯಾವರ್ತಕವಾಗಿರುವುದು. ಅದು ಏನ್ ಮಾಡ್ತದ, ಯಾವಾದ್ರೊಳಗೂ ಪ್ರವೇಶ ಆಗ್ಲಾರ್ದಂಗ ಅದು ಬೇರೆ ಪದಾರ್ಥಗಳಿಂದ ಬೇರ್ಪಟ್ಟು ತೋರಿಸ್ತದಲ್ಲ, ಅದಕ್ಕೇನಂತಾರೆ ಸ್ವರೂಪದಲ್ಲಿ ಪ್ರವೇಶವಾಗಲಾರದೆಯೇ, ಕೂಡಿಕೊಳ್ಳಲಾರದೆಯೇ ವ್ಯಾವರ್ತಕವಾಗಿರುವುದು. ಅದಕ್ಕೇನಂತಾರ, ಅದು ಉಪಾಧಿ ಅಂತ. ತಿಳಿದ್ರ? ಉಪಾಧಿ ಅಂದ್ರ ಆ ಅಂತಃಕರಣದ ಜೊತೆಗೆ ಬೆರಿಲಾರದು. ಪ್ರಮಾತ ಅಂದ್ರ ಅಂತಃಕರಣದ ಜೊತೆಗೆ ಬೆರ್ತದ್ದು. ಒಂದು ಲಕ್ಷಣಕ್ಕೆ ಕನಿಷ್ಠ ಒಂದು ದೃಷ್ಟಾಂತವಿರಬೇಕು. ಒಂದು ಲಕ್ಷಣಕ್ಕೆ ಕನಿಷ್ಠ ಒಂದು ದೃಷ್ಟಾಂತವಿರಬೇಕು. ಬರೀ ಲಕ್ಷಣ ಹೇಳಿದ ಮಾತ್ರಕ್ಕೆ ತಿಳಿಯುವುದಿಲ್ಲ, ದೃಷ್ಟಾಂತ ಹೇಳಿದಾಗಲೇ ಸರಿಯಾಗಿ ತಿಳಿಯುತ್ತದೆ. ಅದಕ್ಕೆ ನಾವಿಲ್ಲಿ ಎಷ್ಟು ಲಕ್ಷಣಗಳು ಕೊಟ್ಟಿವಿಯಪ್ಪ ಅಂತಂದ್ರೆ, ಇಲ್ಲಿ ನಾವು 3 ಲಕ್ಷಣಗಳು ಕೊಟ್ಟಿವಿ. 3 ಲಕ್ಷಣಗಳು ಹೇಳಿದಾಗೂ ಸಹಿತ ನಿಮಗೆ ತಿಳಿಲಿಲ್ಲ ಅಂತಂದ್ರ ಇನ್ನು ಮುಂದೆ ಎಲ್ಲಿ ಎಂದೂ ತಿಳಿಯಂಗಿಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಕು ಅಷ್ಟೇ. ಒಂದನೇದ್ದೇನು ಕೊಟ್ಟಿವಿ, ನೀಲೋ ಘಟಃ, ನೀಲಿ ಬಣ್ಣದ ಕೊಡ. ವಿಶೇಷಣ ವಿಶೇಷ ಹೇಳಿ ನೀಲಿ ಬಣ್ಣದ ಕೊಡ. ಮತ್ತೆ ಎರಡನೇದ್ದೇನು ಕೊಟ್ಟಿವಿ, ಕೆಂಪು ಕುದುರೆ. ವಿಶೇಷಣದ್ದೇ ಇದು. ಮತ್ತೆ ಮೂರನೇದ್ದೇನು ಕೊಟ್ಟಿವಿ, ದಂಡಿ ಪುರುಷ, ಬಡಿಗೆ ಹಿಡ್ಕೊಂಡ ವ್ಯಕ್ತಿ. ದಂಡಿ ಪುರುಷ ಅಂದ ಕೂಡ್ಲೇನೆ ಕೈಯಾಗ ಬಡಿಗೆ ಹಿಡ್ಕೊಂಡನ ಅಂತಂದ್ರ ಆ ಬಡಿಗೆ ಅವನಿಂದ ಭಿನ್ನವಾದ, ಬಡಿಗೆ ಅವನಡಿಗೆ ಇಲ್ಲ ಅಂತ ನಿಮ್ಮೊಳಗ ಒಂದು ಬುದ್ಧಿ ಕೆಲಸ ಮಾಡ್ತು. ಈಗ ಏನಾಗ್ಯದ, ದಂಡಿ ಪುರುಷನಲ್ಲಿ 2 ರೀತಿ. ಒಬ್ಬವ ಆರೋಗ್ಯವಂತ ಯುವಕ ಕೈಯಾಗ ಬಡಿಗೆ ಹಿಡ್ಕೊಂಡು ಹೋಗೋದು ಅದು ಉಪಾಧಿಯಾಗಿರ್ತದೆ, ನೋ ಪ್ರಾಬ್ಲಮ್. ಅದು ಅವನು ಆ ಬಡಿಗೆಗೆ ಅವನಿಗೆ ಸಂಬಂಧ ಇಲ್ಲ, ಸುಮ್ಮ ಹಿಡ್ಕೊಂಡ ನಾವು ಅಷ್ಟೇ. ಆದರೆ ಒಬ್ಬ ಮುದುಕ ಆ ಬಡಿಗೆ ಇಲ್ಲ ಅಂತಂದ್ರೆ ಅವನಿಗೆ ಎದ್ದು ನಿಂದಿರ್ಲಿಕ್ಕೆ ಬರಂಗಿಲ್ಲ, ಒಂದ್ ಹೆಜ್ಜೆ ಇಡ್ಲಿಕ್ಕೆ ಬರಂಗಿಲ್ಲ. ಈಗ ಅವನಿಗೆ ಬಡಿಗೆ ಭಿನ್ನ ಅಂತೀರ ಅವನಿಂದ ಅದನ್ನ. ಈಗ ಅವನಿಗೆ ಏನಾಗ್ಯದ ಬಡಿಗೆ, ವಿಶೇಷಣ ಆಗ್ಯದ. ಈಗ ಅವನಿಗೆ ಆ ಬಡಿಗೆನೇ ಅವನ ಜೀವನದ ಒಂದು ಭಾಗ ಆಗ್ಯದ, ಅವನಿಗೆ ಅದು ವಿಶೇಷಣ ಆಗ್ಯದ. ಅದಕ್ಕಿದು ದಂಡಿ ಪುರುಷ ಮತ್ತು ಕೆಂಪು ಕುದುರೆ ಮತ್ತು ನೀಲಿ ಕೊಡ, ಇಲ್ಲಿಯ ತನಕ ವಿಶೇಷಣದ ಲಕ್ಷಣವನ್ನು ಹೇಳಿದ್ದೇವೆ. ಈಗ ಉಪಾಧಿಯ ಲಕ್ಷಣವನ್ನು ಹೇಳುವವರಿದ್ದೇವೆ. ಸ್ವರೂಪದಲ್ಲಿ ಬೆರೆತಿರಬಾರದು, ಇತರ ಪದಾರ್ಥಗಳಿಂದ ಭಿನ್ನಪಡಿಸಿ ತಿಳಿಯುತ್ತಿರಬೇಕು. ಸ್ವರೂಪದಲ್ಲಿ ಬೆರೆತಿರಬಾರದು. ಪ್ರಮಾತೃವಿನ ಸ್ವರೂಪದಲ್ಲಿ ಬೆರೆತಿರುವ ಅಂತಃಕರಣವೇ ವಿಶೇಷಣ, ಪ್ರಮಾತೃವಿನ ಸ್ವರೂಪದಲ್ಲಿ ಬೆರೆಯದಿರುವ ಅಂತಃಕರಣವೇ ಉಪಾಧಿ. ಎರಡರ ಜೊತೆಗೆ ಚೇತನಕ್ಕೆ ಪ್ರಮಾತೃ ಅಂತಾರ. ಚೇತನದೊಡನೆ ಬೆರೆತಿರುವ ಅಂತಃಕರಣವೇ ವಿಶೇಷಣ, ಚೇತನದೊಡನೆ ಬೆರೆಯದಿರುವ ಅಂತಃಕರಣವೇ ಉಪಾಧಿ. ಹೇಗೆಂದರೆ ನೈಯಾಯಕರ ಮತದಲ್ಲಿ ಕರ್ಣ ಶಷ್ಕುಲಿಯಿಂದ ಅವಿಚ್ಛಿನ್ನವಾದ ಯಾವ ಆಕಾಶವಿರುವುದೋ ಅದು ಶ್ರೋತ್ರವೆಂದು ಹೇಳಲ್ಪಡುತ್ತದೆ. ಕರ್ಣ ಶಷ್ಕುಲಿ ಅಂದ್ರೆ ಏನ್ ತಿಳ್ಕೊಂಡ್ರಿ? ಕರ್ಣ ಶಷ್ಕುಲಿ ಅಂತಂದ್ರೆ ಏನ್ ತಿಳ್ಕೊಂಡ್ರಿ?
ಏನು ತಿಳ್ಕೊಂಡಿರಿ ಇನ್ನು ಮುಂದೆ ಹೇಳ್ಬೇಕು. ನೀವು ನಮ್ಗೆ ಕೇಳಿದ್ರೆ ಹೆಂಗೆ ಹೇಳ್ತಾರ? ನಿಮ್ಮದು ಕಿವಿ ಅಂದ್ರೆ ಏನ? ಕಿವಿ ಅಂತೇಳಿ ಅಂತಿರಲ್ಲ, ಕಿವಿ ಅಂತಂದ್ರೆ ಏನ್ ಮಾಡಿರಿ ನೀವು? ಅದು ಹೊರಗೆ ಹಿಂಗ ನಿಗರ್ ನಿಂತದಲ್ಲ ಅದು ಕಿವಿ, ಇದನ್ನ ಹಿಡ್ಕೊಂಡು ಇದೇ ಕಿವಿ ಅಂತೀರಿ ನೀವು, ಹೌದಿಲ್ಲ? ಕಿವಿ ಎಲ್ಲದಪ್ಪ ಅಂದ್ರೆ ಸಣ್ಣ ಕೂಸಿದ್ದಾಗ ನಮ್ಗೆ ಇದನ್ನ ಹಿಡಿದು ತೋರಿಸ್ತಾರೆ, ಇದೇ ಕಿವಿ ಅಂತೀರಿ ನೀವು, ಹೌದಾ? ಇದಕ್ಕೆ ನೀವು ಕಿವಿ ಅಂತೀರಿ. ಯಾಕಂದ್ರೆ ನಮ್ಗೆ ಮೊದಲಿಂದ ಅದೇ ಕಲ್ಸಾರ, ಶಾಲೆಗೆ ಮಾಸ್ತರು ಅದೇ ಕಲ್ಸಾರ, ತಂದೆ ತಾಯಿ ಹಿರಿಯರು ಇದನ್ನ ಕಿವಿ ಅಂತ ನೀವು ಅಂತೀರಿ. ಆದ್ರ ಕಿವುಡುನಿಗೂ ಆ ಕಿವಿ ಅದಾವ, ಕಿವುಡುಗೂ ಅದ ಕಿವಿ ಅದಾವ. ಮತ್ತ ಅವನಿಗೆ ಕೇಳ್ತಲ್ಲ, ಇವನಿಗೆ ಕೇಳಿಸ್ತದಲ್ಲ. ಇಲ್ಲಿ ಸಮಸ್ಯೆ ಎಲ್ಲದ ಅಂತಂದ್ರೆ, ಈ ಕಿವಿ ಅನ್ನೋದು ಒಂದು ಮಷಿನ್ ಅದ, ಒಂದು ಸ್ಪೇರ್ ಪಾರ್ಟ್ ಅಂತ ತಿಳ್ಕೊಳ್ರಿ. ಕಿವಿ ಅನ್ನೋದು ಒಂದು ಸ್ಪೇರ್ ಪಾರ್ಟ್. ಆ ಸ್ಪೇರ್ ಪಾರ್ಟ್ ಹಿಂಗ ಫಿಕ್ಸ್ ಮಾಡ್ಯಾರಿಲ್ಲ ಒಳಗ ಹಾಕಿ, ಒಳಗೆ ಸೆಟ್ ಮಾಡ್ಯಾರಲ್ರಿ ಕಿವಿ ಅನ್ನೋದು. ಇದು ಸೆಟ್ ಮಾಡ್ಬೇಕಾದ್ರೆ ಕಿವಿ ಒಳಗಿನ ಕಿವಿ ಹೊರಗಿನ ಕಿವಿ ಅಂತ ಎರಡು ಅದಾವಿಲ್ಲ. ಹೊರಗೆ ಕಾಣ ಕಿವಿ ಬೇರೆ ಅದ, ಒಳಗಿನ ದೊಡ್ಡ ಕಿವಿ ಅದ, ಬ್ರೇನಿನ ತನ ಓದ್ತದದು. ಒಳಗಿನ ಕಿವಿ ಅದೆಲ್ಲ ಒಳಗೆ ಹಾಕಿ ಫಿಟ್ ಮಾಡಿದ್ದದ ಇಲ್ಲದು, ಏನ್ ಹೊರಗೆ ಜಗ್ಗಿದ್ರೆ ಬರ್ತದೇನದು? ಒಳಗಿನ ಕಿವಿ ಒಳಗೆ ಸೇರ್ಸ್ಲಕ್ಕ ಅಲ್ಲಿ ತೆಗ್ಗದ ಇಲ್ಲ. ಆ ತೆಗ್ಗಿಗೆ ಏನಂತಾರ? ಕರ್ಣ ಶಷ್ಕುಲಿ ಅಂತಾರ. ಕರ್ಣ ಶಷ್ಕುಲಿ ಅಂತಂದ್ರ ಆ ಕಿವಿ ಒಳಗಿನ ಕಿವಿ, ಒಳಗಿನ ಕಿವಿಗೆ ನಿಮ್ಮ ಮುಖದ ಭಾಗದೊಳಗೆ ಏನಾಗ್ಯದ, ಒಳಗೇನು ಸೇರ್ಕೊಂಡದಲ್ಲ, ಅದನ್ನು ಹೊರಗೆ ತೆಗೆದ ಮೇಲೆ ಅಲ್ಲಿ ತೆಗ್ಗು ಬೀಳ್ತದಿಲ್ರಿ. ಒಳಗಿನ ಕಿವಿ ಹಿಂಗ್ ಹೊರಗೆ ಕಿತ್ತಿ ತೆಗೆದ್ರಿ ಅಂತಂದ್ರೆ ಅಲ್ಲಿ ಒಂದು ತೆಗ್ಗು ಬೀಳ್ತದಿಲ್ಲ. ಅಲ್ಲಿ ಬೈಲದ ಇಲ್ಲದ್ರಾಗ ತಿಳಿಯಕತ್ತದ ಇಲ್ಲ. ನಿಮ್ಮ ಕಿವಿ ಒಳಗಿನ ಕಿವಿ ಒಳಗೆ ಸೆಟ್ ಮಾಡ್ಯಾರಲ್ಲ, ಡಾಕ್ಟರು ಏನ್ ಮಾಡದ, ಅದು ಓಟಿ ಕಿವಿ ಕಿತ್ತಿ ಹೊರಗೆ ತೆಗದ, ಅಲ್ಲಿ ಒಂದು ತೆಗ್ಗು ಬೀಳ್ತದಿಲ್ರಿ. ಅದೇನು ತೆಗ್ಗದಲ್ಲ, ಅದಕ್ಕೆ ಕರ್ಣ ಶಷ್ಕುಲಿ ಅಂತಾರ. ಅದಕ್ಕೆ ಕರ್ಣ ಅಂತಾರ. ಶ್ರೋತ್ರೇಂದ್ರಿಯ ಯಾವುದಕ್ಕೆ ಎನ್ನುತ್ತಾರೆ ಎಂದರೆ, ಕರ್ಣದ ಶಷ್ಕುಲಿಯಿಂದ ಅವಿಚ್ಛಿನ್ನವಾದ ಆಕಾಶವಿರೋದು ಅದನ್ನು ಶ್ರೋತ್ರವೆಂದು ಹೇಳಲ್ಪಡುತ್ತದೆ. ಆಕಾಶ ಎಲ್ಲಾ ಕಡೆಗಳಲ್ಲಿದೆ, ಆದರೆ ಕರ್ಣ ಶಷ್ಕುಲಿ ಕರ್ಣದ ಗೋಲಕ, ಕಪಾಲ, ದುಂಡಾಕಾರವಾದ ಮೃದುವಾದ ಕರ್ಣ ಸಂಬಂಧಿ ಕಪಾಲ ಒಳಗೇನದಲ್ಲ ಅಲ್ಲಿ ಆ ಆಕಾಶಕ್ಕೆ. ನಿಮ್ ಕಿವಿ ಒಳಗೆ ಬೈಲ್ ಅದ ಇಲ್ರಿ? ಕಿವಿ ತೆಗೆದ್ರೆ ಅಲ್ಲಿ ಒಂದು ಬೈಲ್ ಅದ ಇಲ್ಲ? ಆ ಬೈಲು, ಆ ಒಳಗಿನ ಆಕಾಶ ಏನದಲ್ಲ, ಆ ಆಕಾಶಕ್ಕೆ ಶ್ರೋತ್ರ ಅಂತಾರೆ. ಇಷ್ಟು ತಿಳ್ಕೊಂಬಿಡ್ರಿ. ಶ್ರೋತ್ರ ಅಂತಾರೆ ಎದಕ್ಕಂತಾರಂದ್ರ, ಕಿವಿ ಫಿಟ್ ಮಾಡಿದ ಜಾಗದೊಳಗೆ ಒಂದು ಆಕಾಶ ಅದ. ಅದು ಆಕಾಶ ಏನಾಗ್ಯದ, ಒಳಗೆ ಕಿವಿ ಹಿಂಗ ತುಂಬಿಕೊಂಡದಕ್ಕೆ ಅಲ್ಲಿ ನಿಮ್ಗ ಆಕಾಶ ಕಾಣಲ್ಲ. ಅದು ತೆಗೆದ ಮೇಲೆ ಅಲ್ಲೊಂದು ಅಲ್ಲೊಂದು ಬೈಲ್ ಆಗ್ತದ ಇಲ್ಲ? ಅಲ್ಲಿ ಕಿವಿ ತೆಗೆದ ಮೇಲೆ ಅಲ್ಲಿ ಬೈಲ್ ಆಗ್ತದ ಇಲ್ಲ? ಒಳಗೆ ಕಿವಿ ಬೈಲ್ ಅದ ಇಲ್ರಿ? ಕಿವಿಗೆ ಸಂಬಂಧಪಟ್ಟಂತೆ ಒಂದು ಬೈಲ್ ಅದ ಇಲ್ಲ ಒಳಗ? ಈಗ ನೀವು ಕುಂದ್ರ ಕುರ್ಚಿ ಅದ, ನೀವು ಕುರ್ಚಿ ಇರ್ಲಿ, ನೀವು ಕುಂದಿರ್ಲಾರ್ದಾಗ ಅಲ್ಲಿ ಕುರ್ಚಿ ಮೇಲೆ ಒಂದು ಬೈಲ್ ಇರ್ತದಿಲ್ಲ? ಹಂಗ ಏನ್ರಿ? ಏನೋ ಕ್ವಶನ್ ಕೇಳಕತ್ತೀರಿ? ಈಗ ಇಂಜನ್ ಹೀಟ್ ಆಗಿಬಿಟ್ಟದ. ಈಗೇನ್ ಹೇಳಿದ್ರು ಹಿಂಗೆ ಉಲ್ಟಾ ಹೊಡಿತಾವ, ಬೇಸರ ಬರ್ತದೆ ಎಲ್ಲರಿಗೆ. ಈಗೇನ್ ಮಾಡಮು, ಕರ್ಣ ಶಷ್ಕುಲಿದ ಚಿಂತನೆ ನಾಳೆಗೆ ಮಾಡೋಣ, ಸಾಕಲ್ಲ? ಏನ್ ಬೇಕಾ? ಇವತ್ತಿಗೆ ಸಾಕಿಷ್ಟು. ಸಾಕು. ಏನ್ ಮಾಡ್ಬೇಕು? ಕರ್ಣ ಶಷ್ಕುಲಿ ಅನ್ನಂಥದ್ದು ಒಂದು ಬೈಲದ, ಕಿವಿಗೆ ಸಂಬಂಧಪಟ್ಟಂತೆ. ಕಿವಿ ಅನ್ನೋದು ಒಂದು ಸ್ಪೇರ್ ಪಾರ್ಟ್ ಅಂತ ತಿಳ್ಕೊಳ್ರಿ. ಆ ಪಾರ್ಟ್ ಫಿಕ್ಸ್ ಮಾಡೋದಕ್ಕ ಏನದ, ಅಲ್ಲಿ ಒಂದು ಬೈಲದ. ಆ ಬೈಲು ಅದಕ್ಕೆ ಏನಂತಾರ,
ಈ ನ್ಯಾಯಶಾಸ್ತ್ರದವರು ಆ ಬೈಲಿಗೆ ಕಿವಿ ಅಂತಾರೆ. ಇದೆಲ್ಲ ವಸ್ತುವಿಗೆ ಕಿವಿ ಅನ್ನಲ್ಲ, ಬೈಲಿಗೆ ಕಿವಿ ಅಂತಾರೆ. ಅದನ್ನ ತಿಳ್ಕೊಳ್ರಿ. ಕರ್ಣಶಷ್ಕುಲಿ ಇದ್ರ ಬಗ್ಗೆ ನಾಳೆ ಹೇಳ್ತಾರೆ. ಕರ್ಣಶಷ್ಕುಲಿ ಶ್ರೋತ್ರಕ್ಕೆ ಏನಾಗ್ಯದ? ಉಪಾಧಿ ಆಗ್ಯದ. ಕರ್ಣಶಷ್ಕುಲಿ ಶ್ರೋತ್ರಕ್ಕೆ ಉಪಾಧಿ ಆಗ್ಯದ. ಆ ಬೈಲು ಆ ಕಿವಿಗೇನು ಅಂಟುಕೊಂಡದೇನ್ರಿ? ಕಿವಿ ಇದ್ರೂ ಇರ್ತದ, ಕಿವಿ ಇಲ್ಲ ಅಂದ್ರೂ ಆ ಬೈಲ್ ಹಂಗೆ ಇರ್ತದ. ಕಿವಿಗೆ ಸಂಬಂಧಪಟ್ಟಂತದ್ದು ಒಂದು ತೆಗ್ ಅದ ಇಲ್ಲ ನಿಮ್ಮ ಮುಖದೊಳಗ? ಅದು ತೆಗೆದ್ರಲ್ಲಿ ಒಂದು ತೆಗ್ ಬೀಳುತ್ತದ ಇಲ್ಲ? ಮೂಗು ತೆಗೆದ್ರೆ ಮೂಗಿಂದ ಒಂದು ತೆಗ್ ಬೀಳುತ್ತದ ಇಲ್ಲ? ಕಿವಿ ತೆಗೆದ್ರೆ ಕಿವಿದೊಂದು ತೆಗ್ ಉಂಟಾಗ್ತದಿಲ್ರಿ ಒಳಗ? ಆ ತೆಗ್ಗಿನಾಗ ಬೈಲದಲ್ಲ, ಆ ಬೈಲ್ ಏನಾಗ್ಯದ ಅಂತಂದ್ರೆ ಕಿವಿಗೆ ಅಂಟುಕೊಂಡಿಲ್ಲ, ಮೂಗಿಗೆ ಅಂಟುಕೊಂಡಿಲ್ಲ. ಅದು ಬೈಲ್ ಏನಾಗ್ಯದ? ಉಪಾಧಿ ಆಗ್ಯದ. ಶ್ರೋತ್ರವಿಗೆ ಉಪಾಧಿ ಯಾವ್ದಾಗ್ಯದ ಅಂತಂದ್ರ ಅಲ್ಲಿ ಒಂದು ತಗ್ಗದ, ಆ ತಗ್ಗಿನಾಗ ಒಂದು ಬೈಲದ, ಆ ಬೈಲೇ ಏನಾಗ್ಯದ? ಉಪಾಧಿ ಆಗ್ಯದ. ಇದನ್ನೆಲ್ಲ ಚಂದ ತಿಳ್ಕೊಬೇಕು. ಈಗ ಉಪಾಧಿ ತಿಳಿಸ್ತಾರ, ಎಲ್ಲ ತಿಳಿಸ್ತಾರ. ಈಗ ಅದೇನಾದ್ರು ಕಿವಿಗೆ ಅಂಟುಕೊಂಡದನ್ರಿ. ಈಗ ಹೆಂಗಪ್ಪ ಅಂತಂದ್ರೆ ಒಂದು ಬಾವಿ ಅದ, ಬಾವಿ ಏನ್ ಮಾಡಿದ? ಮುಚ್ಕೊಂಡದ, ಇಲ್ಲ ನೀರದಾವ. ಬಾವಿ ತುಂಬಾ ನೀರದವ ಅಥವಾ ಬಾವಿ ತುಂಬಾ ಹಾಳ ಬಾವಿ ಇತ್ತಂದ್ರೆ ಮಣ್ಣು ಮುಚ್ಕೊಂಡದ. ಮತ್ತ ಬಾವಿ ಒಳಗ ಮಣ್ಣು ಮುಚ್ಕೊಂಡಿರ್ಬೋದು, ನೀರ್ಲಿಂತ ತುಂಬಿರ್ಬೋದು. ಆದ್ರೆ ಅದ್ರೊಳಗಿಂದ ಬೈಲಿಗೆ ಏನಾರ ಆಗ್ಯದೇನು? ಬಾವಿ ಒಳಗಿನ ಬೈಲು ಅಲ್ಲೇ ಆದ, ಮತ್ತೆ ಎಲ್ಲಾರು ಹೋಗ್ಯದ. ಅದು ನೀರು ತುಂಬಿದ್ರೆ ಅದೆಲ್ಲರೂ ಹೊರಗೆ ಹೋಗ್ಯದೇನು? ಮಣ್ಣು ತುಂಬಿದ್ರೆ ಅದೆಲ್ಲರೂ ಹೊರಗೆ ಹೋಗ್ಯದೇನು? ಅಲ್ಲೇ ಅದದು, ಪರಿಪೂರ್ಣ ಅದದು, ನಿಶ್ಚಲ ಅದದು. ನೀವು ಮಣ್ಣು ಎಲ್ಲ ಮಣ್ಣು ಕೆದರಿ ತೆಗೆದ್ರೂ ಬೈಲ್ ಅಲ್ಲೇ ಅದ. ಅದ್ರ ತುಂಬಾ ಮಣ್ಣು ತುಂಬಿದ್ರು ಬೈಲ್ ಅಲ್ಲೇ ಅದ. ಆ ಬಾವಿ ಒಳಗಿನ ಬೈಲ್ ಏನಾಗ್ಯದ? ಬಾವಿಗೆ ಉಪಾಧಿ ಆಗ್ಯದ. ಅಪ್ರವಿಷ್ಟತ್ವೇ ಸತಿ ಸ್ವರೂಪೇ ಅಪ್ರವಿಷ್ಟತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವಂ ಉಪಾಧಿತ್ವಂ. ಅದೇನ ಮಣ್ಣಿನ ಸಂಗಟ ಬೆರ್ತದೇನದು ಬೈಲು, ನೀರಿನ ಸಂಗಟ ಬೆರ್ತದೇನದು ಬೈಲು. ಅದೇ ರೀತಿ ನಿಮ್ಮ ಕಿವಿ ಒಳಗೆ ಒಂದು ಕರ್ಣಶುಷ್ಕಲಿ ಅಂತೇನದಲ್ಲ ತೆಗ್ಗು, ಆ ತೆಗ್ಗಿನೊಳಗಿರುವ ಬಯಲು ಆ ಕಿವಿಯ ಸಂಗಟ ಬೆರ್ತದೇನು? ಕಿವಿ ಸಂಗಟದ ಬೆರ್ತ ಇಲ್ಲದು. ಅದು ಎಲ್ಲಿರ್ಬೇಕು ಹಂಗೆ ಅದ. ಕಿವಿ ಇದ್ರೂ ಸರಿ, ಕಿವಿ ಇಲ್ಲ ಅಂದ್ರೂ ಸರಿ, ಆ ಶುಷ್ಕಲಿ ಒಳಗಿರುವ ಬಯಲು ಅಷ್ಟೇ ಅದ. ಈಗ ಬಾವಿ ಉದಾಹರಣೆ ಕೊಟ್ಟ ಮೇಲೆ ನಿಮಗೆ ಶುಷ್ಕಲಿ ಅರ್ಥ ಆಗಿರ್ಬೇಕು ಅನ್ನಿಸ್ತದ ನನಗೆ. ಏನು ಮಾತಾಡಲಾಗಿರಲ್ಲ? ನ್ಯಾಯಶಾಸ್ತ್ರದವರು ಅಲ್ಲಿರುವ ಬಯಲಿಗೆ ಏನಂತಾರ? ಆ ಕಿವಿಯ ಉಪಾಧಿ ಅಂತಾರ. ಅದಕ್ಕೆ ಅವರು ಕರ್ಣಶುಷ್ಕಲಿ ಅಂತಾರ. ಉಪಾಧಿ ಆಗ್ಯದ ಅಲ್ಲಿರುವ ಬಯಲು. ಈಗ ನಿಮ್ಗೆ ಉಪಾಧಿ ಪಾಠ ಹೇಳಕತ್ತಾರ ಅವರು. ಕರ್ಣಶುಷ್ಕಲಿ ಅಂತ ಎದಕ್ಕಂತಾರ ಅನ್ನೋದು ಅದೇ ಹೇಳ್ತಾರ ಅವರು. ಆಯ್ತು, ನಾಳೆಗೆ ಮಾಡೋಣ ಅದೆಲ್ಲ. ಕರ್ಣಶುಷ್ಕಲಿ ನಿಮ್ ಕಿವಿ ಒಳಗೊಂದು ಬೈಲದ ಅಂತ ತಿಳ್ಕೊಳ್ರಿ. ಆ ಬೈಲು ಕಿವಿಗೆ ಅಂಟುಕೊಂಡೇ ಇಲ್ಲ. ಕಿವಿ ಇದ್ರೂ ಸರಿ, ಕಿವಿ ಇಲ್ಲ ಅಂದ್ರೂ ಸರಿ, ಅಲ್ಲಿ ಒಳಗೊಂದು ಬೈಲದ. ಆ ಬೈಲು ಕಿವಿ ಒಳಗೆ ಬೆರೆತಿಲ್ಲ ಅಷ್ಟೇ. ಅಪ್ರವಿಷ್ಟತ್ವೇ ಸತಿ, ಕಿವಿ ಒಳಗೆ ಬೆರೆಯದೆ ಕಿವಿಯ ಎಲ್ಲಾ ಕೆಲಸಗಳಿಗೆ ಅದು ಆಸರೆ ಆಗ್ಯದ, ಆಧಾರವಾಗಿ ನಿಂತದ ಅಲ್ಲಿ ಬೈಲು. ಆಕಾಶ ಎಲ್ಲ ಕಡೆ ಇದ್ದ ಆಕಾಶ ನಿಮ್ ಕಿವಿಯಾಗ ಆದ ಇಲ್ಲ, ಹೋಲ್ಬಿಡ್ರಿ, ಜಾಸ್ತಿ ತಲೆ ಕೆಡ್ಸ್ಕೋಬೇಡ್ರಿ. ನಿಮ್ ಕಿವಿ ಒಳಗೆ ಆಕಾಶ ಆದ ಇಲ್ಲ, ಮತ್ತೆ ಆಕಾಶದ ಗುಣ ಶಬ್ದ ಆದ ಅಂತ ಅಂದ್ಮೇಲೆ ಆ ಶಬ್ದ ನಿಮಗ್ ಕೇಳಿಸ್ತದಂದ್ರೆ ಅಲ್ಲಿ ಒಳಗೆ ಆಕಾಶ ಇದ್ರೆ ನಿಮಗೆ ಶಬ್ದ ಕೇಳಿಸ್ತದ, ಹೌದಾ ಇಲ್ಲ?
ಈಗ ಎಲ್ಲ ಕಡೆ ಇರೋಂತ ಆಕಾಶ ನಿಮ್ ಕಿವಿ ಒಳಗನು ಆವ. ಕಿವಿ ಒಳಗಿರುವ ಆಕಾಶಕ್ಕೆ ಅವರು ಕರ್ಣ ಶುಷ್ಕಲಿ ಅಂತಾರ ನ್ಯಾಯಶಾಸ್ತ್ರ ಅವರು. ಆ ಕರ್ಣ ಶುಷ್ಕಲಿ ಏನಾಗ್ಯದ, ನಿಮ್ ಕಿವಿ ಸಂಗಟ ಬೆರ್ತದೇನದು, ಉಪಾಧಿ ಆಗ್ಯದ, ವಿಶೇಷಣ ಆಗ್ಯದ. ಅದು ಒಂದ್ ವೇಳೆ ಕಿವಿ ಹೊರಗೆ ತೆಗೆದ್ರೆ ಅಲ್ಲಿ ತೆಗ್ಗ ಬೀಳಬಾರ್ದು, ಮುಚ್ಚುಕೋಬೇಕಿತ್ತದು. ಅಲ್ಲಿ ತೆಗ್ಗ ಬೀಳುತ್ತದಂತಂದ್ರೆ ಅಲ್ಲಿ ಬೈಲದ. ಆ ಬಯಲು ಕಿವಿ ಇದ್ರು ಅಲ್ಲಿ ಬೈಲದ, ಕಿವಿ ಇಲ್ಲಂದ್ರು ಅಲ್ಲಿ ಬೈಲದ. ಇಷ್ಟು ತಿಳ್ಕೋಬೇಕು, ಇಷ್ಟು ಸಾಕಿವತ್ತು. ಮತ್ತೆ ಯಾರಿಗೇನ್ರಿ ಡೌಟ್ ಇದ್ರೆ ಕೇಳ್ರಿ, ಇಲ್ಲ ಅಂತಂದ್ರೆ ಮುಕ್ತಾಯ ಮಾಡಿಬಿಡೋಣ. ವಿಶೇಷಣ 3 ದೃಷ್ಟಾಂತಗಳನ್ನ ನೆನಪು ಮಾಡ್ಕೋಬೇಕು ನಾವು. ವಿಶೇಷಣ ಆಗಿನಿ, ದುಃಖಿ ಆಗಿನಿ, ಚಿಂತೆ ಒಳಗದೀನಿ, ಭಯದೊಳಗದೀನಿ, ಕಷ್ಟದೊಳಗದೀನಿ ಅಂದತ್ನಾಗ ದಂಡಿ ಪುರುಷ, ಶೋಣು ಧಾವತೆ, ನೀಲೋ ಘಟ, ಈ 3 ದೃಷ್ಟಾಂತಗಳನ್ನ ನೆನಪು ಮಾಡಿಕೊಂಡು ನಾನು ವಿಶೇಷಣ ವಿಶೇಷ ಆಗಿನಿ, ವ್ಯಾವರ್ತಕ ವ್ಯಾವರ್ತ್ಯ ಆಗಿನಿ, ಪರಿಚ್ಛೇದಕ ಪರಿಚ್ಛೇದ್ಯ ಆಗಿನಿ, ಅಂತಃಕರಣ ಪ್ರಮಾತ ಚೇತನ ಆಗಿನಿ. ಈ ಸ್ಥಿತಿ ಒಳಗಿದ್ದದಕ್ಕೆ ನನಗೆ ಹಿಂಗೆಲ್ಲ ಕಷ್ಟ ನಷ್ಟ ಅಪಮಾನ ಹಿಂಸೆ ಆಗ್ಲಕತ್ತದ. ನಾನು ಉಪಾಧಿಯಾಗಿದ್ರೆ ಇವ್ಯಾವು ನನಗೆ ಸಂಬಂಧ ಬೀಳಂಗಿಲ್ಲ. ಯಾವ ರೀತಿ ಕರ್ಣ ಶುಷ್ಕಲಿ ಒಳಗಿನ ಬಯಲು ಕರ್ಣಕ್ಕೆ ಸಂಬಂಧ ಇರ್ಲಾರ್ದಂಗದ, ಹಂಗ ಅದು ಉಪಾಧಿಯಾಗ್ಯದ. ನಿಮ್ ಕಿವಿ ಕೇಳಿದ್ರು ಅದಕ್ಕೆ ಏನಾರ ಫರಕ್ ಬೀಳುತ್ತದೇನ್ರಪ್ಪ? ಕಿವಿ ಕೇಳಲಿಲ್ಲ ಅಂದ್ರೂ ಆ ಶುಷ್ಕಲಿಗೆ ಏನಾರ ಫರಕ್ ಬೀಳುತ್ತದೇನು? ಇಬ್ಬರಿಗೆ ಕಿವಿ ಅದಾವ, ಕಿವುಡುಗನು ಅದಾವ, ಕಿವಿ ಕೇಳೋನಿಗೆ ಅದಾವ. ನಿಮ್ ಕಿವಿ ಕೇಳಿದ್ರೆ ಅಲ್ಲಿ ಏನಾರ ಫರಕ್ ಬೀಳುತ್ತದೆ, ಕಿವಿ ಕೇಳಲಿಲ್ಲ ಅಂದ್ರೆ ಅದ್ರೊಳಗಿರುವ ಬೈಲಿಗೆ ಏನಾರ ಫರಕ್ ಬೀಳುತ್ತದೇನು? ನೀವು ಕಿವುಡಿದ್ರೆ ಅದು ಏನ್ ಮಾಡ್ಬೇಕು? ಶುಷ್ಕಲಿ. ನಿಮ್ ಕಿವಿ ಕೇಳಿದ್ರೆ ಅದೇನ್ ಮಾಡ್ಬೇಕು? ನಾನೇನ್ ಮಾಡ್ಲಂತದ್ದು? ಉಪಾಧಿಯಾಗಿದ್ದಕ್ಕೆ ಈ ರೀತಿ ಇರಬಹುದು. ಈ ರೀತಿ ಮುಕ್ತವಾಗಿರ್ಲಕ್ಕೆ ಸಾಧ್ಯ ಅದ ಉಪಾಧಿ ಆದ್ರ. ಓಕೆನಾ? ಮತ್ತಾರೇನ್ ಕೇಳ್ಬೇಕಾ? ಏನಾರ ಡೌಟ್ ಇದ್ರೆ ಕೇಳ್ರಿ. ನೀವು ಗಪ್ ಕೂತೀರಿ ಅಂದ್ರೆ ಏನು ಇಲ್ಲ ಅಂತ ತಿಳ್ಕೊತೀವಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ಯಶಸ್ವಿ ಭವ, ಯಶಸ್ವಿ ಭವ. ಜಯ ಶುದ್ಧ ಬ್ರಹ್ಮ, ಜಯ ಜಯ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶಾಂತಿ.